and amendments on labor code and POSH Act. ಇನ್ನು ತುಂಬಾ ಮಂಗಳೂರಿನಲ್ಲಂತೂ ಬಹಳ ಕಡಿಮೆ ಪ್ರೋಗ್ರಾಮ್ ಆಗಿದೆ ರಿಗಾರ್ಡಿಂಗ್ ಲೇಬರ್ ಕೋಡ್. And I wish all our participants who are coming here for this program that you can take benefit of this program, and please go back and use this awareness to spread the awareness further among the member industries. Thank you. ಇದೊಂದು ಇಂಟ್ರಾಕ್ಷನ್ ಮೀಟಿಂಗ್ ಎಲ್ಲರನ್ನು ಸ್ವಾಗತಿಸಿದ ಶ್ರೀ ಅಜಿತ್ ಕಾಮತ್ ಅವರನ್ನು ಸಹ ನಮ್ಮ ಕಾಸಿಯ ಅಧ್ಯಕ್ಷರು ಮತ್ತು ಎಲ್ಲರ ಪರವಾಗಿ ಅವರನ್ನು ಚಪ್ಪಾಳೆಯೊಂದಿಗೆ ಅವರನ್ನು ಸಹ ಈ ಒಂದು ಕಾರ್ಯಕ್ರಮ ಸ್ವಾಗತಿಸೋಣ. ಈಗ ದೀಪ ಹಚ್ಚುವ ಮೂಲಕ ಒಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ನಮ್ಮೆಲ್ಲ ಅತಿಥಿಗಳನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ದಿವಸ ಮಂಗಳೂರು ಜಿಲ್ಲೆಯಲ್ಲಿ ಒಂದು ನೂತನ ಕೈಗಾರಿಕಾ ನೀತಿ 2025 ಹೊಸದಾಗಿ ಒಂದು ಕೈಗಾರಿಕಾ ನೀತಿ ಬಂದಿದೆ. ಅದರ ಬಗ್ಗೆ ಮಾಹಿತಿನ ಕೊಡಬೇಕು ಅಂತ ಹೇಳಿ ನಮ್ಮ ಎಚ್.ಎಂ. ಶ್ರೀನಿವಾಸ್ ಅವ್ರನ್ನ ನಾವು ಕೇಳ್ಕೊಂಡಾಗ ಸುಮಾರು ಇದು 14ನೇ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲಾ ಕಡೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಯೂನಿವರ್ಸಿಟಿಗಳಿಗೆ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ನಮ್ಮ ಶ್ರೀನಿವಾಸ್ ಅವರು. ಈ ಒಂದು ಹೊಸ ಕೈಗಾರಿಕಾ ನೀತಿಯಲ್ಲಿ ನಮ್ಮ MSMEಗಳಿಗೆ ಸಾಕಷ್ಟು ಒಂದು ಒಳ್ಳೆ ಅವಕಾಶಗಳಿರುವಂತದ್ದನ್ನ ನಮಗೆ ಹೇಳಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಕಾಶಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಈ ಒಂದು ಸಮಾರಂಭಕ್ಕೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಐ ವೆಲ್ಕಮ್ ಯು ಸರ್. ಸರ್ವ ಅಪಾರ ನಿರ್ದೇಶಕರು, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಗವರ್ಮೆಂಟ್ ಆಫ್ ಕರ್ನಾಟಕ, ಬೆಂಗಳೂರು ಅವರು. ಐಸಾಕ್ ವಾಸು ಅವರು ಅಧ್ಯಕ್ಷರು, ಕೆನರಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ. ಅವರ
ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ನಾನು ನಮ್ಮ ಕಾಶಿಯ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಐ ವೆಲ್ಕಮ್ ಯು ಸರ್. ಅಜಿತ್ ಕಾಮತ್ ಅವರು ಅಧ್ಯಕ್ಷರು ಕೇಂದ್ರ ಸಣ್ಣ ಕೈಗಾರಿಕೆಗಳ ಸಂಘ, ಅವರು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ನಾನು ಐ ವೆಲ್ಕಮ್ ಯು ಸರ್. ನಮ್ಮ ಕಾಶಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಆಹ್ವಾನಿಸ್ತಾ ಇದ್ದೀನಿ. ಮತ್ತೆ ವಿಶಾಲ್ ಅವರು ಅಲ್ಲ ಸಾಲಿಯರ್, ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೂ ನಾನು ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸಹ ನಾನು ನಮ್ಮ ಕಾಶಿಯ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ವೆಂಕಟೇಶ್ ಅವರು ಕೆವಿ ಸಹಾಯಕ ನಿರ್ದೇಶಕರು DIC ಬೆಂಗಳೂರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ನಾನು ನಮ್ಮ ಕಾಶಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ಫರ್ನಾಂಡಿಸ್ ಅವರು ಉಡುಪಿ ಜಿಲ್ಲಾ ಕೈಗಾರಿಕಾ ಸಂಘ ಅವ್ರು ಬಂದಿದ್ದಾರೆ. ಅವರು ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಕೈಗಾರಿಕಾ ನೀತಿ ಅರುಣ್ ಪಡಿಯಾರ್ ಅವರು ನಮ್ಮ ಸ್ನೇಹಿತರು ಮತ್ತೆ ಈ ಭಾಗದ ನಾಯಕರು, ನಮ್ಮ ಕಮಿಟಿ ಚೇರ್ಮನ್ ಅವರು, ಅವ್ರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅರುಣ್ ಪಡಿಯಾರ್ ಅವರು ನನ್ನ ಸಹೋದರಿದ್ದಂಗೆ, ದಯವಿಟ್ಟು ಬೇಜಾರ ಮಾಡ್ಕೊಬಿಡಿ. ಸೊ ಒಂದು ಕೈಗಾರಿಕಾ ನೀತಿ 2025 ಆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಶುರುವಾಗೋದಕ್ಕಿಂತ ಮುಂಚೆ ನಾನು ನಮ್ಮ ಒಂದು 2 ಮಾತನ್ನ ನಾನು ಇಲ್ಲಿ ಆಡ್ಲೇಬೇಕಾಗುತ್ತೆ. ಇವತ್ತು ನಮ್ಮ MSMEಗಳು ಅಂತ ಹೇಳಿದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಬಹಳ ನೆಗ್ಲೆಕ್ಟೆಡ್ ಒಂದು ಸೆಕ್ಟರ್ ಅಂತ ನಾವು ಅನ್ಕೊಂಡಿದೀವಿ. ಅದು ನಿಜ ಹೌದು. ಇವತ್ತು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೆಳಗ್ಗೆ ನಾನು ಒಂದು ಇಂಡಸ್ಟ್ರಿ ಹೋಗಿದ್ದೆ. ಅಲ್ಲಿ ಕೆಲವು ಇಂಡಸ್ಟ್ರೀಸ್ಗೆ ನಾವು ವಿಸಿಟ್ ಮಾಡಿದ್ವಿ. ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ನೋಡಿ ನಿಜವಾಗ್ಲೂ ನನಗೆ ಶಾಕ್ ಆಯ್ತು. 5,500 ಕೋಟಿ ರೂಪಾಯಿನ ನಾವು ಕಾಶಿಯಿಂದ ಒಂದು KSIDC ಮುಖಾಂತರ ಒಂದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಲ್ಲಿ ಅವ್ರಿಗೆ 5,500 ಕೋಟಿಯನ್ನು ನಾವು ಕನ್ಸ್ಯೂಮ್ ಮಾಡ್ತಿದ್ವಿ. ಆ ಕೆಲಸ ಇವತ್ತು ಆಗ್ತಾ ಇದೆ. ಅದು ನೋಡಿ ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಗಿದೆ. ಇನ್ನೂ ಅದು ಕೆಲಸ ಕಂಪ್ಲೀಟ್ ಆಗ್ಲಿಲ್ಲ, ಆಗ್ಲೇ ಅಲ್ಲಿ ಹಾಕಿರೋಂತ ಒಂದು ಕೆಲವು ಆಗ ಹೊಡೆದೋಗ್ತಾ ಇದೆ, ಪುಡಿ ಆಗ್ತಾ ಇದೆ. ಅದೇ ನನ್ನ KSIDC ಸ್ನೇಹಿತರು, ನಮ್ಮ ಇಂಜಿನಿಯರ್ ನನ್ನ ಜೊತೆ ಬಂದಿದ್ರು ಬೆಳಿಗ್ಗೆ. ನಾನು ಹೇಳ್ತಾ ಇದ್ದೆ, ಇದಕ್ಕೆಲ್ಲ ಹೆಂಗೆ ನೀವು ಫಂಡ್ ರಿಲೀಸ್ ಮಾಡಿದ್ರಿ ನೀವು ಅಂತ ಹೇಳಿ. ಅವ್ರು ಹೇಳ್ತಾ, ಇಲ್ಲ ಸರ್, ಇದಕ್ಕೆ ರೋಡ್ಗೆ ನಾನು ಇನ್ನೂ ಫಂಡ್ ರಿಲೀಸ್ ಮಾಡಿಲ್ಲ, ಕೆಲವು ಡ್ರೈನೇಜ್ ಅಷ್ಟೇ ರಿಲೀಸ್ ಮಾಡಿದ್ದೀವಿ. ಇದನ್ನ ನಾನು ಹೇಳಿದೆ, ಅದನ್ನ ಹೋಲ್ಡ್ ಮಾಡಿ ನಾನು ಬೆಂಗಳೂರಿಗೆ ಹೋಗಿ ನಾನು MD ಅವ್ರ ಹತ್ರ ಮಾತಾಡಿ, ಮಂತ್ರಿಗಳ ಹತ್ರ ಮಾತಾಡಿ, ಇದನ್ನ ಒಂದು ಮೀಟಿಂಗ್ ಆಗ್ಲೇಬೇಕಾಗತ್ತೆ, ಒಂದು ಇನ್ಸ್ಪೆಕ್ಷನ್ ಆಗ್ಲೇಬೇಕಾಗತ್ತೆ, ಅದವರೆಗೂ ನೀವು ಯಾವುದೇ ಕಾರಣಕ್ಕೂ ಈ ಫಂಡ್ ರಿಲೀಸ್ ಮಾಡಬೇಡಿ ಅಂತ ಹೇಳಿ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಅಂತ ಹೇಳಿ. ಇದು ಒಂದು ಕಡೆ ಅಲ್ಲ, ಇಡೀ ಸ್ಟೇಟ್ ಅಲ್ಲಿ ಎಲ್ಲಾ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲೂ ಈ ತರದ ಒಂದು ಸಮಸ್ಯೆಗಳು ಇರೋಂಥದ್ದು. ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನವರು ಏನು ಕಲಿದೇ ಇರೋರಿಗೆ, SLC ಫೇಲ್ ಆಗಿರೋರಿಗೆ, PUC ಫೇಲ್ ಆಗಿರೋರಿಗೆ, ITI ಫೇಲ್ ಆಗಿರೋರಿಗೆ, 4ನೇ ಕ್ಲಾಸ್ ಓದಿರೋರಿಗೆ, ಅಲ್ಲೂ ಫೇಲ್ ಆಗಿರೋರಿಗೆ ಒಂದು ಕೆಲಸ ಕೊಡಂತ ವ್ಯವಸ್ಥೆ ಇದ್ರೆ ಅದು ನಾವು MSME. ಅಕಸ್ಮಾತ್ ನಾವು ಅಂತವ್ರಿಗೆಲ್ಲ ನಾವು ಕೆಲಸ ಕೊಟ್ಟಿಲ್ಲ ಅಂದ್ರೆ ಅವರೆಲ್ಲ ಏನಾಗ್ತಾರೆ, ಸಮಾಜಕ್ಕೆ ಅಂತ ಎಲಿಮೆಂಟ್ಸ್ ಆಗ್ತಾರೆ ಅನ್ನೋದು ಗೌರ್ಮೆಂಟ್ ಇವತ್ತು ತಿಳ್ಕೋಬೇಕಾಗಿ. ಸೊ ಹಾಗಾಗಿ ಏನಿವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ MSMEಗಳಿಗೆ, ಅದನ್ನ ಇನ್ನು ಮುಂದೆ ಯಾರು ನಾವು ಏನ್ ಕೇಳ್ತೀವಿ, ನಾವು ಯಾವುದೇ ತರದ ಸಬ್ಸಿಡಿಯನ್ನ ನಾವು ಕೇಳ್ತಾ ಇಲ್ಲ, ಬೇರೆ ಯಾವುದೇ ತರ ನಮ್ಮ ಏನು ಏರ್ಪೋರ್ಟ್ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು MSME ಇವತ್ತು ಕೇಳ್ತಾ ಇರೋಂಥದ್ದು ನಮ್ಮ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಿಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್, ಒಂದು ರೋಡು, ಒಂದು ಸ್ಯಾನಿಟರಿ, ಒಂದು ಡ್ರೈನೇಜ್, ಒಂದು ಒಳ್ಳೆ ಕ್ವಾಲಿಟಿ ಪವರ್, ಇದನ್ನ ನಾವು ಕೇಳ್ತಾ ಇದ್ದೀವಿ. ಸಾವಿರಾರು ಕೋಟಿ ನಾವು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀವಿ. ಆದ್ರೆ ಇವತ್ತು ಗೌರ್ಮೆಂಟ್ ನಮ್ಮನ್ನ ನೋಡದೇ ಇರುವಂತಹ ಒಂದು ಆಟವನ್ನ ಇವತ್ತು ಆಡ್ತಾ ಇದ್ದಾರೆ. ಇವತ್ತು ನಮ್ಮ ಮಿನಿಸ್ಟರ್ನ ನಾನು ಬಹಳ ಒಂದು ವಿನಯಪೂರ್ವಕವಾಗಿ ಅವ್ರನ್ನ ಬೇಡ್ಕೊಂಡು ನಾನು ಕರೆದಿದ್ದೆ. ಇವತ್ತು KSIDC ಚೇರ್ಮನ್ಗೆ, ಕಡಕಪ್ಪ ಬಂಡಿ ಅವರಿಗೆ ಮತ್ತೆ CC ಪಾಟೀಲ್ಗೆ, ದಯವಿಟ್ಟು ಸರ್, ಮಂಗಳೂರಲ್ಲಿ ಬಹಳಷ್ಟು ಕುಂದುಕೊರತೆಗಳಿದೆ, ಬಹಳ ಪ್ರಾಬ್ಲಮ್ಗಳಿದೆ, ನೀವು ಖುದ್ದಾಗಿ ಬರಬೇಕು, ಅಲ್ಲಿ ನೀವು ನೋಡ್ಬೇಕು,
ನೀವು ಹೊಸದಾಗಿ ಮಿನಿಸ್ಟರ್ ಆಗಿ ಬಂದಿದ್ದೀರಿ, ನೀವು ಹೊಸದಾಗಿ ಚೇರ್ಮನ್ ಆಗಿ ಬಂದಿದ್ದೀರಿ, ದಯವಿಟ್ಟು ನೀವು ನೋಡ್ಬೇಕು ಅಂತ ಹೇಳಿ ಅವ್ರು ಒಪ್ಕೊಂಡಿದ್ರು. ಸುಮಾರು ಒಂದು ವಾರದಿಂದ ಅವ್ರು ಬರ್ತೀನಿ ಅಂತ ಹೇಳಿ ನಿನ್ನೆ ನನಗೆ 4:15 ಫೋನ್ ಮಾಡಿ, ಅಧ್ಯಕ್ಷನ ನಾವು ಬರಕ್ ಆಗ್ತಿಲ್ಲ, ಒಂದು ಕೊರೋನಾ ಅಂತ ಒಂದು ರೀಸನ್ ಹೇಳಿದ್ರು ಅವರು. ಸೊ ನಾನು ಬರಕ್ ಆಗ್ತಿಲ್ಲ, ದಯವಿಟ್ಟು ಈ ಕಾರ್ಯಕ್ರಮ ಮುಗಿಸ್ಕೊಂಡ್ ಬನ್ನಿ. ಸುಮಾರು ಕಾರ್ಯಕ್ರಮಕ್ಕೆ ನಮಗೆ ಬಂದಿದ್ದಾರೆ. ಲಾಸ್ಟ್ 10-15 ಡೇಸ್ ಬ್ಯಾಕ್ ನಾವು ಗದಗ ಮಾಡಿದ್ವಿ, ಅಲ್ಲಿ ಬಂದಿದ್ರು. ಬಹಳಷ್ಟು ಕಡೆ ನಮ್ಮ ಜೊತೆ ಬಂದಿದ್ದಾರೆ. ಇಲ್ಲಿ ಮಂಗಳೂರಿಗೆ ಸಾಕಷ್ಟು ಪ್ರಾಬ್ಲಮ್ ಮಂಗಳೂರಲ್ಲಿ. ಹಾಗಾಗಿ ನಾನು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅವರು ಬರ್ಲಿಲ್ಲ. ನೆನ್ನೆ 4:15 ಫೋನ್ ಮಾಡಿ, ಅಧ್ಯಕ್ಷ ನೀವು ಮುಗಿಸ್ಕೊಂಡ್ ಬನ್ನಿ, ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ಅಥವಾ ಬಹಳಷ್ಟು ಪ್ರಾಬ್ಲಮ್ ಇದ್ರೆ ನಾವು ನೀವು ಹೋಗ್ಬರೋಣ, ಆಫೀಸರ್ ಜೊತೆ ಡಿಸ್ಕಸ್ ಮಾಡಿ ಅದನ್ನ ನಾವು ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಬರೋಣ ಅಂತ ಹೇಳಿ ನನಗೆ ಹೇಳಿದ್ದಾರೆ. ಒಟ್ಟು ನಾನು ಅವ್ರನ್ನ ಈ ಒಂದು ಸ್ವಲ್ಪ ಒಂದು COVID-19 ಸ್ವಲ್ಪ ಕಡಿಮೆ ಆದ್ರೆ ಖಂಡಿತ ನಾನು ನಮ್ಮ KSRTC ಚೇರ್ಮನ್ ಕಳಕಪ್ಪ ಪಂಡಿಯವ್ರನ್ನ ಮತ್ತೆ ನಮ್ಮ CC ಪಾಟೀಲ್ ನಮ್ಮ ಮಿನಿಸ್ಟರ್ನ ಇಲ್ಲಿ ಕರ್ಕೊಂಡ್ಬಂದು ಏನು ನಮ್ಮ ಸ್ನೇಹಿತರು ಕೆಲವೆಲ್ಲ ಪ್ರಾಬ್ಲಮ್ ಇರೋದ್ರೆ ಅದನ್ನ ಸಾಲ್ವ್ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಮತ್ತೆ ಅವ್ರು ಇವತ್ತು ನಾನು ಶೋ ಮಾಡಿದ್ದೀನಿ. ಇಲ್ಲ ಅಂದ್ರೆ ಅವ್ರು ಬಂದಿಲ್ಲ ಅಂದ್ರೆ ದಯವಿಟ್ಟು ನೀವು ಬನ್ನಿ, ನೆಕ್ಸ್ಟ್ ವೀಕ್ ಅಲ್ಲಿ ಬನ್ನಿ, ಇಬ್ರು ಯಾರು ಬನ್ನಿ, ಒಬ್ರು ಇಬ್ರು ನೀಟಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅಲ್ಲೇ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅನ್ನೋ ಮಾತನ್ನ ನಾನು ಅವ್ರಿಗೆ ಹೇಳಿದೀನಿ. ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದ್ರೆ ಇಂಡಸ್ಟ್ರಿ ಮಾಡಬಾರದು. ಇವತ್ತು ಸಾಕಷ್ಟು ಇಂಡಸ್ಟ್ರಿಗಳು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ರೋಡ್ಗಳು ನೋಡಿದ್ರೆ ಒಂದು ಗಾಡಿ ಒಂದು ಒಳ್ಳೆ ಒಂದು ವೆಹಿಕಲ್ ಹೋಗ್ಲಿಕ್ಕೆ ಅಲ್ಲಿ ಒಂದು ಓಡಾಡಕ್ಕೆ ಆಗಲ್ಲ ಅಂತ ಒಂದು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರೋಂಥದ್ದು ನಾವು ನೋಡಿದ್ದೀವಿ. ಮತ್ತೆ ಇಲ್ಲಿ ಸಾಕಷ್ಟು ಬ್ಯಾಂಕ್ ಸಂಬಂಧಪಟ್ಟಂತ ಕೆಲವು ಇಶ್ಯೂಸ್ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ. ನಮ್ಮ ವಿಶಾಲ್ ಹೇಳಿದ್ರು ನನಗೆ, ಅವರಿಗೆ ಅದು ನಮ್ಮ ಬೆಳಗ್ಗೆ ನಮ್ಮ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಅದು ಸಾಕಷ್ಟು ಅದ್ರ ಬಗ್ಗೆ ನಾವು ಚರ್ಚೆಗಳನ್ನು ಮಾಡಿ ಅದಕ್ಕೊಂದು ಪರ್ಯಾಯವನ್ನು ಸಹ ನಾವು ಹುಡುಕಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದ್ರೂ ಸಹ ಅದನ್ನು ಸಹ ನಾನು ಇಲ್ಲಿಗೆ ಆ ಬ್ಯಾಂಕಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ಸಿಡ್ಬಿ ಅವರು ಏನು ನಮಗೆ NPA 2 ಅವರಿಗೆ ಈಗ ಅದು ಒಂದು ಏನು ರಿನ್ಯೂವಲ್ ಮಾಡಬೇಕು, ಅಕೌಂಟ್ಗಳನ್ನ ರಿಕನ್ಸ್ಟ್ರಕ್ಷನ್ ಮಾಡಬೇಕು, ಆಗುವರು ಈಗ ಅದೊಂದು ಸ್ಕೀಮ್ ಬಂದಿದೆ, ಅದು ಈಗ ಮಾಡ್ತಾ ಇದ್ದಾರೆ. ಅದು ಇಲ್ಲಿ ಮಂಗಳೂರಲ್ಲಿ ಇನ್ನು ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಆ ಒಂದು ಕಾರ್ಯಕ್ರಮವನ್ನು ಸಹ ನಾವು ಮಂಗಳೂರಲ್ಲಿ ಒಂದು ಮಾಡಬಹುದು, ಮಾಡೋಣ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇವತ್ತು ಇಂಪಾರ್ಟೆಂಟು ಇವತ್ತಿರುವಂತದ್ದು ನಮ್ಮ ಶ್ರೀನಿವಾಸ್ ಅವರು ಬಂದಿರುವಂತದ್ದು. ಅವರು ಮುಖ್ಯವಾಗಿ ಇವತ್ತು ನಮ್ಮ ಏನೋ ಒಂದು ನೂತನ ಕೈಗಾರಿಕಾ ನೀತಿ ಬಗ್ಗೆ ನಮಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದಾರೆ. ಬಹಳ ಇಂಪಾರ್ಟೆಂಟ್ ಇದೆ. ಇವತ್ತು ಸಾಕಷ್ಟು ಅದರಿಂದ ನಮಗೆ ಸ್ಕೀಮ್ ಇದೆ, ಬೆನಿಫಿಟ್ ಇದೆ. ಅದ್ರ ಬಗ್ಗೆ ಕೂಲಂಕುಷವಾಗಿ ಅವರು ಹೇಳ್ತಾರೆ. ಅವರ ಮಾತನ್ನು ನಾವು ಕೇಳೋಣ. ಅದಕ್ಕೋಸ್ಕರ ನೀವು ಇಲ್ಲೆಲ್ಲ ಸ್ನೇಹಿತರೆಲ್ಲ ಬಂದಿದ್ದೀರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಉದ್ಘಾಟನಾ ಭಾಷಣ ಮಾಡಿದ ಅಧ್ಯಕ್ಷರಾದ KP ಸರ್, ನಮ್ದು ಏನೇ ಸಣ್ಣ ದೊಡ್ಡ ಪ್ರಾಬ್ಲಮ್ ಇದ್ರು ಇದು ಸೇರ್ಬೇಕಾದವರಿಗೆ ಸೇರ್ಬೇಕಾದ್ರೆ ನನ್ನ ಮೀಡಿಯಾ ಸ್ನೇಹಿತರು, ಮೀಡಿಯಾ ಮಿತ್ರರು ಇದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ದಯವಿಟ್ಟು ನಮ್ಮ ಸಮಸ್ಯೆಗಳನ್ನ ನೀವು ಒಂದಷ್ಟು ನಿಮ್ಮ ಮುಖಾಂತರ ಗೌರ್ಮೆಂಟ್ ಗೆ ತಲುಪುವಂತ ಕೆಲಸ ಮಾಡ್ತೀರಿ ಅಂತ ಹೇಳಿ ನಮ್ಮ ತಮಗೆ ಮತ್ತೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಉದ್ಘಾಟನಾ ಭಾಷಣ ಮಾಡಿದ ಕಾಸಿಯಾದ ಅಧ್ಯಕ್ಷರಾದ ಶ್ರೀ KP ಅರಸಪ್ಪನವರಿಗೆ ವಂದನೆಗಳು. ಹಾಗೆ ಝೂಮ್ ನಲ್ಲಿ ಸಹ ಅನೇಕ ಸದಸ್ಯರು ಬಂದಿದ್ದಾರೆ. ಅವರು ಸಹ ನಮ್ಮ ಅಧ್ಯಕ್ಷರ ಪರವಾಗಿ ಸ್ವಾಗತವನ್ನು ಕೊಡ್ತಾ, ಮತ್ತೆ ನಮ್ಮ ಪ್ಯಾನೆಲ್ ಚೇರ್ಮನ್ ನಾಗರಾಜ್ ಅವರು ಬಂದಿದ್ದಾರೆ, ಗೋವಿಂದರಾಜ್ ಅವರು ಬಂದಿದ್ದಾರೆ, ವ್ಯವಸ್ಥಾಪಕ ಮಾನವ ಸಂಪನ್ಮೂಲ ಈಗಿನ ಒಬ್ಬ ಸ್ಪೀಕರ್ ಸಹ ಅವರು. ಎಲ್ಲರಿಗೂ ನಮ್ಮ ಅಧ್ಯಕ್ಷರ ಪರವಾಗಿ ಸ್ವಾಗತವನ್ನು ಕೊಡ್ತಾ, ಈಗ ನೂತನ ಕೈಗಾರಿಕಾ ನೀತಿ 2020-25 ಮತ್ತು ಹೂಡಿಕೆ ಅವಕಾಶಗಳು ಈ ಒಂದು ಪ್ರಸ್ತುತಿಯನ್ನು ಶ್ರೀ HM ಶ್ರೀನಿವಾಸ್ ಅವರು ಅಪರ ನಿರ್ದೇಶಕರು ಇವರು ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಉದ್ಯಮಿಗಳೇ, ಮಾಧ್ಯಮದ ಮಿತ್ರರೇ, ಕರ್ನಾಟಕ ಸರ್ಕಾರ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಬಳಕೆಗೆ, ಅಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸುವ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನ ಕಳೆದ 60 ವರ್ಷಗಳಿಂದ ಹಾಕೊಂಡು ಬಂದಿದೆ. ಇಂತಹ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಪರಿಶೀಲಿಸಿದಾಗ
ಕಳೆದ 35 ವರ್ಷಗಳ ಹಿಂದೆ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಯಿತು. ಅಂದ್ರೆ ಕೈಗಾರಿಕಾ ಅಭಿವೃದ್ಧಿ ಆಗ್ಬೇಕಾದ್ರೆ, ಅದರ ಸಂಪನ್ಮೂಲಗಳ ಬಳಕೆ ಆಗ್ಬೇಕಾದ್ರೆ ಹಾಗೂ ನಿರುದ್ಯೋಗಗಳ ಒಂದು ಉದ್ಯೋಗ ಸೃಷ್ಟಿ ಆಗ್ಬೇಕಂದ್ರೆ ಒಂದು ಕೈಗಾರಿಕಾ ನೀತಿ ರೂಪಿಸಬೇಕು ಅನ್ನೋದನ್ನು. ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೈಗಾರಿಕಾ ನೀತಿಯನ್ನು ರೂಪಿಸಿದ ರಾಜ್ಯ ಕರ್ನಾಟಕ ರಾಜ್ಯ. ಇದನ್ನೇ ಒಂದು ತಳಹದಿಯಾಗಿಕೊಂಡು ಬೇರೆ ರಾಜ್ಯಗಳು ಇವತ್ತು ತಮ್ಮದೇ ಆದಂತಹ ಕೈಗಾರಿಕಾ ನೀತಿಯನ್ನು ರೂಪಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಕೇವಲ ಕೈಗಾರಿಕಾ ನೀತಿ ಅಲ್ಲದೆ ವಲಯವಾರು, ಅಂದ್ರೆ ಕೈಮಗ್ಗ ಮತ್ತು ಜವಳಿಗಾಗಿರ್ಬೋದು, ಕೃಷಿ ಹಾಗೂ ಆಹಾರ ನೀತಿ ಆಗಿರ್ಬೋದು, ITBT ಆಗಿರ್ಬೋದು, ಹೀಗೆ ವಲಯವಾರು ಹಾಗೂ ಕ್ಷೇತ್ರವಾರು ಕೈಗಾರಿಕಾ ನೀತಿಯನ್ನು ರೂಪಿಸ್ತಾ ಇದೆ. ಈ ಕೈಗಾರಿಕಾ ನೀತಿಯನ್ನ ಹೊಸ ಕೈಗಾರಿಕಾ ನೀತಿ ಆಗಸ್ಟ್ 13, 2020 ಜಾರಿಗೆ ಬಂತು. ಈ ಹಿಂದೆ ಪೂರ್ವದಲ್ಲಿ ಕೈಗಾರಿಕಾ ನೀತಿ 2014 ಮತ್ತು 19 ಜಾರಿಯಲ್ಲಿತ್ತು. ಹೊಸ ಕೈಗಾರಿಕಾ ನೀತಿ ಆಗಸ್ಟ್ 13, 2020 ಜಾರಿಗೆ ಬಂದಿದೆ. ಈ ದಿನಾಂಕ ಪ್ರಾಮುಖ್ಯತೆ ಅಂದ್ರೆ ಈ ದಿನಾಂಕದ ನಂತರ ಯಾವ ಉದ್ಯಮಶೀಲರು ಹೊಸ ಕೈಗಾರಿಕೆಯನ್ನು ಪ್ರಾರಂಭಿಸುವುದಕ್ಕೆ ಒಂದು ಕ್ರಮಗಳನ್ನು ತೆಗೆದುಕೊಳ್ತಾರೆ. ಹೊಸ ಕೈಗಾರಿಕಾ ಅಂದ್ರೆ ನೂತನ ಕೈಗಾರಿಕೆ, ಇದರಲ್ಲಿ ಹೊಸ ಬಂಡವಾಳವನ್ನು ಸಹ ಸೇರ್ಕೊಳ್ತಾರೆ. ಅಂದ್ರೆ ವಿಸ್ತರಣೆ ಕಾರ್ಯಕ್ರಮಕ್ಕಾಗಿ ನೀವು ಏನಾದ್ರೂ ಹೊಸ ಬಂಡವಾಳ ಹಾಕೋದಿದ್ರೆ, ಮಾಡರ್ನೈಸ್ ಆಧುನೀಕರಣ ಮಾಡೋದಕ್ಕೆ ಏನಾದ್ರೂ ಹೊಸ ಬಂಡವಾಳ ಹಾಕೋದಿದ್ರೆ, ನೆಕ್ಸ್ಟ್ ವೈವಿಧ್ಯೀಕರಣ ಡೈವರ್ಸಿಫಿಕೇಶನ್ ಮಾಡೋದಾದ್ರೆ ಏನಾದ್ರೂ ಹೊಸ ಬಂಡವಾಳ ಹೂಡೋದಾದ್ರೆ ಅದನ್ನ ಈ 4 ವರ್ಗದಲ್ಲೂ ಹೊಸ ಬಂಡವಾಳಕ್ಕೆ ನಾವು ಪರಿಗಣಿಸ್ತೇವೆ ಹೊಸ ಕೈಗಾರಿಕಾ ನೀತಿ. ಈ ಹೊಸ ಕೈಗಾರಿಕಾ ನೀತಿನಲ್ಲಿ ಏನೇನು ಗುರಿಗಳಿದೆ ಅಂದ್ರೆ, ರಾಜ್ಯದಲ್ಲಿ ಹೊಸದಾಗಿ ಬಂಡವಾಳವನ್ನ ಆಕರ್ಷಣೆ ಮಾಡಬೇಕು, ಅಷ್ಟೇ ಅಲ್ಲದೆ ಉನ್ನತ ತಂತ್ರಜ್ಞಾನವನ್ನ ವರ್ಗಾವಣೆ ಮಾಡಬೇಕು, ವಿಶ್ವ ದರ್ಜೆಯ ಮೂಲಭೂತ ಸೌಲಭ್ಯವನ್ನ ಅಭಿವೃದ್ಧಿಪಡಿಸಬೇಕು, ಕೌಶಲ್ಯ ಅಭಿವೃದ್ಧಿನ ಅಭಿವೃದ್ಧಿಪಡಿಸಬೇಕು. ಹೀಗೆ ಅನೇಕ ಗುರಿಗಳನ್ನು ಕರ್ನಾಟಕ ಸರ್ಕಾರ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ಹೊಂದಿದೆ. ಈ ಗುರಿಯ ನಿರ್ದಿಷ್ಟ ಗುರಿಯನ್ನ ನಾವು ಪರಿಶೀಲಿಸಿದಾಗ ಮುಂದಿನ 5 ವರ್ಷಗಳಲ್ಲಿ ಕನಿಷ್ಠ 5 ಲಕ್ಷ ಕೋಟಿ ಬಂಡವಾಳವನ್ನ ರಾಜ್ಯದಲ್ಲಿ ಆಕರ್ಷಣೆ ಮಾಡಬೇಕು, 20 ಲಕ್ಷ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು ಹಾಗೂ ರಫ್ತಿನಲ್ಲಿ 3ನೇ ಸ್ಥಾನವನ್ನು ಗಳಿಸಬೇಕು ಮತ್ತು ವಾರ್ಷಿಕ ಉತ್ಪಾದನೆಯನ್ನ 10% ಪ್ರತಿ ವರ್ಷ ಹೆಚ್ಚಿಸ್ತಾ ಹೋಗ್ಬೇಕು. ತಂತ್ರಜ್ಞಾನದ ಒಂದು ರಾಜಧಾನಿಯನ್ನಾಗಿ ರಾಜ್ಯವನ್ನ ಆ ಒಂದು ಸ್ಥಾನಕ್ಕೆ ತಲುಪಿಸಬೇಕು ಅನ್ನೋದು ಈ ಒಂದು ಕೈಗಾರಿಕಾ ನೀತಿಯಲ್ಲಿ ನಾವು ಹಾಕಿಕೊಂಡಂತ ಗುರಿಯಾಗಿದೆ. ಈ ಹೊಸ ಕೈಗಾರಿಕಾ ನೀತಿ 2020-25ರಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡುವಂತಹ ಉದ್ಯಮಶೀಲರಿಗೆ ಏನು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳು ಅಂದ್ರೆ ಇನ್ಸೆಂಟಿವ್ಸ್ ಅಂಡ್ ಕನ್ಸೆಷನ್ ಅಂತ ಏನು ಹೇಳ್ತೀವಿ ದೊರೆಯುತ್ತ ಪರಿಶೀಲಿಸುವ ಪೂರ್ವದಲ್ಲಿ ನಾವು ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿಗೆ ತಂದಂತಹ ವ್ಯಾಖ್ಯಾನ ಅಂದ್ರೆ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಏನ್ ಹೇಳ್ತೀವಿ, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯ ಕೈಗಾರಿಕೆಗಳ ವ್ಯಾಖ್ಯಾನವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ವ್ಯಾಖ್ಯಾನದ ಆಧಾರದ ಮೇಲೆ ನಾವು ಎಲ್ಲಾ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡ್ತೇವೆ. ಸೂಕ್ಷ್ಮ ಕೈಗಾರಿಕೆ ಅಂದ ಕೂಡಲೇ ಇದರಲ್ಲಿ ವ್ಯಾಖ್ಯಾನದಲ್ಲಿ 2 ಕಾಂಪೊನೆಂಟ್ಸ್ ಇದೆ. ಒನ್ ಈಸ್ ಇನ್ವೆಸ್ಟ್ಮೆಂಟ್ ಕಾಂಪೊನೆಂಟ್, ಸೆಕೆಂಡ್ ಒನ್ ಈಸ್ ಟರ್ನ್ ಓವರ್ ಕಾಂಪೊನೆಂಟ್. ಇದನ್ನ ಹಿಂದಿನ ವ್ಯಾಖ್ಯಾನಕ್ಕೆ ನಾವು ಪರಿಶೀಲಿಸಿದಾಗ ಹಿಂದಿನ ವ್ಯಾಖ್ಯಾನದಲ್ಲಿ ಸೇವಾ ವಲಯಕ್ಕೆ ಬೇರೆ ಡೆಫಿನೇಷನ್ ಇತ್ತು ಮತ್ತು ಉತ್ಪಾದನಾ ವಲಯಕ್ಕೆ ಬೇರೆ ಡೆಫಿನೇಷನ್ ಇತ್ತು. ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಸೇವಾ ವಲಯ ಮತ್ತು ಉತ್ಪಾದನಾ ವಲಯಕ್ಕೆ ಒಂದೇ ಡೆಫಿನೇಷನ್ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಹಿಂದಿನ ಡೆಫಿನೇಷನ್ ನಲ್ಲಿ ಟರ್ನ್ ಓವರ್ ಅಂತ ಹೇಳಿ ವಾರ್ಷಿಕ ವಹಿವಾಟನ್ನ ನಾವು ಪರಿಗಣಿಸ್ತಾ ಇರಲಿಲ್ಲ. ಆದ್ರೆ ಜುಲೈ 1, 2020 ನಂತರ ಭಾರತ ಸರ್ಕಾರ ಏನು ನೋಟಿಫಿಕೇಶನ್ ಜಾರಿಗೆ ತಂದಿದೆ, ಇದರಲ್ಲಿ ವಾರ್ಷಿಕ ವಹಿವಾಟನ್ನು ಸಹ ನಾವು ಪರಿಗಣಿಸ್ತಾ ಇದ್ದೀವಿ. ಇದರ ಪ್ರಕಾರ ಸೂಕ್ಷ್ಮ ಕೈಗಾರಿಕೆ ಅಂದ್ರೆ ಯಂತ್ರೋಪಕರಣಗಳಲ್ಲಿ ರು 1 ಕೋಟಿಗಿಂತ ಕಡಿಮೆ ಬಂಡವಾಳ ಹಾಕಿದ್ರೆ
ಮತ್ತು ಅಂತಹ ಕೈಗಾರಿಕೆ ವಾರ್ಷಿಕ ವಹಿವಾಟು ರು. 5 ಕೋಟಿಗಿಂತ ಕಡಿಮೆ ಇದ್ದಲ್ಲಿ ನಾವು ಅದನ್ನ ಸೂಕ್ಷ್ಮ ಕೈಗಾರಿಕೆ ಅಂತ ಹೇಳ್ತೀವಿ. ಈ ಒಂದು ವ್ಯಾಖ್ಯಾನದ ಪ್ರಕಾರ ಒಂದು ವೇಳೆ ಯಂತ್ರೋಪಕರಣಗಳಲ್ಲಿ ಬಂಡವಾಳ ರು. 1 ಕೋಟಿಗಿಂತ ಕಡಿಮೆ ಇದ್ದು ವಾರ್ಷಿಕ ವಹಿವಾಟು 5 ಕೋಟಿಗಿಂತ ಹೆಚ್ಚಾದ್ರೆ ಅದನ್ನ ನಾವು ಸಣ್ಣ ಕೈಗಾರಿಕೆ ಅಂತ ಪರಿಗಣಿಸ್ತೀವಿ. ಇದು ಸಣ್ಣ ವ್ಯತ್ಯಾಸ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಣ್ಣ ಕೈಗಾರಿಕೆ ಅಂದ್ರೆ ರು. 10 ಕೋಟಿಗಿಂತ ಕಡಿಮೆ ಯಂತ್ರೋಪಕರಣದಲ್ಲಿ ಬಂಡವಾಳ ಇದೆ ಮತ್ತು ವಾರ್ಷಿಕ ವಹಿವಾಟು ರು. 50 ಕೋಟಿಗಿಂತ ಕಡಿಮೆ ಇದ್ರೆ ಅದನ್ನ ಸಣ್ಣ ಕೈಗಾರಿಕೆ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಮಧ್ಯಮ ಕೈಗಾರಿಕೆ ಅಂದ್ರೆ ರು. 50 ಕೋಟಿಗಿಂತ ಕಡಿಮೆ ಬಂಡವಾಳವನ್ನು ಹೂಡಿದೆ ಯಂತ್ರೋಪಕರಣ ಪ್ಲಾಂಟ್ ಅಂಡ್ ಮಿಷನರಿನಲ್ಲಿ ಮತ್ತು ವಾರ್ಷಿಕ ವಹಿವಾಟು ರು. 250 ಕೋಟಿಗಿಂತ ಕಡಿಮೆ ಇದ್ರೆ ಅದನ್ನ ನಾವು ಮಧ್ಯಮ ಕೈಗಾರಿಕೆ ಅಂತ ಹೇಳ್ತೀವಿ. ಈ ವ್ಯಾಖ್ಯಾನದ ಮೇಲೆ ನಾವು ಎಲ್ಲಾ ಇನ್ಸೆಂಟಿವ್ಸ್ ಅಂಡ್ ಪೆನ್ಷನ್ ಅಂದ್ರೆ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ಈ ಒಂದು ಕೈಗಾರಿಕೆ ನೀಡ್ತಾ ಇದ್ದೇವೆ. ಇಲ್ಲಿ ಇರ್ತಕ್ಕಂಥ ಎಲ್ಲಾ ಬೆನಿಫಿಟ್ಸ್ ದಟ್ ಇಸ್ ಇನ್ಸೆಂಟಿವ್ಸ್ ಅಂಡ್ ಪೆನ್ಷನ್ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ 4 ಭಾಗ ಮಾಡಿದ್ದೇವೆ ಮುಖ್ಯವಾಗಿ. ಒಂದು ಪ್ರೊಡಕ್ಷನ್ ಬೇಸ್ಡ್ ಇನ್ಸೆಂಟಿವ್ಸ್ ಅಂದ್ರೆ ಉತ್ಪಾದನೆಯನ್ನು ಆಧರಿಸಿದಂತ ಪ್ರೋತ್ಸಾಹಗಳು. ಎರಡನೇದು ತಂತ್ರಜ್ಞಾನವನ್ನು ಮತ್ತು ಆವಿಷ್ಕಾರವನ್ನು ಆಧರಿಸಿದಂತ ಪ್ರೋತ್ಸಾಹಗಳು. ಮೂರನೇದು ಸಸ್ಟೈನಬಿಲಿಟಿ ಮತ್ತು ಜವಾಬ್ದಾರಿಯುತ ಕೈಗಾರಿಕೀಕರಣವನ್ನು ಆಧರಿಸಿದಂತಹ ಪ್ರೋತ್ಸಾಹಗಳು. ನಾಲ್ಕನೇದು ರಫ್ತು ಆದಂತಹ ಪ್ರೋತ್ಸಾಹಗಳು ಅಂತೇಳಿ. ಮೊದಲನೇದು ಉತ್ಪಾದನೆಯನ್ನು ಆಧರಿಸಿದಂತಹ ಪ್ರೋತ್ಸಾಹಗಳ ಪೈಕಿ ಒಟ್ಟು 6 ರೀತಿಯ ಪ್ರೋತ್ಸಾಹಗಳನ್ನ ನಾವು ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡ್ತೀವಿ. ಮೊದಲನೇದಾಗಿ ಬಂಡವಾಳ ಹೂಡಿಕೆ ಸಹಾಯಧನ ಅಂದ್ರೆ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಸಬ್ಸಿಡಿ ಅಂತ ಹೇಳ್ತೀವಿ. ಯಾವುದೇ ಒಂದು ಕೈಗಾರಿಕೆಗೆ ಒಟ್ಟು ಇನ್ವೆಸ್ಟ್ಮೆಂಟ್ ದಟ್ ಈಸ್ ಲ್ಯಾಂಡ್, ಬಿಲ್ಡಿಂಗ್, ಎಲೆಕ್ಟ್ರಿಫಿಕೇಶನ್ ಅಂಡ್ ಅದರ್ ಅಸೆಟ್ಸ್, ಏನು ಒಟ್ಟಾರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಅಂತ ಏನ್ ಹೇಳ್ತೀವಿ, ಇದಕ್ಕೆ ನಿರ್ದಿಷ್ಟ ಮೊತ್ತದ ಅಂದ್ರೆ ಪರ್ಸೆಂಟೇಜ್ ಇಟ್ ಮೇ ವೇರಿ ಫ್ರಮ್ 20 to 25% ಆರ್ 35%. ಇದಕ್ಕೆ ಕೆಲವು ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ಸ್ ಮುಂದಿನ ಸ್ಲೈಡ್ ನಲ್ಲಿ ಹೇಳ್ತೇನೆ. ಇದನ್ನ ಆಧರಿಸಿ ನಾವು ಸಹಾಯಧನವನ್ನ ಹೊಸದಾಗಿ ಸ್ಥಾಪನೆ ಮಾಡುವಂತಹ ಕೈಗಾರಿಕೆಗಳಿಗೆ ನೀಡ್ತೇವೆ. ಅದೇ ರೀತಿಯಲ್ಲಿ ಮುದ್ರಾಂಕ ಶುಲ್ಕ ವಿನಾಯಿತಿ. ಹೊಸದಾಗಿ ಯಾರಾದ್ರೂ ಕೈಗಾರಿಕಾ ಸ್ಥಾಪನೆ ಮಾಡ್ಬೇಕಂದ್ರೆ KSSIDC ಮೂಲಕ ಅಥವಾ KED ಮೂಲಕ ನೀವು ನಿವೇಶನವನ್ನ ಪಡ್ಕೊಳ್ತೀರಿ. ಈ ನಿವೇಶನಕ್ಕೆ ಏನ್ ರಿಜಿಸ್ಟ್ರೇಷನ್ ಮಾಡಬೇಕು, ನೋಂದಣಿ ಮಾಡುವಂತಹ ಸಂದರ್ಭದಲ್ಲಿ ನೀವು ಮುದ್ರಾಂಕ ಶುಲ್ಕ ಅಥವಾ ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ನೀವು ಕಟ್ಟಬೇಕಾಗುತ್ತೆ. ಇದಕ್ಕೆ ಒಂದು ರಿಯಾಯಿತಿ ನೀಡಿದಂತಹ ಒಂದು ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನಿಟ್ಟಿನಲ್ಲಿ ನಾವು ನೀಡಲಾಗಿದೆ. ಇದಲ್ಲದೆ ಕೈಗಾರಿಕೆ ಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಉದ್ಯಮಶೀಲರಿಗೆ ಪಡ್ಕೊಳ್ತಂತಹ ಅವಧಿ ಸಾಲ ಮತ್ತು ದುಡಿಮೆ ಬಂಡವಾಳ ದಟ್ ಈಸ್ ಟರ್ಮ್ ಲೋನ್ ಅಂಡ್ ವರ್ಕಿಂಗ್ ಕ್ಯಾಪಿಟಲ್, ಇವೆರಡನ್ನೂ ಸೇರಿಸಿ ಮುದ್ರಾಂಕ ಶುಲ್ಕವನ್ನ ನೀಡತಕ್ಕಂತ ವಿನಾಯಿತಿ ನೀಡತಕ್ಕಂತ ಅವಕಾಶವನ್ನು ಸಹ ಈ ಒಂದು ಕೈಗಾರಿಕೆ ನಿಟ್ಟಿನಲ್ಲಿ ನೀಡಲಾಗಿದೆ. ಬಹಳ ಮುಖ್ಯವಾಗಿ ಕೇವಲ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ದುಡಿಮೆ ಬಂಡವಾಳವನ್ನು ಮಾತ್ರ ಪಡ್ಕೊಂಡ್ರೆ ಯಾವುದೇ ರೀತಿಯ ಮುದ್ರಾಂಕ ಶುಲ್ಕವನ್ನ ನೀಡಲಾಗುವುದಿಲ್ಲ. ಇಟ್ ಶುಡ್ ಬಿ ಎ ಕಾಂಪೋಸಿಟ್ ವರ್ಕಿಂಗ್ ಕ್ಯಾಪಿಟಲ್ ಆಸ್ ವೆಲ್ as ಟರ್ಮ್ ಲೋನ್. ಮೂರನೇದು ಲ್ಯಾಂಡ್ ಕನ್ವರ್ಷನ್ ಫೀ ರಿಯಂಬರ್ಸ್ಮೆಂಟ್. ಅಂದ್ರೆ ಯಾರಾದ್ರೂ ಕೈಗಾರಿಕೋದ್ಯಮಿಗಳು ತಮ್ಮ ಸ್ವಂತ ಜಾಗದಲ್ಲಿ ಅಥವಾ ಬೇರೆಯವರ ಮೂಲಕ ಒಂದು ಕೃಷಿ ಭೂಮಿಯನ್ನ ಪಡೆದು ಕೃಷಿಯೇತರ ಭೂಮಿಗೆ ಪರಿವರ್ತನೆ ಮಾಡಿ ಅದರಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ರೆ ಆ ಪರಿವರ್ತನಾ ಶುಲ್ಕವನ್ನ ಮರುಪಾವತಿ ಮಾಡತಕ್ಕಂತ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನಿಟ್ಟಿನಲ್ಲಿ ನೀಡಲಾಗಿದೆ. ಇದಲ್ಲದೆ ಕೈಗಾರಿಕೆಗಳ ಸ್ಥಾಪನೆಯಾದ ನಂತರ ಏನು ವಿದ್ಯುತ್ ಬಿಲ್ ಅನ್ನ ಬರುತ್ತೆ, ಆದ್ರೆ ಟ್ಯಾಕ್ಸ್ ಕಾಂಪೊನೆಂಟ್ ಏನ್ ಹೇಳ್ತೀವಿ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್, ಅಥವಾ ಒಂದು ತೆರಿಗೆ ವಿನಾಯಿತಿಯನ್ನ 4 ವರ್ಷದಿಂದ 8 ವರ್ಷದವರೆಗೆ ಆ ಒಂದು ಕೈಗಾರಿಕೆಗಳ ಮೇಲೆ ಬೇರೆ ಬೇರೆ ಕೈಗಾರಿಕೆ ಬೇರೆ ಬೇರೆ ಇದೆ ಅಂತಹ ಒಂದು ವಿನಾಯಿತಿಯನ್ನ ಈ ಒಂದು ಕೈಗಾರಿಕೆ ನೀತಿನಲ್ಲಿ ನೀಡಲಾಗಿದೆ. ಇನ್ನೊಂದು ಹೊಸ ಸೇರ್ಪಡೆ ಅಂದ್ರೆ ಈ ಕೈಗಾರಿಕೆ ನೀತಿನಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ದಟ್ ಈಸ್ ಹೊಸ ಕೈಗಾರಿಕೆ ವಿಸ್ತರಣೆ, ಆಧುನೀಕರಣ ಮತ್ತು ವೈರುಧ್ಯೀಕರಣ
ಅಂತಹ ಕೈಗಾರಿಕೆ ಸ್ಥಾಪನೆಯಾದ ನಂತರ ಪ್ರತಿ ಯೂನಿಟ್ಗೆ ರೂ. 1 3 ವರ್ಷಗಳ ಕಾಲ ವಿದ್ಯುತ್ ಸಹಾಯಧನವನ್ನು ನೀಡಲಾಗುತ್ತೆ. ಹಿಂದಿನ ಕೈಗಾರಿಕೆ ನೀತಿನಲ್ಲಿ ಇಂತಹ ಸೌಲಭ್ಯ ಇರಲಿಲ್ಲ. ಈ ಒಂದು ಕೈಗಾರಿಕೆ ನೀತಿನಲ್ಲಿ ಈ ಸೌಲಭ್ಯನ ನೀಡಲಾಗಿದೆ. ಎರಡನೇ ಭಾಗದಲ್ಲಿ ತಂತ್ರಜ್ಞಾನವನ್ನು ಆಧರಿಸಿದಂತಹ ಸಹಾಯಧನ ಅಥವಾ ಪ್ರೋತ್ಸಾಹಗಳಂದ್ರೆ ಯಾವುದೇ ಸೂಕ್ಷ್ಮ ಕೈಗಾರಿಕೆ ಆಗಿರ್ಬೋದು ಅಥವಾ ಸಣ್ಣ ಕೈಗಾರಿಕೆ ಆಗಿರ್ಬೋದು, ಹಳೆಯ ಯಂತ್ರೋಪಕರಣಗಳನ್ನ ಮಾರಾಟ ಮಾಡಿ ಹೊಸ ಯಂತ್ರೋಪಕರಣಗಳನ್ನ ಖರೀದಿ ಮಾಡಿ ಹೊಸ ತಂತ್ರಜ್ಞಾನವನ್ನ ಅಳವಡಿಸಿದ್ರೆ ಅಂತಹ ಕೈಗಾರಿಕೆಗಳಿಗೆ 5% ಬಡ್ಡಿ ಸಹಾಯಧನ ನೀಡತಕ್ಕಂತ ಒಂದು ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿನಲ್ಲಿ ನೀಡಲಾಗಿದೆ. ಎರಡನೇದಾಗಿ ರಾಷ್ಟ್ರದಲ್ಲಿ ಸುಮಾರು 44 ಬೇರೆ ಬೇರೆ ಆವಿಷ್ಕಾರವನ್ನು ಮಾಡತಕ್ಕಂತ ಪ್ರಯೋಗಾಲಯಗಳಿದೆ, ಟೆಕ್ನಾಲಜಿ ಸೆಂಟರ್ಸ್. ಇಂತಹ ಲ್ಯಾಬ್ಗಳ ಮೂಲಕ ತಂತ್ರಜ್ಞಾನವನ್ನು ಪಡೆದು ಆ ತಂತ್ರಜ್ಞಾನವನ್ನ ತಮ್ಮ ಕೈಗಾರಿಕೆಗಳಲ್ಲಿ ಅಳವಡಿಸಿದ್ರೆ ಅವ್ರಿಗೂ ಸಹ ಒಂದು ನಿರ್ದಿಷ್ಟ ಸಹಾಯಧನ ನೀಡತಕ್ಕಂಥ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿನಲ್ಲಿ ನೀಡಲಾಗಿದೆ. ಇದಲ್ಲದೆ ಹೊಸದಾಗಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತ ಯಾರಾದ್ರೂ ನವೋದ್ಯಮ ಸ್ಥಾಪನೆ ಮಾಡ್ಬೇಕಂತ ಯಾರಾದ್ರೂ ಉದ್ಯಮಶೀಲರು ಮುಂದೆ ಬಂದ್ರೆ ಅವ್ರಿಗೆ ಒಂದು ಅಳುಕಿರ್ತದೆ, ನಾವು ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಹಣಕಾಸಿನ ಸೌಲಭ್ಯ ಕಷ್ಟ, ನಮ್ಗೆ ಯಾವುದೋ ಒಂದು ಸೌಲಭ್ಯ ಸಿಗೋದಿಲ್ಲ ಅಂತ ಹೇಳಿ. ಅಂತವರಿಗೆ ಇನ್ಕ್ಯುಬೇಷನ್ ಸೆಂಟರ್ ನ ಸ್ಥಾಪನೆ ಮಾಡೋದಕ್ಕೆ ಯಾವ್ದಾದ್ರು ಸಂಸ್ಥೆಗಳು ಮುಂದೆ ಬಂದ್ರೆ ಅವರಿಗೆ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಷನ್ ಸೆಂಟರ್ ಅಂದ್ರೆ TTIC ಅಂತ ಏನು ಸ್ಕೀಮ್ ಇಟ್ಟು ಇದರಲ್ಲಿ ನಿರ್ದಿಷ್ಟವಾದಂತಹ ಅನುದಾನ ನೀಡತಕ್ಕಂಥ ಸೌಲಭ್ಯವನ್ನ ಈ ಒಂದು ಯೋಜನೆಯಲ್ಲಿ ನೀಡಲಾಗಿದೆ. ಇದಲ್ಲದೆ ಕೈಗಾರಿಕೆ ಸ್ಥಾಪನೆ ಮಾಡಿದ ನಂತರ ಕೈಗಾರಿಕೆಗಳು ತಮ್ಮ ಉತ್ಪನ್ನಗಳ ಗುಣಮಟ್ಟವನ್ನ ಕಾಪಾಡೋದು ಬಹಳ ಮುಖ್ಯ. ಈ ಗುಣಮಟ್ಟದ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಇಟ್ ಮೇ ಬಿ ಅನ್ ISO ಸರ್ಟಿಫಿಕೇಟ್, VAS ಸರ್ಟಿಫಿಕೇಟ್ ಆರ್ ವಿಕನೆಕ್ಟ್ ಸರ್ಟಿಫಿಕೇಟ್. ಈ 3 ಪ್ರಮಾಣ ಪತ್ರಗಳಿಗೆ ಒಂದು ಸಹಾಯಧನ ನೀಡತಕ್ಕಂತ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. ಇನ್ನು 3ನೇ ಭಾಗಕ್ಕೆ ಬಂದ್ರೆ ನಾವು ಸಸ್ಟೈನಬಿಲಿಟಿ, ಸುಸ್ಥಿರ ಮತ್ತು ಜವಾಬ್ದಾರಿ ಇದ್ದಂತಹ ಕೈಗಾರಿಕೀಕರಣ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಸುಮಾರು 6 ವಿಶೇಷವಾದಂತಹ ಪ್ರೋತ್ಸಾಹವನ್ನ ನಾವು ಈ ಕೈಗಾರಿಕಾ ನೀತಿಯಲ್ಲಿ ನೀಡ್ತೇವೆ. ಇವತ್ತು ಮಳೆ ನೀರು ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತು. ನೀರಿಲ್ಲದೆ ಕೈಗಾರಿಕೆಗಳು ಬದುಕೋದಕ್ಕೆ ಸಾಧ್ಯ ಇಲ್ಲ, ಸಾಮಾನ್ಯ ಜನರು ಸಹ ಬದುಕೋದಿಲ್ಲ. ನೀರಿನ ಕೊರತೆಯನ್ನ ನೀಗಿಸೋದಕ್ಕೆ ಎಲ್ಲಾ ಕೈಗಾರಿಕೆಗಳು ಒಂದು ನಿರ್ದಿಷ್ಟ ಹಾರ್ವೆಸ್ಟಿಂಗ್ ಅಂತ ಏನ್ ಹೇಳ್ತೀವಿ, ಈ ಸೌಲಭ್ಯನ ಒದಗಿಸೋದು ಬಹಳ ಮುಖ್ಯ. ಇದನ್ನ ಪ್ರೋತ್ಸಾಹಿಸೋದಕ್ಕೆ ಕರ್ನಾಟಕ ಸರ್ಕಾರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇನ್ಸೆಂಟಿವ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಸಹ ಇದೆಲ್ಲ ಅಳವಡಿಸಿದೆ. ಇಂತಹ ಒಂದು ಯೋಜನೆಯನ್ನು ಸೌಲಭ್ಯವನ್ನ ಯಾರ ಕೈಗಾರಿಕೆಗಳು ಅಳವಡಿಸಿದ್ರೆ ಅವರಿಗೆ ನಿರ್ದಿಷ್ಟವಾದ ಒಂದು ಸಹಾಯಧನ ನೀಡತಕ್ಕಂಥ ಸೌಲಭ್ಯವನ್ನ ಈ ಕೈಗಾರಿಕಾ ನೀತಿನಲ್ಲಿ ನೀಡಲಾಗಿದೆ. ಇದಲ್ಲದೆ ತಾವು ಕೈಗಾರಿಕೆಗಳಿಂದ ಹೊರಸೂಸುವ ತ್ಯಾಜ್ಯ ನೀರನ್ನು ಪುನರ್ ಬಳಕೆ ಮಾಡುವಂತಹ ಕೈಗಾರಿಕೆಗಳಿಗೆ ಒಂದು ಸೌಲಭ್ಯ, ಹಣಕಾಸಿನ ಸೌಲಭ್ಯ ನೀಡತಕ್ಕಂತ ವ್ಯವಸ್ಥೆಯನ್ನು ಈ ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. 3ನೇದಾಗಿ ಯಾವ ಕೈಗಾರಿಕೆಗಳು ಈ ವಾಟರ್ ಆಡಿಟ್ ಅಂತ ಏನ್ ಹೇಳ್ತೀವಿ, ಪ್ರತಿ ವರ್ಷ ನಾವು ಎಷ್ಟು ನೀರನ್ನ ಬಳಕೆ ಮಾಡ್ತೀವಿ, ಯಾವ ರೀತಿಯಲ್ಲಿ ಆ ನೀರನ್ನ ಉಳಿತಾಯ ಮಾಡಬಹುದು ಅಂತ ಏನ್ ಆಡಿಟ್ ಮಾಡ್ತೇವೆ, ಇಂತ ಆಡಿಟ್ ಕ್ರಮವನ್ನು ತೆಗೆದುಕೊಂಡಲ್ಲಿ ಅದಕ್ಕೂ ಸಹ ಒಂದು ಸಹಾಯಧನ ನೀಡತಕ್ಕಂಥ ಸೌಲಭ್ಯವನ್ನ ಈ ಒಂದು ಕೈಗಾರಿಕಾ ನೀತಿನಲ್ಲಿ ಒದಗಿಸಲಾಗಿದೆ. ಇನ್ನು 4ನೇದಾಗಿ ಬಹಳ ಮುಖ್ಯವಾಗಿ ಒಂದು ಹನಿ ನೀರನ್ನು ಸಹ ಹೊರಗಡೆ ಬಿಡೋದಕ್ಕೆ ಸಂಪೂರ್ಣವಾಗಿ ಕೈಗಾರಿಕೆಯಲ್ಲೇ ಬಳಕೆ ಮಾಡೋದಾದ್ರೆ ಜೀರೋ ಡಿಸ್ಚಾರ್ಜ್ ಅಂತ ಏನ್ ಹೇಳ್ತೀವಿ, ಅಂತಹ ಕೈಗಾರಿಕೆಗಳಿಗೂ ಸಹ ವಿಶೇಷವಾಗಿ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿನಲ್ಲಿ ನೀಡಲಾಗಿದೆ. ಇದಲ್ಲದೆ ಇವತ್ತು ಪರಿಸರವನ್ನು ಹಾಳು ಮಾಡತಕ್ಕಂತ ಅನೇಕ ಏನು ಎಲಿಮೆಂಟ್ಸ್ ಗಳಲ್ಲಿ ಪ್ಲಾಸ್ಟಿಕ್ ಮತ್ತು ಎಲೆಕ್ಟ್ರಾನಿಕ್ ವೇಸ್ಟ್ ಇಸ್ ದ ಮೇನ್ ಕಾಂಪೊನೆಂಟ್ಸ್. ಇಂತಹ ಕಾಂಪೊನೆಂಟ್ ಗಳನ್ನ ಪುನರ್ ಬಳಕೆ ಮಾಡಿದ್ರೆ ಯಾವುದಾದ್ರೂ ಕೈಗಾರಿಕೆಗೆ ಅವ್ರಿಗೂ ಸಹ ಒಂದು ನಿರ್ದಿಷ್ಟ ಮೊತ್ತದ ಸಹಾಯಧನ ನೀಡತಕ್ಕಂತ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. ಕೆಲವು ಚಟುವಟಿಕೆಗಳಿಗೆ, ಕೆಲವು ಕೈಗಾರಿಕೆ ಚಟುವಟಿಕೆಗಳಿಗೆ, ಉದಾಹರಣೆಗೆ ಡೈಯಿಂಗ್ ಇಂಡಸ್ಟ್ರೀಸ್ ಆರ್ ಸಮ್ ಆಫ್ ದಿ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರೀಸ್, ಅಂಥವರು ನೀರನ್ನ
ಏನ್ ತ್ಯಾಜ್ಯ ನೀರನ್ನ ಹೊರಗಡೆ ಹಾಕಿದ್ರೆ ಅವು ಅಂತರ್ಜಲವನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಗಳನ್ನ ಅಂತಹ ಕೈಗಾರಿಕಾ ಘಟಕಗಳು ಸ್ಥಾಪನೆ ಮಾಡಬೇಕಾಗುತ್ತದೆ. ಇಂತಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡೋದಕ್ಕೆ ವಿಶೇಷವಾಗಿ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಸಬ್ಸಿಡಿ ಅಂದ್ರೆ ಇಟಿಪಿ ತ್ಯಾಜ್ಯ ಸಂಸ್ಕರಣಾ ಘಟಕ ಸಹಾಯಧನ ಅಂತ ಒಂದು ವಿಶೇಷವಾದ ಪ್ರೋತ್ಸಾಹವನ್ನು ಸಹ ಈ ಒಂದು ಕೈಗಾರಿಕಾ ನೀತಿನಲ್ಲಿ ನೀಡಲಾಗ್ತಾ ಇದೆ. ಇನ್ನು 4ನೇ ಭಾಗದಲ್ಲಿ ರಾಜ್ಯದ ರಫ್ತನ್ನ ಅಭಿವೃದ್ಧಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ಸರ್ಕಾರ 6 ರೀತಿಯ ಪ್ರೋತ್ಸಾಹಗಳನ್ನ ಈ ಒಂದು ವಿಭಾಗದಲ್ಲಿ ನೀಡಲಾಗುತ್ತೆ. ಮೊದಲನೇದಾಗಿ ವಿಶೇಷವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ರಫ್ತು ಆಧಾರಿತ ಘಟಕಗಳಿಗೆ ಯಾವುದೇ ರೀತಿಯ ಈ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರೋದಿಲ್ಲ. ವಿಶೇಷವಾಗಿ ರಫ್ತು ಆಧಾರಿತ ಕೈಗಾರಿಕೆಗಳಿಗೆ ಮಾತ್ರ 3 ವರ್ಷಗಳ ಕಾಲ ಈ ವಿದ್ಯುತ್ ತೆರಿಗೆ ವಿನಾಯಿತಿ ಅಂತ ಒಂದು ಪ್ರೋತ್ಸಾಹ ಮಾತ್ರ ರಫ್ತು ಆಧಾರಿತ ಕೈಗಾರಿಕೆಗಳಿಗೆ ನೀಡಲಾಗುತ್ತೆ. ಎರಡನೇದಾಗಿ ಯಾವ ರಫ್ತು ಆಧಾರಿತ ಕೈಗಾರಿಕೆಗಳು ತಮ್ಮ ವಾರ್ಷಿಕ ವಹಿವಾಟವನ್ನ ಡಬಲ್ ಮಾಡ್ತವೆ ಅಂದ್ರೆ 100 ಕೋಟಿ ಇದ್ದಿಂದ 200 ಕೋಟಿಗೆ ದ್ವಿಗುಣಗೊಳಿಸ್ತಾರೆ, ಅಂತಹ ಕೈಗಾರಿಕೆಗಳಿಗೆ ಪರ್ಫಾರ್ಮೆನ್ಸ್ ಲಿಂಕ್ ಸಬ್ಸಿಡಿ ಅಂದ್ರೆ ಕಾರ್ಯನಿರ್ವಹಣಾ ಸಹಾಯಧನ ಅಂತೇಳಿ ನಾವು ಸಹಾಯಧನ ನೀಡತಕ್ಕಂತ ಒಂದು ಕಾರ್ಯಕ್ರಮನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ರೂಪಿಸಲಾಗಿದೆ. ಇದಲ್ಲದೆ ಕೆಲವು ರಫ್ತು ಆಧಾರಿತ ಕೈಗಾರಿಕೆಗಳು ರಫ್ತು ಮಾಡುವಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳಿಗೆ ನಿರ್ದಿಷ್ಟ ದರವನ್ನ ಪಾವತಿಸಬೇಕಾಗುತ್ತೆ. ಈ ದರವನ್ನ ಮರುಪಾವತಿ ಮಾಡತಕ್ಕಂಥ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿನಲ್ಲಿ ಒದಗಿಸಲಾಗಿದೆ. ಇದಲ್ಲದೆ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಏನ್ ಹೇಳ್ತೀವಿ, ಈ ಸಂಸ್ಥೆಗೆ ರಫ್ತು ಆಧಾರಿತ ಕೈಗಾರಿಕೆಗಳಿಗೆ ಪಾವತಿಸಬೇಕಾದ ಏನು ಶುಲ್ಕವನ್ನು ಸಹ ಮರುಪಾವತಿ ಮಾಡತಕ್ಕಂಥ ಸೌಲಭ್ಯವನ್ನ ಈ ಒಂದು ಕೈಗಾರಿಕಾ ನೀತಿನಲ್ಲಿ ಇಟ್ಟಾಗಿದೆ. ಇನ್ನು ಕೆಲವು ರಫ್ತು ಆಧಾರಿತ ಕೈಗಾರಿಕೆಗಳು ಬೇರೆ ಬೇರೆ ದೇಶಗಳಿಂದ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬೇಕಾಗುತ್ತೆ. ಆ ಪ್ರಮಾಣ ಪತ್ರದ ಶುಲ್ಕವನ್ನು ಸಹ ಮರುಪಾವತಿ ಮಾಡತಕ್ಕಂಥ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. ಇನ್ನು ಯಾರಾದ್ರೂ ರಫ್ತು ಆಧಾರಿತ ಕೈಗಾರಿಕೆಗಳಾಗಿರ್ಬೋದು, ಬೇರೆ ಹೊಸದಾಗಿ ರಫ್ತು ಮಾಡ್ಬೇಕಂತ ಏನಾದ್ರು ಉದ್ದೇಶ ಹೊಂದಿದಂತ ಕೈಗಾರಿಕೆಗಳಾಗಿರ್ಬೋದು, ಅಂತಹ ಕೈಗಾರಿಕೆಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ರಫ್ತು ಬಗ್ಗೆ ತರಬೇತಿಯನ್ನು ಪಡ್ಕೋಬೇಕಂದ್ರೆ ಅವರಿಗೆ ನಿರ್ದಿಷ್ಟ ಮೊತ್ತದ ತರಬೇತಿ ವೆಚ್ಚವನ್ನು ಸಹ ಮರುಪಾವತಿ ಮಾಡತಕ್ಕಂಥ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಒದಗಿಸಲಾಗಿದೆ. ಈ ಒಂದು ಕೈಗಾರಿಕೆ ನೀತಿನಲ್ಲಿ ಹೊಸ ಸೇರ್ಪಡೆ ಅಂದ್ರೆ ಇವತ್ತಿನವರೆಗೆ ಕುಶಲಕರ್ಮಿಗಳಿಗೆ ಯಾವುದೇ ರೀತಿಯ ಸೌಲಭ್ಯವನ್ನ ಯಾವುದೇ ಕೈಗಾರಿಕೆ ನೀತಿನಲ್ಲಿ ನೀಡಲಾಗಿರಲಿಲ್ಲ. ಈ ಕೈಗಾರಿಕೆ ನೀತಿನಲ್ಲಿ ಹೊಸದಾಗಿ ಏನಾದ್ರೂ ಚಟುವಟಿಕೆ ಮಾಡಬೇಕು ಅಂತ ಇರತಕ್ಕಂಥ ಕುಶಲಕರ್ಮಿಗಳಿಗೆ 4% ಬಡ್ಡಿ ದರದಲ್ಲಿ ಅವಧಿ ಸಾಲ ಮತ್ತು ದುಡಿಮೆ ಬಂಡವಾಳ ಬೋತ್ ಟರ್ಮ್ ಲೋನ್ ಅಂಡ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಸಾಲದ ರೂಪದಲ್ಲಿ ನೀಡಲಾಗುತ್ತೆ. ಅಂದ್ರೆ ಬ್ಯಾಂಕ್ಗಳ ಮೂಲಕ ಸಾಲವನ್ನು ಪಡೆದುಕೊಂಡ್ರೆ 4% ಹೊರತುಪಡಿಸಿ ಉಳಿದಂತಹ ಬಡ್ಡಿಯನ್ನು ರಿಯಂಬರ್ಸ್ಮೆಂಟ್ ಮುಖಾಂತರ ನೀಡಲಾಗುತ್ತೆ. ಇದಲ್ಲದೆ ತಾವು ಉತ್ಪಾದನೆ ಮಾಡಿದಂತಹ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ರೆ ಅಂತಹ ಕುಶಲಕರ್ಮಿ ಆಧಾರಿತ ಸಂಸ್ಥೆಗಳಿಗೆ 10% ಮಾರುಕಟ್ಟೆ ಅಭಿವೃದ್ಧಿ ಸಹಾಯಧನ ದಟ್ ಇಸ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತ ಒಂದು ಸಹಾಯಧನವನ್ನು ನೀಡಲಾಗುತ್ತೆ. ಇದಲ್ಲದೆ ಯಾರಾದ್ರೂ ಹೊಸದಾಗಿ ಕುಶಲಕರ್ಮಿ ಸಂಘಗಳು ಅಥವಾ ಸಂಸ್ಥೆಗಳು ಹೊಸ ಯಂತ್ರೋಪಕರಣವನ್ನು ಅಳವಡಿಸಿದ್ರೆ ಅವರಿಗೆ 75% ಸಹಾಯಧನವನ್ನು ಸಹ ನೀಡಲಾಗುತ್ತೆ. ಇದಲ್ಲದೆ ಬೇರೆ ಹೊಸದಾಗಿ ಏನಾದರೂ ತರಬೇತಿ ಪಡ್ಕೋಬೇಕು ಅಂತಂದ್ರೆ ರಾಷ್ಟ್ರದ 2 ಪ್ರಮುಖ ಸಂಸ್ಥೆಗಳಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಈ ಸಂಸ್ಥೆಗಳ ಮೂಲಕ ತರಬೇತಿಯನ್ನು ಸಹ ನೀಡಲಾಗುತ್ತೆ. ಇನ್ನು ಬೇರೆ ಬೇರೆ ಕಡೆಯಲ್ಲಿ ತಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವುದಕ್ಕೋಸ್ಕರ ಅಲ್ಲಿ ಮಾರಾಟದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗುತ್ತೆ. ಈ ರೀತಿಯಾಗಿ 8 ರೀತಿಯ ನಾವು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ಕುಶಲಕರ್ಮಿಗಳಿಗೆ ಈ ಒಂದು ಕೈಗಾರಿಕೆ ನೀತಿನಲ್ಲಿ ನೀಡಲಾಗುತ್ತೆ. ಇನ್ನು ಇಷ್ಟು ದಿನ ನಾವು ಕೇವಲ KSSIDC ಮತ್ತು KD ಮೂಲಕ ನಿವೇಶನಗಳನ್ನ ಪಡೆದುಕೊಂಡು ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ತಾ ಇದ್ವಿ. ಈ ಒಂದು
ನೂತನ ಕೈಗಾರಿಕೆ ನಿಧಿಯಲ್ಲಿ ಹೊಸ ಸೇರ್ಪಡೆ ಅಂದ್ರೆ ಯಾರಾದ್ರೂ ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಪ್ರೈವೇಟ್ ಡೆವಲಪರ್ಸ್ ಆಗಿರ್ಬೋದು, ಅಂತವರು ಏನಾದ್ರು ಹೊಸ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಿದ್ರೆ ಅವರು ಕೆಲವು ಪ್ರೋತ್ಸಾಹ ನೀಡತಕ್ಕಂಥ ಸೌಲಭ್ಯವನ್ನು ನೀಡಿದೆ. ಇಂತಹ ಹೊಸ ಕೈಗಾರಿಕಾ ಪ್ರದೇಶದಲ್ಲಿ ಯಾರಾದ್ರೂ ಹೊಸ ಕೈಗಾರಿಕಾ ಸ್ಥಾಪನೆ ಮಾಡಿದ್ರೆ ಅಲ್ಲಿ 3 ರೀತಿಯ ಅಂದ್ರೆ ಎಕ್ಸಿಸ್ಟಿಂಗ್ ಇನ್ಸೆಂಟಿವ್ಸ್ ಜೊತೆಗೆ ಇನ್ನು 3 ಹೊಸ ರೀತಿಯ ಪ್ರೋತ್ಸಾಹಗಳನ್ನ ಈ ಒಂದು ಕೈಗಾರಿಕೆ ನಿಧಿಯಲ್ಲಿ ನೀಡಲಾಗಿದೆ. ಮೊದಲನೇದಾಗಿ ಎನಿಹೌ ವಿ ಗಿವ್ ದ ಸಬ್ಸಿಡಿ ಫಾರ್ ಲ್ಯಾಂಡ್ ಅಕ್ವೈರ್ಡ್ ಫ್ರಮ್ KDB as well as KCD. KDB ಮೂಲಕ ಅಥವಾ KCD ಈ ನಿವೇಶನ ಖರೀದಿ ಮಾಡ್ತಿಲ್ಲ, ಅವ್ರಿಗೆ ಎಲ್ಲಾ ರೀತಿಯ ನಾವು ಸಹಾಯ ನೀಡ್ತೇವೆ. ಅದೇ ರೀತಿಯಲ್ಲಿ ಖಾಸಗಿ ಕೈಗಾರಿಕಾ ಪ್ರದೇಶದಿಂದ ನೀವು ನಿವೇಶನವನ್ನು ಖರೀದಿ ಮಾಡಿದ್ರೆ ಅಲ್ಲೂ ಸಹ ಈ ಒಂದು ಗೈಡೆನ್ಸ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಆ ಗೈಡೆನ್ಸ್ ವ್ಯಾಲ್ಯೂವನ್ನ ಆಧರಿಸಿ ಒಂದು ಸಹಾಯನ ನೀಡತಕ್ಕಂತ ಸೌಲಭ್ಯನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಒದಗಿಸಲಾಗಿದೆ. ಇದಲ್ಲದೆ ಖಾಸಗಿ ಕೈಗಾರಿಕಾ ಪ್ರದೇಶಗಳಲ್ಲಿ ಯಾವ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ದಟ್ ಈಸ್ ವಲಯ ಅಂತ ಹೇಳ್ತೀವಿ, ಆ ವಲಯವನ್ನು ಹೇಳ್ತೀನಿ. ವಲಯ 1 ಮತ್ತು 2ರಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಪ್ರತಿ ಯೂನಿಟ್ ಅಂದ್ರೆ 1 ಲಕ್ಷ ಲೀಟರ್ಗೆ 1,000 ಲೀಟರ್ಗೆ 15 ರೂಪಾಯಿನಂತೆ ಸಹಾಯಧನ ನೀಡತಕ್ಕಂಥ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. ಅದೇ ರೀತಿಯಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕವನ್ನ ನಾವು ಬಳಕೆ ಮಾಡಿದ್ರೆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆ ಮಧ್ಯಮ ಕೈಗಾರಿಕೆಗಳಿಗೆ ಅನ್ವಯಿಸುವುದಿಲ್ಲ, ಓನ್ಲಿ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ಗೆ. ಅವ್ರಿಗೂ ಸಹ ಪ್ರತಿ 1000 ಲೀಟರ್ಗೆ 15 ರೂಪಾಯಿನಂತೆ ಸಹಾಯಧನ ನೀಡತಕ್ಕಂತ ಒಂದು ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. ಇನ್ನು ಈ ಕೈಗಾರಿಕೆ ನೀತಿಯಲ್ಲಿ ಈ ಉದ್ಯಮಶೀಲರನ್ನ ನಾವು 2 ವರ್ಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೇದಾಗಿ ಸಾಮಾನ್ಯ ವರ್ಗ, ಎರಡನೇದಾಗಿ ವಿಶೇಷ ವರ್ಗ. ವಿಶೇಷ ವರ್ಗ ಅಂದ್ರೆ ಪರಿಶಿಷ್ಟ ಜಾತಿಯ ಉದ್ಯಮಶೀಲರು, ಪರಿಶಿಷ್ಟ ವರ್ಗದ ಉದ್ಯಮಶೀಲರು, ಅಲ್ಪಸಂಖ್ಯಾತರು, ಮಹಿಳೆಯರು, ಮಾಜಿ ಸೈನಿಕರು ಮತ್ತು ವಿಕಲಚೇತನರು. ಇಷ್ಟು ಉದ್ಯಮಶೀಲರು ವಿಶೇಷ ವರ್ಗದಲ್ಲಿ ಸೇರ್ಪಡೆ. ಇದನ್ನ ಹೊರತುಪಡಿಸಿ ಇರ್ತಕ್ಕಂಥ ಎಲ್ಲ ಉದ್ಯಮಶೀಲರನ್ನ ಸಾಮಾನ್ಯ ವರ್ಗದ ಉದ್ಯಮಶೀಲರು ಅಂತ ಪರಿಗಣಿಸಲಾಗುತ್ತೆ. ಇನ್ನು ಇಲ್ಲಿ ಈ ಒಂದು ಕೈಗಾರಿಕೆ ನೀತಿಯನ್ನು ನೀಡಲಾಗತ್ತಂತಹ ಎಲ್ಲ ಇನ್ಸೆಂಟಿವ್ಸ್ ಅಂಡ್ ಕನ್ಸೆಷನ್, ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ನಾವು ನೀಡುವುದಕ್ಕಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ತಾಲೂಕುಗಳನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದು ವಲಯ 1, ವಲಯ 2, ವಲಯ 3 ಅಂದ್ರೆ. ವಲಯ 1 ಅಂದ್ರೆ ಅತ್ಯಂತ ಹಿಂದುಳಿದ ತಾಲೂಕುಗಳು, ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು. ಈ ವಲಯ 2 ಅಂದ್ರೆ ಕೈಗಾರಿಕಾ ಅಭಿವೃದ್ಧಿಗೆ ಅತಿ ಹಿಂದುಳಿದ ತಾಲೂಕುಗಳು. ವಲಯ 3 ಅಂತ ಹೇಳಿದ್ರೆ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಮುಂದುವರೆದ ತಾಲೂಕುಗಳು. ಈ ವಲಯ 3 ಅಂದ್ರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಟ್ಟು 9 ತಾಲೂಕುಗಳು. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ವಲಯ 2 ಅಂದ್ರೆ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಹಿಂದುಳಿದ ತಾಲೂಕುಗಳು ಅಂತೇಳಿ ನಾವು ವಿಂಗಡಣೆ ಮಾಡಿದ್ವಿ. ದಕ್ಷಿಣ ಕನ್ನಡ ಜಿಲ್ಲೆ ಬರತಕ್ಕಂತ ಎಲ್ಲಾ ತಾಲೂಕುಗಳನ್ನ ವಲಯ 2ರಲ್ಲಿ ಸೇರ್ಪಡೆ. ಉತ್ತರ ಕರ್ನಾಟಕದ 13 ಜಿಲ್ಲೆಗಳನ್ನ ವಲಯ 1ರಲ್ಲಿ ನಾವು ಸೇರ್ಪಡೆ ಮಾಡಿದ್ವಿ. ಅಂದ್ರೆ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತ. ಇನ್ನು ಈ ಎಲ್ಲಾ ಪ್ರೋತ್ಸಾಹಗಳು ಯಾವ ಯಾವ ಕೈಗಾರಿಕೆಗಳಿಗೆ ಲಭಿಸುತ್ತೆ? ಹಿಂದಿನ ಕೈಗಾರಿಕಾ ನೀತಿಯನ್ನು ನೀವು ಪರಿಶೀಲನೆ ಮಾಡಿದ್ರೆ ಯಾರಾದ್ರೂ ಉದ್ಯಮಿಗಳನ್ನ ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಕನಿಷ್ಠ 51% ಬ್ಯಾಂಕ್ಗಳ ಮೂಲಕ ಸಾಲ ಪಡಿಬೇಕು ಅನ್ನೋ ಒಂದು ನಿಬಂಧನೆ ಕಂಡೀಷನ್. ಆದ್ರೆ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ನೀವು ಸ್ವಂತ ಬಂಡವಾಳ ಅಥವಾ ಯಾವುದೇ ಫೈನಾನ್ಸ್ ಮೂಲಕವನ್ನು ಪಡೆದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ರೆ ಅಂತಹ ಇನ್ವೆಸ್ಟ್ಮೆಂಟ್ಗೆ, ಅಂತಹ ಹೂಡಿಕೆಗೂ ಸಹ ಸಹಾಯಧನವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. ದಿಸ್ ಒನ್ ಆಫ್ ದಿ ಬೆಸ್ಟ್ ಬೆನಿಫಿಟ್ ವಿಚ್ ಇಸ್ ಅವೈಲಬಲ್ ಇನ್ ದಿಸ್ ಇಂಡಸ್ಟ್ರಿಯಲ್ ಪಾಲಿಸಿ. ಮತ್ತೆ ದಿಸ್ ಇನ್ಸೆಂಟಿವ್ಸ್ ಆರ್ ಅವೈಲಬಲ್ ಫಾರ್ ನ್ಯೂ ಇನ್ವೆಸ್ಟ್ಮೆಂಟ್ಸ್, ವಿಸ್ತರಣೆ, ಎಕ್ಸ್ಪೆನ್ಷನ್, ಆಧುನೀಕರಣ ದಟ್ ಇಸ್ ಮಾಡರ್ನೈಸೇಷನ್ ಅಂಡ್ ಡೈವರ್ಸಿಫಿಕೇಶನ್ ದಟ್ ಇಸ್ ವೈರುಧ್ಯೀಕರಣ. ಯಾರಾದ್ರೂ ಹಾಲಿ ಇರ್ತಕ್ಕಂಥ ಘಟಕದಲ್ಲಿ 25% ವಿಸ್ತರಣೆ ಆಗಿರ್ಬೋದು. 20 ಆದ್ರೂ ನಿಮ್ಗೆ ಯಾವುದೇ ರೀತಿ ಇನ್ಸೆಂಟಿವ್ ಸಿಗೋದಿಲ್ಲ. ಈ ವಿಸ್ತರಣೆ ಏನಂದ್ರೆ ಇವತ್ತು ನಿಮ್ದು
ಒಂದು 50 ಕೋಟಿ ಇನ್ವೆಸ್ಟ್ಮೆಂಟ್ ಇದೆ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿ. ಅಡಿಷನಲ್ ಇನ್ವೆಸ್ಟ್ಮೆಂಟ್ 12.5 crore ಆಗಲೇಬೇಕು. ಮತ್ತೆ ಉತ್ಪಾದನೆ ಏನಿದೆ, ಸಪೋಸ್ ಇಟ್ ಇಸ್ 10 ಟನ್ಸ್ ಅಂತ ಹೇಳಿದ್ರೆ 12.5 ಟನ್ಸ್ ಆಗಲೇಬೇಕು ನೆಕ್ಸ್ಟ್ ಅಡಿಷನ್. ಈ ತರ ಇದ್ರೆ ಮಾತ್ರ ಎಲ್ಲಾ ರೀತಿಯ ಸೌಲಭ್ಯ ಸಿಗುತ್ತೆ. ಇದಕ್ಕಿಂತ ಕಡಿಮೆ ಇದ್ರೆ ಯಾವುದೇ ಒಂದು ಸೌಲಭ್ಯ ಸಿಗೋದಿಲ್ಲ. ಈ ಒಂದು ಸ್ಲೈಡ್ ನ ನೀವು ಪರಿಶೀಲನೆ ಮಾಡಿದ್ರೆ ವಲಯ 2 ಅಂತ ಏನ್ ಹೇಳ್ತೀವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯ ಜನದ ಉದ್ಯಮಶೀಲರಿಗೆ ಅದು ಸೂಕ್ಷ್ಮ ಘಟಕಗಳಿಗೆ ಎಷ್ಟು ದರದ ಅಂದ್ರೆ 25% ಸಹಾಯಧನವನ್ನ, ಒಟ್ಟು ಬಂಡವಾಳ ಹೂಡಿಕೆ 25% ಸಹಾಯಧನವನ್ನ ಗರಿಷ್ಠ 20 ಲಕ್ಷವನ್ನ ನೀಡಲಾಗುತ್ತೆ. ಅದೇ ವಿಶೇಷ ವರ್ಗದ ಉದ್ಯಮಶೀಲರಿಗೆ 30% ಗರಿಷ್ಠ 25 ಲಕ್ಷ. ಅಂದ್ರೆ ವಿಶೇಷ ವರ್ಗದವರಿಗೆ ಸಾಮಾನ್ಯ ಜನರಿಗೆ ಏನ್ ಕೊಡ್ತೀವಿ ಅದಕ್ಕಿಂತ 5% ಗರಿಷ್ಠ 5 ಲಕ್ಷವನ್ನು ಹೆಚ್ಚಿಗೆ ಸಹಾಯಧನ ರೂಪದಲ್ಲಿ ನೀಡಲಾಗುತ್ತೆ. ಎರಡನೇ ಸ್ಲೈಡ್ ನೋಡಿದ್ರೆ ನೀವು ಇನ್ನು ಸಣ್ಣ ಕೈಗಾರಿಕೆಗೆ ಸಾಮಾನ್ಯ ಜನರಿಗೆ 20% ಗರಿಷ್ಠ 90 ಲಕ್ಷ, ವಿಶೇಷ ವರ್ಗದವರಿಗೆ 25% ಗರಿಷ್ಠ 95 ಲಕ್ಷದ ಸಹಾಯಧನವನ್ನ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ನೀಡಲಾಗಿದೆ. ಇನ್ನು ಈ ಒಂದು ಕೈಗಾರಿಕಾ ನೀತಿಯಲ್ಲಿ ಬಹಳ ಮುಖ್ಯವಾದ ಚೇಂಜಸ್ ಅಂದ್ರೆ ಕೈಗಾರಿಕಾ ನೀತಿ 14 ಮತ್ತು 19ರಲ್ಲಿ ಒಂದೇ ಕಂತಿನಲ್ಲಿ ನಿಮಗೆ ಸಹಾಯಧನವನ್ನು ನೀಡಲಾಗುತ್ತಿತ್ತು. ಆದರೆ ಈ ಕೈಗಾರಿಕಾ ನೀತಿನಲ್ಲಿ ನಿಮ್ಮ ವಾರ್ಷಿಕ ವಹಿವಾಟವನ್ನು ಆಧರಿಸಿ ಅಂದ್ರೆ ಪ್ರತಿ ವರ್ಷ 10%ರಂತೆ ಸಹಾಯಧನವನ್ನು ಮಾತ್ರ ನೀಡಲಾಗುತ್ತೆ. ಒಂದು ವೇಳೆ ನಿಮಗೆ 50 ಲಕ್ಷ ಸಹಾಯಧನ ಮಂಜೂರಾಗಿದೆ ಅಂತ ನೀವೇನಾದ್ರೂ ತಿಳ್ಕೊಂಡಿದ್ರೆ ಪ್ರತಿ ವರ್ಷ 10% ಕ್ಲೈಮ್ ಮಾಡಬೇಕು. ಯುವರ್ ರಿಲೀಸ್ ವಿಲ್ ಬಿ ಲಿಮಿಟೆಡ್ ಟು ದಿ ಸ್ಯಾಂಕ್ಷನ್ಡ್ ಅಮೌಂಟ್. ಅಂದ್ರೆ ನಿಮಗೆ 50 ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತ ಏನಾದ್ರೂ ನೀವು ಪರಿಗಣಿತ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಸಹ ನಿಮಗೆ ರಿಲೀಸ್ ಆಗ್ಬೋದು ಇಫ್ ದ ಟರ್ನ್ ಓವರ್ ಇಸ್ ವೆರಿ ಲೆಸ್. ಹಾಗಾಗಿ ಟರ್ನ್ ಓವರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಫಾರ್ ರಿಲೀಸ್ ಆಫ್ ದಿ ಸಬ್ಸಿಡಿ. Earlier this condition was not there. This is the important condition imposed in this industrial policy 2020. ಇನ್ನು ಮುದ್ರಾಂಕ ಶುಲ್ಕ ವಿನಾಯಿತಿ ಅಂತ ಹೇಳಿದೆಯಲ್ಲ, ಇದು ಸಾಲದ ಪತ್ರಗಳಿಗೆ, ಅದೇ ರೀತಿಯಲ್ಲಿ ಕ್ರೆಡಿಟ್ ಡೀಡ್ಸ್ ಅಂತ ಏನ್ ಹೇಳ್ತೀವಿ, ಮಾರ್ಟ್ಗೇಜ್ ಮತ್ತು ಹೈಪಾಥಿಕೇಶನ್ ಡೀಡ್ಸ್, ಈ ಎಲ್ಲಾ ಪತ್ರಗಳಿಗೂ ಅನ್ವಯಿಸುತ್ತೆ. ಇದು ಯಾವ ಬ್ಯಾಂಕ್ಗಳ ಮೂಲಕ ನೀವು ಸಾಲವನ್ನು ಪಡೆದುಕೊಂಡ್ರೆ ಅನ್ವಯಿಸುತ್ತೆ ಅಂತ ಹೇಳಿ KSFC ಮೂಲಕ, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಗ್ರಾಮೀಣ ಬ್ಯಾಂಕ್ಗಳು, ನೆಕ್ಸ್ಟ್ ವಾಣಿಜ್ಯ ಬ್ಯಾಂಕ್ಗಳು, ಹೀಗೆ ಇವೆಲ್ಲ ಹಣಕಾಸು ಸಂಸ್ಥೆಗಳನ್ನು ನೀವು ಸಾಲ ಪಡೆದುಕೊಂಡ್ರೆ ಅಂತಹ ಸಾಲಗಳಿಗೆ ಮುದ್ರಾಂಕ ಶುಲ್ಕ ವಿನಾಯಿತಿಯನ್ನು ನೀಡಲಾಗುತ್ತೆ. ಇನ್ನು ನಿವೇಶನಕ್ಕೆ ಬಂದ್ರೆ ಲೀಸ್ ಡೀಡ್, ಲೀಸ್ ಕಮ್ ಶೇರ್ ಡೀಡ್, ಸಬ್ ಲೀಸ್ ಮತ್ತು ಅಬ್ಸಲ್ಯೂಟ್ ಸಿ ಡೀಡ್ಗೆ ಈ ಇಂಡಸ್ಟ್ರಿಯಲ್ ಪ್ಲಾಟ್ಸ್, ಇಂಡಸ್ಟ್ರಿಯಲ್ ಸೆಟ್ಸ್, ಈ KDB, KCDC, KNX, ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಇವೆಲ್ಲಗಳ ಮೂಲಕ ನೀವು ಈ ನಿವೇಶನವನ್ನು ಪಡ್ಕೊಂಡ್ರೆ ಅಂತಹವರಿಗೂ ಸಹ ಮುದ್ರಾಂಕ ಶುಲ್ಕ ವಿನಾಯಿತಿಯನ್ನು ನೀಡಲಾಗುತ್ತೆ. ಇದಲ್ಲದೆ ಸೆಕ್ಷನ್ 109 ನಲ್ಲಿ ನಿವೇಶನವನ್ನು ಖರೀದಿ ಮಾಡಿದ್ರೆ ಅದಕ್ಕೂ ಸಹ ಮುದ್ರಾಂಕ ಶುಲ್ಕ ವಿನಾಯಿತಿಯನ್ನು ನೀಡಲಾಗುತ್ತೆ. ನಾನು ಪ್ರಾರಂಭದಲ್ಲಿ ಹೇಳಿದೆ ಶುಲ್ಕ ಮರುಪಾವತಿಯನ್ನು 100% ನೀಡಲಾಗುತ್ತೆ. ಆದರೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾಮಾನ್ಯ ಜನರಿಗೆ ಯಾವುದೇ ಒಂದು ಈ ಭೂ ಪರಿವರ್ತನಾ ಶುಲ್ಕ ಮರುಪಾವತಿಗೆ ಅವಕಾಶ ಇರೋದಿಲ್ಲ. ವಿದ್ಯುತ್ ತೆರಿಗೆ ವಿನಾಯಿತಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯ ವರ್ಗದ ಉದ್ಯಮಶೀಲರಿಗೆ 6 ವರ್ಷಗಳ ಕಾಲ 100% ವಿದ್ಯುತ್ ತೆರಿಗೆ ವಿನಾಯಿತಿಯನ್ನು ನೀಡಲಾಗುತ್ತೆ. ವಿಶೇಷ ವರ್ಗದ ಉದ್ಯಮಶೀಲರಿಗೆ 1 ವರ್ಷ ಎಕ್ಸ್ಟ್ರಾ ವಿದ್ಯುತ್ ತೆರಿಗೆ ವಿನಾಯಿತಿಯನ್ನು ನೀಡಲಾಗುತ್ತೆ. ಅದೇ ರೀತಿಯಲ್ಲಿ ವಿದ್ಯುತ್ ಸಹಾಯಧನವನ್ನ ಸಾಮಾನ್ಯ ವರ್ಗದವರಿಗೆ 3 ವರ್ಷಗಳ ಕಾಲ ಪ್ರತಿ ಯೂನಿಟ್ಗೆ 1 ರೂಪಾಯಿನಂತೆ ನೀಡಲಾಗುತ್ತೆ. ವಿಶೇಷ ವರ್ಗದವರಿಗೂ ಸಹ ಪ್ರತಿ ಯೂನಿಟ್ಗೆ ಅದು 1 3 ವರ್ಷಗಳ ಕಾಲ. ಇದು ಕೇವಲ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳ ಮಾತ್ರ ಅನ್ವಯ ಆಗುತ್ತೆ, ಮಧ್ಯಮ ಕೈಗಾರಿಕೆಗೆ ಅನ್ವಯ ಆಗೋದಿಲ್ಲ. ಇನ್ನು ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ ಅಂದ್ರೆ
ಪ್ಲಾಸ್ಟಿಕ್ ಮತ್ತು ಎಲೆಕ್ಟ್ರಾನಿಕ್ ತ್ಯಾಜ್ಯಗಳ ಪುನರ್ ಬಳಕೆ ಅಂತ ಏನ್ ಹೇಳ್ತೀವಿ ರೀಸೈಕ್ಲಿಂಗ್. ಇದಕ್ಕೆ ಗರಿಷ್ಠ 10 ಲಕ್ಷ ವಿಶೇಷ ಸಾಮಾನ್ಯ ವರ್ಗದವರಿಗೆ, ವಿಶೇಷ ವರ್ಗದವರಿಗೆ 12 ಲಕ್ಷ ಸಹಾಯಧನ ನೀಡತಕ್ಕಂತ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. ಈ ರೀತಿಯಲ್ಲಿ ಯಾವ ಜಗದ ಉದ್ಯಮಶೀಲರಿಗೆ ಹಾಗೂ ವಲಯಗಳನ್ನು ಆಧರಿಗೆ ಎಷ್ಟು ಮೊತ್ತದ ಸಹಾಯಧನವನ್ನು ನೀಡುತ್ತೇನೆ ಅನ್ನೋದ್ರಲ್ಲಿ ಪ್ರತಿ ಟೇಬಲ್ ನಾವು ನೀಡಿದ್ದೀವಿ. ಪ್ರಾರಂಭದಲ್ಲೇ ಹೇಳಿದೆ ನಾನು, ರಫ್ತು ಆಧಾರಿತ ಕೈಗಾರಿಕೆಗಳಿಗೆ ತಮ್ಮ ವಾರ್ಷಿಕ ವಹಿವಾಟನ್ನ ದ್ವಿಗುಣಗೊಳಿಸಿದ್ರೆ ಅಂತವರಿಗೆ 10 ಲಕ್ಷ ಸಹಾಯಧನ ನೀಡತಕ್ಕಂಥ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಎಲ್ಲಾ ವಲಯಗಳಿಗೂ ಅನ್ವಯ ಆಗುತ್ತೆ. ಅದೇ ರೀತಿಯಲ್ಲಿ ಬ್ಯಾಂಕ್ ಚಾರ್ಜಸ್, ಬ್ಯಾಂಕ್ಗಳಿಗೆ ಪಾವತಿಸಬಹುದ ಏನು ಶುಲ್ಕ ಇದೆ ಅದು 1 ಲಕ್ಷವನ್ನ ಪ್ರತಿ ಘಟಕಕ್ಕೆ ನೀಡಲಾಗುತ್ತೆ. ECGC ಚಾರ್ಜ್ ಅಂತ ಹೇಳ್ತೀವಿ, ಅದು ಸಹ 1 ಲಕ್ಷ ಗರಿಷ್ಠ ಪ್ರತಿ ವರ್ಷ ನೀಡಲಾಗುತ್ತೆ. ಮತ್ತೆ ಪ್ರಮಾಣ ಪತ್ರ ಅಂತ ಏನ್ ಹೇಳ್ತೀವಿ, ಬೇರೆ ಬೇರೆ ರಾಷ್ಟ್ರಗಳ ಪ್ರಮಾಣ ಪತ್ರ, ಅದಕ್ಕೆ ಗರಿಷ್ಠ 1 ಲಕ್ಷ ಅಂದ್ರೆ 50% ಮೊತ್ತವನ್ನ ಮರುಪಾವತಿ ಮಾಡಲಾಗುತ್ತೆ. ಈ ಲ್ಯಾಂಡ್ ಸಬ್ಸಿಡಿ ಖಾಸಗಿ ಕೈಗಾರಿಕಾ ವಲಯಗಳಲ್ಲಿ 25% ಗೈಡೆನ್ಸ್ ವ್ಯಾಲ್ಯೂವನ್ನು ಆಧರಿಸಿ ಗರಿಷ್ಠ 1 ಎಕರೆವರೆಗೆ ಸಹಾಯಧನವನ್ನು ನೀಡಲಾಗುತ್ತೆ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ 5 ವರ್ಷಗಳ ಕಾಲ ನೀರಿನ ಚಾರ್ಜಸ್, ನೀರಿನ ಶುಲ್ಕವನ್ನ ಪ್ರತಿ 1000 ಲೀಟರ್ಗೆ 15 ರೂಪಾಯಿನಂತೆ ಪಾವತಿಸುವನ್ನ ಒಂದು ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀಡಲಾಗಿದೆ. ಅದೇ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ತ್ಯಾಜ್ಯ ಸಂಸ್ಕರಣಾ ಘಟಕದ ಸೌಲಭ್ಯವನ್ನ ಬಳಸ್ಕೊಂಡ್ರೆ ಪ್ರತಿ ಘಟಕಕ್ಕೆ ರೂ. 15 ಪ್ರತಿ 1000 ಲೀಟರ್ಗೆ 5 ವರ್ಷಗಳ ಕಾಲ ನೀಡತಕ್ಕಂತ ಸೌಲಭ್ಯ. ಇನ್ನು ಇವಿಷ್ಟು ಹೊಸ ಕೈಗಾರಿಕಾ ನೀತಿ 2020 ಮತ್ತು 25ರಲ್ಲಿ ನೀಡತಕ್ಕಂಥ ಸೌಲಭ್ಯಗಳಾದ್ರೆ, ಇನ್ನು ಎಲ್ಲಾ ಕೈಗಾರಿಕೆಗಳಿಗೆ ಇರ್ತಕ್ಕಂಥ ಅಳಕು ಅಂದ್ರೆ ಕೈಗಾರಿಕಾ ಸ್ಥಾಪನೆ ಮಾಡೋದ್ರಂತ ಕಚ್ಚಾ ಮಾಲಿಗೋಸ್ಕರ ನಾವು ಅನೇಕ ಏನು ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ, ಸಾಲಕ್ಕೂ ಸಹ ಕಷ್ಟಪಡಬೇಕಾಗುತ್ತೆ, ಕಾರ್ಮಿಕರ ಸೌಲಭ್ಯಕ್ಕೂ ಸಹ ತೊಂದರೆಯನ್ನ ಅನುಭವಿಸೋದ್ರಿ. ಈಗ ಪ್ರತಿ ಹಂತದಲ್ಲೂ ಪ್ರತಿ ವಿಷಯಕ್ಕೂ ನಾವು ತೊಂದರೆಯನ್ನ ಅನುಭವಿಸಬೇಕು. ಇಂತಹ ತೊಂದರೆಗಳನ್ನ ಅನುಭವಿಸದೆ ಎಲ್ಲಾ ಸೌಲಭ್ಯಗಳು ಒಂದೇ ವೇದಿಕೆನ ಅಲ್ಲಿ ಲಭ್ಯ ಆಗಿ ಏನ್ ಮಾಡ್ಬೇಕು ಅಂದ್ರೆ, ಈ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಸಾರ್ಥಕ್ ಅಂತ ಒಂದು ಯೋಜನೆಯನ್ನ ರೂಪಿಸ್ತಾ ಇದೆ. ಅಂದ್ರೆ ಇದು ಒಂದು ಅಂತರ್ಜಾಲ ವೇದಿಕೆ. ಈ ವೇದಿಕೆನಲ್ಲಿ ನಿಮಗೆ ಬೇಕಾದಂತ ಎಲ್ಲಾ ಮಾಹಿತಿಯನ್ನ ಒಂದೇ ವೇದಿಕೆಯಲ್ಲಿ ಕಲ್ಪಿಸಿಕೊಡ್ತಕ್ಕಂತ ಒಂದು ಸೌಲಭ್ಯ. ಇನ್ನು ಈ ಕೈಗಾರಿಕಾ ನಿವೇಶನ ಮತ್ತು ಕೈಗಾರಿಕಾ ವಸಾಹತುಗಳು ಏನ್ ಹೇಳ್ತೀವಿ, ಕೇವಲ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂತ ಉದ್ಯಮಶೀಲರು ನಗರ ಪ್ರದೇಶಗಳಿಗೆ ವಲಸೆ ಹೋಗಬಾರದು ಅನ್ನೋ ಉದ್ದೇಶದಿಂದ ಗ್ರಾಮೀಣ ಭಾಗದಲ್ಲೂ ಸಹ ಕೈಗಾರಿಕಾ ಪ್ರದೇಶವನ್ನ ರೂಪಿಸೋದಕ್ಕೆ ಈ ಒಂದು ಕರ್ನಾಟಕ ಸರ್ಕಾರ ಹೊಸ ಕಾರ್ಯಕ್ರಮಗಳನ್ನ ಹಾಕೊಂಡಿದೆ. ಅದಲ್ಲದೆ ಕೆಲವು ಪ್ರದೇಶಗಳಲ್ಲಿ ಲ್ಯಾಟೆಡ್ ಫ್ಯಾಕ್ಟರೀಸ್ ಅಂತಹ ಒಂದು ನೂತನ ಸೌಲಭ್ಯಗಳನ್ನ ರೂಪಿಸೋದಕ್ಕೆ ಒಂದು ಯೋಜನೆಯನ್ನ ಹಾಕೊಂಡಿದೆ. ಉದಾಹರಣೆಗೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಬೆಳಗಾವಿ, ತುಮಕೂರು ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಲ್ಯಾಟೆಡ್ ಫ್ಯಾಕ್ಟರೀಸ್ ಅಂದ್ರೆ ವರ್ಟಿಕಲ್ ಗ್ರೋತ್ ಅಂತ ಹೇಳ್ತೀವಿ, ಇದನ್ನ ರೂಪಿಸೋದಕ್ಕೆ ಒಂದು ಯೋಜನೆಯನ್ನ ಹಾಕೊಂಡಿದೆ. ಇದೇ ರೀತಿಯಲ್ಲಿ ವಿವಿಧ ರೀತಿಯ ಮೂಲ ಸೌಲಭ್ಯವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಯೋಜನೆಯನ್ನ ರೂಪಿಸಿದೆ. ಇನ್ನು ಬಹಳ ಮುಖ್ಯವಾದ ಒಂದು ಏನು ಡೆವಲಪ್ಮೆಂಟ್ ಅಂದ್ರೆ, ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೈಗಾರಿಕೆಗಳಿಗೆ ಗರಿಷ್ಠ ಎಟಿ ಮಿತಿಯನ್ನ 67 ಹೆಚ್ಪಿಗೆ ನಿಗದಿಪಡಿಸಲಾಗಿದೆ. ಇದನ್ನ 67ರಿಂದ 100 ಹೆಚ್ಪಿಗೆ ಹೆಚ್ಚಿಸಬೇಕನ್ನೋದು ಎಲ್ಲಾ ಕೈಗಾರಿಕೋದ್ಯಮಗಳ ಬೇಡಿಕೆ ಆಗಿತ್ತು. ಇಂತಹ ಒಂದು ಬೇಡಿಕೆಯನ್ನು ಒಂದು ಕೈಗಾರಿಕಾ ನೀತಿಯಲ್ಲಿ ಪೂರ್ಣಗೊಳಿಸಲಿಕ್ಕೆ ಒಂದು ನೀತಿಯನ್ನು ರೂಪಿಸಲಾಗಿದೆ. ಇನ್ನು ಎಂಎಸ್ಎಂಇಗಳು, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು
ತಾವು ಉತ್ಪಾದಿಸಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವುದಕ್ಕೆ ಕೆಲವು ಸೌಲಭ್ಯಗಳನ್ನ ಕರ್ನಾಟಕ ಸರ್ಕಾರ ಈ ಒಂದು ಕೈಗಾರಿಕಾ ನೀತಿ 2020-25ರಲ್ಲಿ ರೂಪಿಸಿದೆ. ಬಹಳ ಮುಖ್ಯವಾಗಿ ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಹೇಳಿ ಸಾರ್ವಜನಿಕ ವಲಯದ ಉದ್ಯಮಿಗಳು ಹಾಗೂ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಏನಾದ್ರೂ ಖರೀದಿ ಮಾಡೋದಿದ್ರೆ ಅಂತವರಿಗೆ ಈ EMD ಇಂದ ಮುಕ್ತ ಮಾಡಲಿದೆ. EMD ಫೀಸ್ ಕೊಟ್ಟ ಹೋಗಿಲ್ಲ. ಅದೇ ರೀತಿಯಲ್ಲಿ ಟೆಂಡರ್ ಫಾರ್ಮ್ ಅನ್ನು ಉಚಿತವಾಗಿ ನೀಡತಕ್ಕಂಥದ್ದು ಹಾಗೂ 15% ಬೆಂಬಲ ಬೆಲೆ ಅಥವಾ ಪ್ರೈಸ್ ಪ್ರಿಫರೆನ್ಸ್ ಅಂತ ಹೇಳ್ತೀವಿ ಅದನ್ನು ನೀಡತಕ್ಕಂಥದ್ದು. ಇದಲ್ಲದೆ ವಿಶೇಷವಾಗಿ 20% ಮೀಸಲಾತಿಯನ್ನು MSMEಗಳ ಉತ್ಪನ್ನಗಳಿಗೆ ನೀಡಲಾಗ್ತಿದೆ. ಇದರಲ್ಲಿ 4% ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ವರ್ಗದ ಉದ್ಯಮಿಗಳಿಗೆ ನೀಡಲಾಗ್ತದೆ. ಈ ಎಲ್ಲಾ ಬದಲಾವಣೆಗಳನ್ನ KTPP ಆಕ್ಟ್ ಅಂತ ಹೇಳ್ತೀವಿ, ಕರ್ನಾಟಕ ಪಾರದರ್ಶಕ ಖರೀದಿ ನಿಯಮಗಳಲ್ಲಿ ಬದಲಾವಣೆಗೆ ರೂಪಿಸಲಾಗ್ತಾ ಇದೆ. ಇನ್ನು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಉದ್ಯಮಿಶೀಲರಿಗೆ ಹಿಂದೆ 50% ದರದಲ್ಲಿ ನಿವೇಶನಗಳನ್ನ ನೀಡಲಾಗ್ತದೆ. ಇದನ್ನ ಇವತ್ತು 50% 70% ಹೆಚ್ಚಿಸಲಾಗಿದೆ. ಇದು ಗರಿಷ್ಠ 2 ಕೋಟಿ ಸಹಾಯಧನವನ್ನು ನೀಡಲಾಗುತ್ತೆ. ಅದೇ ರೀತಿಯಾಗಿ KSSIDC ಮೂಲಕ ನಿರ್ಮಿಸಲಾಗುವ ಸಿ ಮತ್ತು ಡಿ ಮಳಿಗೆಗೆ 90% ಸಹಾಯಧನವನ್ನು ಸಹ ಈ ಒಂದು ಕೈಗಾರಿಕೆ ನಿಧಿಯಿಂದ ನೀಡಲಾಗುತ್ತೆ. ಇನ್ನು ಈ ಕೈಗಾರಿಕಾ ನೀತಿ 2020 ಮತ್ತು 25ರಲ್ಲಿ ಕೆಲವು ಚಟುವಟಿಕೆಗಳಿಗೆ, ಸೇವಾ ಚಟುವಟಿಕೆಗಳಿಗೆ ಈ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ನೀಡಲಾಗುತ್ತೆ. ಇಂತಹ ಚಟುವಟಿಕೆಗಳ ಈ ಒಂದು ಪಟ್ಟಿಯನ್ನು ನೀಡಲಾಗಿದೆ. ಇನ್ನೊಂದು ಅನುಬಂಧದಲ್ಲಿ ಕೆಲವು ಚಟುವಟಿಕೆಗಳಿಗೆ ಈ ಒಂದು ಪ್ರೋತ್ಸಾಹ ಮತ್ತು ಇನ್ಸೆಂಟಿವ್ಸ್ ಕನ್ಸೆಷನ್ ನೀಡಲಾಗುತ್ತೆ. ನೀಡಲು ಆಗೋದಿಲ್ಲ ಅಂತಹ ಪಟ್ಟಿಯನ್ನ ಇನ್ನೊಂದು ಅನುಬಂಧದಲ್ಲಿ ನಾವು ನೀಡಲಾಗುತ್ತೆ. ಇದಿಷ್ಟು ನೂತನ ಕೈಗಾರಿಕಾ ನೀತಿ 2020 ಮತ್ತು 25ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ಇದ್ರ ಬಗ್ಗೆ ತಮಗೆ ಏನಾದರೂ ಗೊಂದಲಗಳು ಅಥವಾ ಅನುಮಾನದಲ್ಲಿ ಇದ್ರೆ ಅದನ್ನ ಈ ವೇದಿಕೆಯಲ್ಲಿ ಚರ್ಚೆ ಮಾಡಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಸ್ನೇಹಿತರೆ, ಈ ನೂತನ ಪಾಲಿಸಿ ಬಗ್ಗೆ ಏನಾದ್ರು ಇದ್ರೆ ತಿಳುವಳಿಬೇಕು, ಗೊಂದಲ ಇದ್ರೆ ಮಾತ್ರ ಕೇಳಿ. ಬೇರೆ ಯಾರಾದ್ರೂ ಇದ್ರೆ ಕಾಸಿಯಿಂದ ಬಂದಿದ್ದೀವಿ ನಮ್ಗೆ ಲಿಖಿತವಾಗಿ ಕೊಟ್ರೆ ಅದನ್ನ ತಗೊಂಡೋಗ್ಬಿಟ್ಟು ನಾವು ನಿಮಗೆ ಉತ್ತರವನ್ನು ಕೊಡ್ತೀವಿ. ಈ ವಿಷಯವಾಗಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈ ಇಂಟ್ರಾಕ್ಷನ್ ಆಮೇಲೆ ಮಾಡ್ತೀವಿ. ಅದಕ್ಕೆ ಮುಂಚೆ ಈ ಒಂದು ಲೇಬರ್ ಕೋಡ್ ಮತ್ತೆ ಪಾಶ್ ಆಕ್ಟ್ ಬಗ್ಗೆ ನಮ್ಮ ಕಾಸಿಯಾದ ಪ್ಯಾನೆಲ್ ಚೇರ್ಮನ್ ನಾಗರಾಜ್ ಅವರು ಬಂದಿದ್ದಾರೆ. ಅವ್ರು ಮಾತಾಡ್ತಾರೆ. ಅನಂತರ ಗೋವಿಂದರಾಜ್ ಅವರು ಮಾತಾಡ್ತಾರೆ. ನಮಸ್ಕಾರ ಸರ್. ಕಾಸಿಯಾದ ಎಲ್ಲ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪದಾಧಿಕಾರಿಗಳಿಗೂ, ಮಂಗಳೂರಿನ ಎಲ್ಲ ಉದ್ಯೋಗ ಮಿತ್ರರಿಗೂ ನಮಸ್ಕಾರ. Indeed, it was a great pleasure. ನೂತನ ಕೈಗಾರಿಕಾ ನೀತಿ ನಾವು ಜುಲೈ 14ನೇ ತಾರೀಕು ಮೊದಲ ಬಾರಿ ಸ್ಟಾರ್ಟ್ ಮಾಡಿದ್ವು. ಅವಾಗ ಸಹ ಈ ಕೊರೋನಾ ಉತ್ತುಂಗದಲ್ಲಿತ್ತು. ಅವಾಗಲೂ ಸಹ ನಮ್ಗೆ ಶ್ರೀನಿವಾಸ್ ಅವರು ಬಂದು ಹಾಸನದಿಂದ ಸ್ಟಾರ್ಟ್ ಮಾಡಿಕೊಟ್ರು. ಇವತ್ತು ಸಹ ಒಂದು ಕೊರೋನಾ ಉತ್ತುಂಗದಲ್ಲಿದ್ರು ಸಹ ನಮ್ ಜೊತೆ ಬಂದು ನಮಗೆ ಈ ಒಂದು ಕಾರ್ಯಕ್ರಮ ಮಾಡ್ತೀರಾ. ಅವ್ರಿಗೆ ಮೊದಲು ಒಂದು ಜೋರ ಚಪ್ಪಾಳೆ ಕೊಡ. ನಮ್ಮ ಕಾಸಿಯಾದ ಲೇಬರ್ ಪ್ಯಾನೆಲ್ ಚೇರ್ಮನ್ ನಾಗರಾಜ್ ಅವರು ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಲೋ, ಮಾತಾಡಿ ನಾಗರಾಜ್, ಕೇಳಿಸುತ್ತೆ. ನಮಸ್ಕಾರ ಸರ್. ಕಾಶಿಯಾದ ಎಲ್ಲ ಪದಾಧಿಕಾರಿಗಳಿಗೂ, ಮಂಗಳೂರಿನ ಎಲ್ಲ ಉದ್ಯೋಗ ಮಿತ್ರರಿಗೂ ನಮಸ್ಕಾರ. Indeed, it was a great pleasure for the labor panel. Kasia has given an opportunity to introduce and give an awareness to all the Mangalorean entrepreneurs on major 2 subjects. Sir, echo ಬರ್ತಾ ಇದೆ ಸರ್.
ಇಲ್ಲ ಸರಿಯಾಗಿದೆ, ಮಾತಾಡಿ, ಕೇಳಿಸ್ತಾ ಇದೆ. ಈಗ Okay. ಇಲ್ಲ. The major two subjects which is most important for all the entrepreneurs, irrespective of the size of the business and also the nature of the business. These two subjects are, one is the labor code and one more is the POSH Act. You are all knew about this labor code. In the progress of ease of doing business, Government of India has made a attempt in reforming the labor laws, which was untouched by from 1956. Now all these 44 labor laws are subsumed into 4 codes. One is the wage code, one more is the industrial code, relation code, social security code, and operational health and safety code. And one more subject is the POSH Act. In 2013, Government of India has enacted a new constitution which has given a protection for a woman in healthy working environment. To give the awareness on these two subjects, we have an expert in HR profession who is a general manager in MNC company. He made many e-sessions on HR matter. He is recently awarded from Government of Karnataka for his excellent service in the industrial fraternity. I introduce Mr. Govind Raj, who is going to take these two topics and give an awareness on the subject. Thank you, sir. Govind Raj? ನಮಸ್ಕಾರ ನಾಗರಾಜ್ ಅವ್ರು, ಕೇಳಿಸ್ತಾ ಇದೆಯಾ? Yes, sir. ಎಲ್ರಿಗೂ ನಮಸ್ಕಾರ. ರಂಜಿತ್ ಕೇಳಿಸ್ತಾ ಇದೆಯಾ? ಎಕೋ ಏನಾದ್ರು ಇದೆಯಾ? ಇಲ್ಲ ಸರ್, ಗೋವಿಂದರಾಜ್ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ನೀವು ಯಾವಾಗ್ಲೂ ಕರೆಕ್ಟ್ ಆಗಿರ್ತೀರಾ. ನೀವು ಚೆನ್ನಾಗಿ ನೀವು ಕರೆಕ್ಟ್ ಆಗಿದ್ರೆ ಅದೇ ನಮ್ಗೆ ಒಂದು ದೊಡ್ಡ ಖುಷಿ. ಓಕೆ ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ರಂಜಿತ್ ಅವರೇ, ನಿಮ್ದು ಆಡಿಯೋ ಮ್ಯೂಟ್ ಮಾಡ್ಬಿಡಿ. ಓಕೆ, ಸೊ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾಗರಾಜ್ ಅವರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ. ಕಾಸಿಯಾ ಇಂದ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾಗರಾಜ್ ಅವ್ರು ಹೇಳ್ದಂಗೆ ಈ ಕಾರ್ಮಿಕ ಕಾಯ್ದೆಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದಿದೆ. ಸೊ ಅದಕ್ಕಿಂತ ಮೊದಲು ಎಲ್ಲ ಗಣ್ಯರಿಗೆ ಮತ್ತು ಕಾಸಿಯಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು, ಹಾಗೇನೆ ನಮ್ಮ ಮಂಗಳೂರಿನ ಕೈಗಾರಿಕೋದ್ಯಮಿಗಳಿಗೂ ಕೂಡ ನನ್ನ ನಮನಗಳು. ಸೊ ನಾನಿವಾಗ 2 ವಿಚಾರದ ಬಗ್ಗೆ ಮಾತಾಡ್ತೀನಿ. ಮೊದಲನೇ ವಿಚಾರ ಬಂದು ಈ ಕಾರ್ಮಿಕ ಕಾನೂನುಗಳು ಅಥವಾ ನಾವು ಈ ಲೇಬರ್ ಆಕ್ಟ್ಸ್ ಅಥವಾ ಲೇಬರ್ ಲಾಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಏನೇನ್ ಬದಲಾವಣೆಗಳಾಗಿದ್ದಾವೆ, ಆಮೇಲೆ ಏನು ಉದ್ಯಮಿಗಳ ಮೇಲೆ ಪರಿಣಾಮವನ್ನ ಬೀರ್ತವೆ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ಫಸ್ಟ್ ಹೇಳ್ತೇನೆ. ಆ ನಂತರ ಈ ಪೋಶ್ ಅಂದ್ರೆ ಸೆಕ್ಸುವಲ್ ಹರಾಸ್ಮೆಂಟ್ ಆಫ್ ವುಮನ್ ಅಟ್ ವರ್ಕ್ ಪ್ಲೇಸ್, ಸೊ ಈ ಕಾಯ್ದೆ ಬಗ್ಗೆ, ಅದರಲ್ಲಿ ಮಾಲೀಕರ ಜವಾಬ್ದಾರಿಗಳೇನು, ಸೊ ಯಾವ್ಯಾವ್ದು ಏನೋ ಕಂಪ್ಲೇನ್ಸಸ್ ಇಶ್ಯೂಸ್ ಬರುತ್ತೆ, ಕಂಪ್ಲೇಂಟ್ಸ್ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ತಮ್ಗೆ ನನ್ನ ಸ್ಕ್ರೀನ್ ನ ಶೇರ್ ಮಾಡ್ತೀನಿ. ಸೊ ನಿಮ್ಗೆಲ್ಲ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಸ್ಕ್ರೀನು. ಓಕೆ. ಸೊ ಈ ಲೇಬರ್ ಕೋಡ್ಸ್ ನಮ್ಮ ವ್ಯಾಪಾರದ ಮೇಲೆ, ಕೈಗಾರಿಕೋದ್ಯಮಿಗಳ ಮೇಲೆ ಏನೇನೆಲ್ಲ ಪರಿಣಾಮಗಳನ್ನ ಬೀರ್ಬೋದು, ಏನೇನು ಬದಲಾವಣೆಗಳಿಂದ ಈ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹೇಳ್ತೇನೆ. ನನ್ನ ಒಂದಷ್ಟು ಸಂಕ್ಷಿಪ್ತ ಪರಿಚಯ ಹೇಳ್ಬೇಕಾದ್ರೆ ಆಲ್ರೆಡಿ ನಾಗರಾಜ್ ಅವರು ನನ್ನ ಬಗ್ಗೆ ಹೇಳಿದ್ದಾರೆ. ಆದ್ರೂ ಕೂಡ ಒಂದೆರಡು ಮಾಹಿತಿಗಳು.
ನನ್ಗೊಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಾನು ಬಂದು ಮಾಸ್ಟರ್ಸ್ ಇನ್ ಸೋಷಿಯಲ್ ವರ್ಕ್ ಮತ್ತೆ MBA ಮತ್ತೆ ಲಾ ಗ್ರಾಜುಯೇಟ್ ಕ್ವಾಲಿಫಿಕೇಶನ್ ಮಾಡಿದ್ದೇನೆ. ಎಂಪ್ಲಾಯರ್ಸ್ ಅಂದ್ರೆ ಮಾಲೀಕರ ಅಸೋಸಿಯೇಷನ್ಸ್ ಸಂಘಗಳ ಜೊತೆ ನನ್ನ ಒಡನಾಟ ಸಾಕಷ್ಟಿದೆ. ಇದಲ್ಲದೆ ಒಂದೆರಡು ಪುಸ್ತಕ ಬರೆದಿದ್ದೀನಿ, ಒಂದು ಕನ್ನಡದಲ್ಲಿ, ಇನ್ನೊಂದು ಇಂಗ್ಲಿಷ್ ನಲ್ಲಿ. ಈ ಕಾರ್ಮಿಕ ಬಾಂಧವ್ಯಗಳು ಅಥವಾ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಮೇಲೆ ಯಾವ ತರ ಸುಮಧುರವಾಗಿ ಬಾಂಧವ್ಯಗಳನ್ನು ಇಟ್ಕೊಳ್ಬೇಕು, ಏನೇನು ತಂತ್ರಗಳು, ಸ್ಟ್ರಾಟಜೀಸು ಇವನ್ನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಭವದ ಆಧಾರದ ಮೇಲೆ ಒಂದಷ್ಟು ಮಾಹಿತಿಗಳು ಮತ್ತೆ ತಂತ್ರಗಳನ್ನ ಈ 2 ಪುಸ್ತಕಗಳಲ್ಲಿ ಕೊಟ್ಟಿದ್ದೇನೆ. ಇದಲ್ಲದೆ ನಂದು ಸಾಕಷ್ಟು ಆರ್ಟಿಕಲ್ಸು ಮತ್ತೆ ರಸಪ್ರಶ್ನೆಗಳು, ಎಸ್ಪೆಷಲಿ ಲೇಬರ್ ಲಾ ಮ್ಯಾಟರ್ ಮೇಲೆ ಮತ್ತೆ ಲೇಬರ್ ರಿಲೇಷನ್ಸ್ ಮೇಲೆ ಸಾಕಷ್ಟು ಮೀಡಿಯಾದಲ್ಲಿ ಮತ್ತೆ ನಮ್ಮ ಅಂತರ್ಜಾಲದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಗ್ತವೆ. ಇದಲ್ಲದೆ ನಂದೇ ಒಂದು ಯೂಟ್ಯೂಬ್ ಚಾನಲ್ ಇದೆ. ನನ್ನ ಹೆಸರು ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಗೋವಿಂದರಾಜು NS ಅಥವಾ 3LR ಪಾರ್ಟ್ನರ್ ಅಂತ ನೀವು ಸರ್ಚ್ ಮಾಡಿದ್ರೆ ನಂದು ಯೂಟ್ಯೂಬ್ ಚಾನಲ್ ಮತ್ತೆ ಲೇಬರ್ ಲಾ ಬಗ್ಗೆ ಮಾತಾಡಿರೋದು, ಬೇಕಾದಷ್ಟು ಮಾಹಿತಿಗಳನ್ನ ಇದ್ರ ಬಗ್ಗೆ, ಈ ಲೇಬರ್ ಕೋಡ್ಸ್ ಮತ್ತು ಲೇಬರ್ ಲಾಗಳ ಬಗ್ಗೆ ಈಗ ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ಮಾಹಿತಿ ಆಲ್ರೆಡಿ ಇದೆ. ತಾವು ಈ ಚಾನಲ್ಗೆ ಹೋಗಿ ಮಾಹಿತಿಗಳನ್ನಾನು ತಿಳ್ಕೋಬಹುದು. ಯಾಕೆಂದ್ರೆ ಇದೊಂದು ಸಣ್ಣ ಕಾರ್ಯಕ್ರಮ, ಪೂರ್ತಿ ಮಾಹಿತಿಗಳನ್ನ ಹೇಳೋಷ್ಟು ಸಮಯ ಇಲ್ಲ. ಹಾಗಾಗಿ ಒಂದಷ್ಟು ಕೀ ಮಾಹಿತಿಗಳನ್ನ ಮಾತ್ರ ಕೊಡ್ತೇನೆ. ಬಟ್ ಡೀಟೇಲ್ಸ್ ಆಗಿ ನೀವು ಹೋಗ್ಬೇಕು ಅಂತಂದ್ರೆ ಪ್ರತಿಯೊಂದು ಮಾಹಿತಿ ಕೂಡ ನಾನು ಇದರಲ್ಲಿ ಈ ಚಾನಲ್ ಅಲ್ಲಿ ಹೇಳಿದೀನಿ ಒಂದೊಂದು ವಿಚಾರವಾಗಿ. ಅದನ್ನ ತಾವು ಹೋಗಿ ನೋಡ್ಬೋದು. ಅದಲ್ಲದೆ ನಂದು ಒಂದು ವೆಬ್ಸೈಟ್, ಪರ್ಸನಲ್ ವೆಬ್ಸೈಟ್ www.labor-relation.com ಅಂತ. ಸೊ ಇದರಲ್ಲಿ ಹೋದ್ರೆ ಸಾಕಷ್ಟು ಮಾಹಿತಿಗಳು ಸಿಗ್ತವೆ. ಇದಲ್ಲದೆ ಮಾಲೀಕರಿಗೆ ಅನುಕೂಲ ಆಗ್ಲಿ ಅಂತ ಒಂದು virtualhrpartner.com, ಸೊ ಇನ್ನೊಂದು ಸಂಸ್ಥೆಯೊಟ್ಟಿಗೆ ಪಾರ್ಟ್ನರ್ಶಿಪ್ ಒಂದಿಗೆ ಇದೊಂದು ಅಂತರ್ಜಾಲವನ್ನು ನಿರ್ಮಿಸಿದ್ದೇವೆ. ಇದರಲ್ಲಿ ನಿಮಗೆ ಬೇಕಾದಂತಹ ಟೆಂಪ್ಲೇಟ್ಸ್ ಇರ್ಬೋದು ಅಥವಾ ಮಾಹಿತಿಗಳಿರ್ಬೋದು, ರೆಡಿಮೇಡ್ ಟೆಂಪ್ಲೇಟ್ಸ್ ಎಲ್ಲ ಸಿಗತ್ತೆ. ಸೊ ಇದನ್ನ ಹೋಗಿ ಬಳಸ್ಕೋಬಹುದು. ಸೊ ಇದೊಂದು ಚಾನಲ್, ಬೇಕಾದಷ್ಟು ಇನ್ಫಾರ್ಮೇಶನ್ಸ್, ಒಂದಷ್ಟು ಕ್ಲಿಪ್ಸಿಂಗ್ಸ್ ಕೊಟ್ಟಿದ್ದೇನೆ, ತಾವು ಇದನ್ನ ನೋಡ್ಕೋಬಹುದು. ಆಮೇಲೆ ತಮ್ಗೆ ಮುಂದೆ ಈ ತರ ರಿಯಲ್ ಟೈಮ್ ಅಪ್ಡೇಟ್ ಬೇಕಂದ್ರೆ ನೀವು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದಷ್ಟು ಅಪ್ಡೇಟ್ಸ್ ಅವಾಗ ಬರ್ತಾ ಇರುತ್ತೆ. ಸೊ ಇದು ಒಂದು. ಸೊ ಈಗ ಈ ಲೇಬರ್ ಕೋಡ್ ಬಗ್ಗೆ ನಿಮ್ಗೆ ಹೇಳ್ಬೇಕಾದ್ರೆ, ಈ ಮೊದಲನೇದಾಗಿ ಈ ಲೇಬರ್ ಕೋಡ್ ಅಂತ ಯಾಕೆ ಬಂತು, ಆಮೇಲೆ ಯಾವ್ದಾವ್ದು ಬದಲಾವಣೆಗಳಿದಾವೆ, ಮುಖ್ಯವಾಗಿ ಈ ವೇತನಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ. ಸೊ ಈಗ ಇದ್ದದ್ದು ಕಾನ್ಸೆಪ್ಟ್ಗೆ ಮತ್ತೆ ಮುಂದಿನ ಕಾನ್ಸೆಪ್ಟ್ಗೂ ಸಾಕಷ್ಟು ಬದಲಾವಣೆಗಳಿದಾವೆ. ಹಾಗಾಗಿ ಮಾಲೀಕರ ಮೇಲೆ ಕೆಲವೊಂದು ಒತ್ತಡಗಳು, ಪರಿಣಾಮಗಳು ಇದ್ರ ಮೇಲೆ ಬಂದು ಅವರ ಬರ್ಡನ್ ಅಥವಾ ಲಯಬಿಲಿಟಿ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಹೇಳ್ತೇನೆ. ಆಮೇಲೆ ಅಕಸ್ಮಾತ್ ನಾನ್ ಕಂಪ್ಲೈನ್ಸ್ ಇದ್ರೆ ಅದರಿಂದ ಏನೇನು ಪೆನಾಲ್ಟೀಸ್ ಅಥವಾ ಪನಿಷ್ಮೆಂಟ್ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೇಳೋಣ. ಈ ಕೋಡಿಫಿಕೇಶನ್ ಸಂಬಂಧಪಟ್ಟಂಗೆ ಈ 2002ರಲ್ಲಿ ಒಂದು ಸೆಕೆಂಡ್ ನ್ಯಾಷನಲ್ ಕಮಿಷನ್ ಆನ್ ಲೇಬರ್, ಇದು 2ನೇ ರಾಷ್ಟ್ರೀಯ ಆಯೋಗ, ಇದು ನಮ್ಮ ಎಲ್ಲಾ ಲೇಬರ್ ಕೋಡ್ಸ್ನು 5 ಕಾರ್ಮಿಕ ಕಾನೂನುಗಳನ್ನಾಗಿ ಕೋಡೀಕರಣ ಮಾಡಬೇಕು ಅನ್ನೋದು ಒಂದು ಬಂತು. ಅದ್ರಲ್ಲಿ ಒಂದು ಇಂಡಸ್ಟ್ರಿಯಲ್ ರಿಲೇಷನ್ಸ್, ಇನ್ನೊಂದು ವೇಜಸ್, ಇನ್ನೊಂದು ಸೋಷಿಯಲ್ ಸೆಕ್ಯೂರಿಟಿ, ಆಮೇಲೆ ಮತ್ತೆ ಸೇಫ್ಟಿ, ವೆಲ್ಫೇರ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್. ಬಟ್ ಅದಾದ್ಮೇಲೆ ಸಾಕಷ್ಟು ಡಿಸ್ಕಷನ್ಸ್ ಆಗಿ ಕೊನೆಗೆ 4 ಕೋಡ್ಸ್ ಮಾಡ್ಬೇಕು ಅಂತ ತೀರ್ಮಾನ ಆಗಿ, ಒಂದು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂದ್ರೆ ಕಾರ್ಮಿಕ ಬಾಂಧವ್ಯಗಳು, ಇನ್ನೊಂದು ವೇತನ ಸಂಹಿತೆ, ಇನ್ನೊಂದು ಸಾಮಾಜಿಕ ಭದ್ರತೆ, ಇನ್ನೊಂದು ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಅಂತ. ಅಂದ್ರೆ ಔದ್ಯೋಗಿಕ ಸುರಕ್ಷೆ, ಆರೋಗ್ಯ ಮತ್ತು ಕೆಲಸದ ಪರಿಸರಗಳ ಕಂಡೀಷನ್ಗಳ ಮೇಲೆ, ಅಂದ್ರೆ ಸ್ಥಿತಿಗತಿಗಳ ಮೇಲೆ ಒಂದು ಕೋಡ್ ಇದೆ. ಈ 4 ಕೋಡ್ ಆಗಿ ಪರಿವರ್ತನೆ ಆಯ್ತು. ಸೊ ಇವಾಗ ತಮ್ಗೆ ಈ ಬದಲಾವಣೆಗಳ ಬಗ್ಗೆ ಹೇಳ್ಬೇಕಾದ್ರೆ, ಎಂಟೈರ್ 4 ಕೋಡ್ ಅಲ್ಲಿ ಈ ಕವರೇಜ್ ಆಫ್ ಎಂಪ್ಲಾಯೀಸ್, ಮೊದ್ಲೆಲ್ಲ ಆ ಕಾನೂನ್ಗೆ ಒಂದು ಕಾನೂನು ತಗೊಂಡ್ರೆ ಅದಕ್ಕೆ ಆದಂತಹ ಡೆಫಿನೇಷನ್ ಇರ್ತಾ ಇತ್ತು. ಅಲ್ಲಿ ವರ್ಕರ್ ಎಂಪ್ಲಾಯಿನೋ, ಅಂದ್ರೆ ಈ ವರ್ಕರ್ ಎಂಪ್ಲಾಯಿ ಅನ್ನೋದು ಒಂದು ಡಿಫರೆಂಟ್ ಟರ್ಮ್ಸ್. ಕೆಲವೊಂದು ಕಾನೂನುಗಳಲ್ಲಿ ಬರೀ ವರ್ಕರ್ ಮಾತ್ರ ಕವರ್ ಆಗ್ತಾ ಇತ್ತು. ಈ ಮ್ಯಾನೇಜರಿಯಲ್ ಸೂಪರ್ವೈಸರ್ಸ್ ಅವರೆಲ್ಲ ಕವರ್ ಆಗ್ತಾ ಇರ್ಲಿಲ್ಲ. ಸೊ ಇವಾಗ ಲೇಬರ್ ಕೋಡ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕೋಡ್, ಅಂದ್ರೆ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಬಿಟ್ಟು ಮಿಕ್ಕಿದ ಎಲ್ಲಾ ಕೋಡ್ ಅಲ್ಲಿ ಎಲ್ಲಾ ಎಂಪ್ಲಾಯೀಸು ಕೂಡ ಕವರ್, ಇನ್ಕ್ಲೂಡಿಂಗ್ ನಿಮ್ ಮ್ಯಾನೇಜರ್ಸ್ ಇರ್ಬೋದು, ಸೂಪರ್ವೈಸರ್ಸ್ ಇರ್ಬೋದು, ಯಾರೇ ಇರ್ಬೋದು. ಸೊ ಎಲ್ಲರೂ ಕೂಡ ಕವರ್ ಆಗ್ತಾರೆ. ಆಮೇಲೆ ಒಂದು ಹೊಸದಾದ ಒಂದು ವೇಜ್ ಡೆಫಿನೇಷನ್ ಬಂದಿದೆ. ಸೊ ಅಂದ್ರೆ
ಮೊದ್ಲೆಲ್ಲ ಏನಾಗ್ತಾ ಇತ್ತು, ನಿಮ್ದು ಬೇಸಿಕ್ DA, ಸ್ಪೆಷಲ್ ಅಲೈನ್ಸ್, HRA ಅಂತ ಎಲ್ಲ ಇರ್ತಾ ಇತ್ತು. ಇವಾಗ ಆ ವೇಜ್ ಡೆಫಿನೇಷನ್ಸ್ಗೆ ಒಂದಷ್ಟು ಏನೋ ಬದಲಾವಣೆಗಳನ್ನ ತಂದು ನಿಮ್ಮ ವೇತನದಲ್ಲಿ ಒಂದು 60% ಬೇಸಿಕ್ ಮತ್ತೆ DA ಅಥವಾ ಈ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಏನಿದೆ, ಪ್ರಾವಿಡೆಂಟ್ ಫಂಡ್ ಇರ್ಬೋದು, ಗ್ರಾಜ್ಯುಟಿ ಇರ್ಬೋದು, ಬೋನಸ್, ಇಂತ ಕಾರ್ಮಿಕರ ಏನೋ ಬೆನಿಫಿಟ್ಸ್ ಅಂತ ಏನ್ ಹೇಳ್ತೀವಿ, ವೆಲ್ಫೇರ್ಸ್ ಏನ್ ಹೇಳ್ತೀವಿ, ಅದಕ್ಕೆ ವೇತನದ 60% ವೇತನದ ಭಾಗವನ್ನ ಕನ್ಸಿಡರ್ ಮಾಡಬೇಕು ಅನ್ನೋದು ಒಂದು ಈ ವೇತನದ ಏನೋ ಡೆಫಿನೇಷನ್ ನ ಮುಖ್ಯಾಂಶ. ಸೊ ಮೊದ್ಲೆಲ್ಲ ಆದ್ರೆ ನಿಮ್ಮಲ್ಲಿ ಒಂದು 30-40% ವರ್ಗುನು ಬೇಸಿಕ್ ಇಟ್ಕೊಂಡು ಅದ್ರ ಮೇಲೆ PF ಗ್ರಾಜ್ಯುಟಿ ಕೊಡುವಂತದಿತ್ತು. ಬಟ್ ಆದ್ರೆ ಈಗ ಕಾನೂನಿನಲ್ಲಿ ಬದಲಾವಣೆ ಆಗಿರೋದ್ರಿಂದ ಇದ್ರಲ್ಲಿ ಒಂದು ಹೊಸದಾಗಿ ಒಂದು ಪ್ರಾವಿಸೋ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಂಗಾಗಿ ನಿಮ್ಮ ವೇತನದಲ್ಲಿ ಒಂದು 60-70% ಅದ್ರ ಮೇಲೆ PF ಗ್ರಾಜ್ಯುಟಿ ಬೋನಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಅಂತದೊಂದು ಬದಲಾವಣೆಯನ್ನ ತಂದಿದೆ. ಈ 60% 70% ಅನ್ನೋದು ನಿಮ್ಮ ಸ್ಟ್ರಕ್ಚರ್ ಏನಿದೆ, ವೇತನದಲ್ಲಿ ಏನೇನು ಕಾಂಪೊನೆಂಟ್ಸ್ ಇಟ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ನಾನು ಹೇಳ್ದಂಗೆ ಆ ಪ್ರಾವಿಸೋ ಒಂದು ನಾವು ಪ್ರಾವಿಸೋ ಅಂತ ಕರಿತೀವಿ. ಡೆಫಿನೇಷನ್ ಆದ್ಮೇಲೆ ಒಂದು ಪ್ರಾವಿಸೋ ಬರುತ್ತೆ. ಆ ಪ್ರಾವಿಸೋನಲ್ಲಿ ಈ ಕಾನ್ಸೆಪ್ಟ್ ನ ತಗೊಂಡ್ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಈ ನೋಂದಣಿ ರಿಜಿಸ್ಟ್ರೇಷನ್ ರಿಕ್ವೈರ್ಮೆಂಟ್. ಈ ಮುಂದೆ ಹೋದಂಗೆಲ್ಲ ಒಂದು ಕಂಪನಿ, ಒಂದು ರಿಜಿಸ್ಟ್ರೇಷನ್, ಒಂದು ಲೈಸೆನ್ಸ್, ಈ ಕಾನ್ಸೆಪ್ಟ್ ಜಾಸ್ತಿ ಆಗ್ತಾ ಬರುತ್ತೆ. ಇವಾಗ ನಾವೆಲ್ಲ ನೋಡಿದ್ರೆ OSH ಅಥವಾ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಅಥವಾ ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷಾ ಸಂಹಿತೆ, ಈ ಸಾಮಾಜಿಕ ಭದ್ರತೆಯ ಸಂಹಿತೆ, ಇವನ್ನೆಲ್ಲ ನೋಡಿದ್ರೆ ಅಲ್ಲೆಲ್ಲ ಒಂದೇ ಲೈಸೆನ್ಸ್. ಮೊದ್ಲೆಲ್ಲ ಏನಾಗ್ತಾ ಇತ್ತು, ಕಾಂಟ್ರಾಕ್ಟ್ ಲೇಬರ್ ಆಕ್ಟ್ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ತಗೋಬೇಕು, ಫ್ಯಾಕ್ಟ್ರೀಸ್ ಆಕ್ಟ್ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ತಗೋಬೇಕು, ನೀವು ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್ ನ ಅಪಾಯಿಂಟ್ ಮಾಡ್ಕೊಂಡ್ರೆ ಅಲ್ಲೂ ಒಂದು ರಿಜಿಸ್ಟ್ರೇಷನ್ ತಗೋಬೇಕು, ಈ ತರ ಎಲ್ಲ ಇತ್ತು. ಸೊ ಇವಾಗ ಈ ಕೋಡೀಕರಣ ಆದ್ಮೇಲೆ ಏನಾಗಿದೆ, ಒಂದು ಸಂಸ್ಥೆ ಒಂದು ನೋಂದಣಿ ಅಥವಾ ಒಂದು ಲೈಸೆನ್ಸ್, ಈ ತರ ಕಾನ್ಸೆಪ್ಟ್ ಮುಂದೆ ಬರುತ್ತೆ ಜಾಸ್ತಿ. ಎಲ್ಲಾ ಕೋಡಲ್ಲಿ ಕೂಡ ಈ ಪ್ರಾವಿಷನ್ಸ್ ತಂದಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ಕೆಲಸಗಳನ್ನ ಮಾಡಿ, ನೀವು ಅಂತರ್ಜಾಲದಲ್ಲಿ ನೋಡ್ಬೋದು. ಏನಂದ್ರೆ ಈ ಶ್ರಮ ಸುವಿಧಾ ಪೋರ್ಟಲ್ ಅಂತ ಒಂದು ಯೂನಿಫಾರ್ಮ್ ಪೋರ್ಟಲ್ ನ ತಗೊಂಡ್ ಬಂದು ಎಲ್ಲಾನು ಕೂಡ ಅಲ್ಲಿಗೆ ಮೈಗ್ರೇಟ್ ಆಗ್ತಾ ಇದೆ. ಅಂದ್ರೆ ನಿಮ್ಮ PF ಇರ್ಬೋದು, ASI ಇರ್ಬೋದು, ಅಥವಾ ಬೇರೆ ಲೈಸೆನ್ಸ್ ಗಳು ಇರ್ಬೋದು, ಎಲ್ಲಾನು ಕೂಡ ಒಂದೇ ಪೋರ್ಟಲ್ಗೆ ಮೈಗ್ರೇಟ್ ಆಗ್ತಿರೋದ್ರಿಂದ ಅಲ್ಲಿ ಒಂದು ಲೇಬರ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಒಂದು ಜನರೇಟ್ ಆಗುತ್ತೆ. ಸೊ ಆ ಐಡೆಂಟಿಫಿಕೇಶನ್ ನಂಬರು ಎಲ್ಲದಕ್ಕೂ ಸೂಕ್ತ ಆಗುತ್ತೆ. ಅಂದ್ರೆ ಅದೊಂದು ಕೋಟ್ ಮಾಡಿದ್ರೆ ಸಾಕು. ಸಪರೇಟ್ ಆಗಿ ASI ನಂಬರು, PF ನಂಬರು ಅಥವಾ ರಿಜಿಸ್ಟ್ರೇಷನ್ ನಂಬರು ಅವೆಲ್ಲ ಕೋಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅದೊಂದು ಬದಲಾವಣೆಗಳನ್ನ ತಂದಿದ್ದಾರೆ. ಇನ್ನೊಂದು ಈ ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಒಂದು ಕರಿತೀವಿ. ನಿಮ್ಮ ಕಾರ್ಮಿಕರನ್ನ ನಡ್ಸ್ಕೊಳ್ಬೇಕಾದ್ರೆ ಅವರ ಕೆಲಸದ ಪರಿಸರದಲ್ಲಿ ಏನೇನು ನಿಯಮಗಳು, ಅವ್ರು ಯಾವ ತರ ನಡ್ಕೋಬೇಕು, ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಈ ಸ್ಟ್ಯಾಂಡಿಂಗ್ ಆರ್ಡರ್ ಅಲ್ಲಿ ನಾವು ಟರ್ಮ್ಸ್ ನ ಹೇಳಿರ್ತೀವಿ. ಸೊ ಇದು ನಿಮ್ಗೆ ಈ ಪ್ರಾವಿಷನ್ ಅಪ್ಲೈ ಆದ್ರೆ ಅದನ್ನ ನೀವು ನಿಗದಿತ ಆಫೀಸರ್ ಅಂದ್ರೆ ಅಧಿಕಾರಿ ಯಾರಿರ್ತಾರೆ ಅವರಿಂದ ಸರ್ಟಿಫೈ ಮಾಡಿಸ್ಕೋಬೇಕಾಗತ್ತೆ. ಅಂತ ಪ್ರಾವಿಷನ್ ನ ಇವಾಗ ನಿಮ್ಮಲ್ಲಿ 300 ಜನಕ್ಕಿಂತ ಜಾಸ್ತಿ ಇದ್ರೆ ಅಂತ ಕಂಪ್ನಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಸೊ ಈಗ ಸದ್ಯದಲ್ಲಿ 100 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಅಪ್ಲೈ ಆಗ್ತಾ ಇತ್ತು. ಬಟ್ ಕರ್ನಾಟಕದಲ್ಲಿ ಅದನ್ನ 50 ಮಾಡಿದ್ರು. ಸೊ ಇವಾಗ ಹೊಸ ಕಾನೂನು ಬಂದಿರೋದ್ರಿಂದ 300ಕ್ಕಿಂತ ಕಡಿಮೆ ಇದ್ರೆ ಈ ಸ್ಟ್ಯಾಂಡಿಂಗ್ ಆರ್ಡರ್ ಅಥವಾ ಏನಂತ ಕರಿತೀವಿ, ಸ್ಥಾಯಿ ಆದೇಶಗಳು ಅಂತ ಏನ್ ಕರಿತೀವಿ, ಅದನ್ನ ನೀವು ಸರ್ಟಿಫೈ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ದು ಏನ್ ಅಪಾಯಿಂಟ್ಮೆಂಟ್ ಲೆಟರ್ ಟರ್ಮ್ಸ್ ಇದೆ ಅದ್ರ ಪ್ರಕಾರ ನೀವು ಹೋಗ್ಬೋದು. ಸೊ ಅದೊಂದು ಮಾಹಿತಿ. ಇನ್ನೊಂದು ಮುಖ್ಯವಾಗಿ ಬದಲಾವಣೆ ಆಗಿರೋದು ಒಂದು ಗ್ರಿವೆನ್ಸ್ ರಿಡ್ರೆಸಲ್ ಕಮಿಟಿ. ಅಂದ್ರೆ ಕಾರ್ಮಿಕರದ್ದು ಏನಾದ್ರೂ ಕುಂದುಕೊರತೆಗಳೇನಾದ್ರೂ ಇದ್ರೆ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಅಂತ ನೀವೊಂದು ಗ್ರಿವೆನ್ಸ್ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಇದು ಕಾನೂನಲ್ಲಿ ಆಲ್ರೆಡಿ ಇತ್ತು, ಆದ್ರೂ ಕೂಡ ಇದನ್ನ ಆಕ್ಟಿವೇಟ್ ಮಾಡಿರ್ಲಿಲ್ಲ, ಅಂದ್ರೆ ಇದನ್ನ ಜಾರಿಗೆ ತಂದಿರ್ಲಿಲ್ಲ. ಸೊ ಇವಾಗ ಇದನ್ನ ಜಾರಿಗೆ ತರೋ ಅವಕಾಶಗಳು ಜಾಸ್ತಿ ಇದಾವೆ. ಯಾಕೆಂದ್ರೆ ಇಲ್ಲಿ ಸಾಲ್ವ್ ಆಗದೆ ಇದ್ರೆ ಇದನ್ನ ಕನ್ಸಿಲಿಯೇಷನ್ ಕೂಡ, ಅಂದ್ರೆ ನಾವೇನು ಈ ಮಾತುಕತೆ ಅಥವಾ ಸಮಾಲೋಚನೆ ಮುಖಾಂತರ ಏನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನು ಅಥಾರಿಟೀಸ್ ಇದ್ದಾರೆ ಅದಕ್ಕೆ ಲಿಂಕ್ ಆಗಿರೋದ್ರಿಂದ ಈ GRC ಅಥವಾ ಕುಂದುಕೊರತೆಗಳ ನಿವಾರಣಾ ಸಮಿತಿ ಅಂತ ಏನ್ ಕರಿತೀವಿ ಕನ್ನಡದಲ್ಲಿ, ಅದು ಜಾರಿಗೆ ತರೋ ಚಾನ್ಸಸ್ 100% ಇದೆ. ಸೊ ಇದೊಂದು ಮುಖ್ಯವಾದ
ಬೆಳವಣಿಗೆ. ಆದ್ರೆ 20 ಜನಕ್ಕಿಂತ ಕಡಿಮೆ ನಿಮ್ಮಲ್ಲಿದ್ರೆ ಈ GRC ಅಥವಾ ಗ್ರೀವೆನ್ಸ್ ರಿಡ್ರೆಸಲ್ ಕಮಿಟಿನ ಜಾರಿಗೆ ತರೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮಲ್ಲಿ 20 ಜನಕ್ಕಿಂತ ಜಾಸ್ತಿ ಇದ್ರೆ ಈ GRC ನ ನೀವು ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಇದಕ್ಕೊಂದಷ್ಟು ರೂಲ್ಸ್ ಗಳು ಬಂದಿದಾವೆ. ಅಂದ್ರೆ ಎಷ್ಟು ಜನ ಇರಬೇಕು, ಮತ್ತೆ ಯಾವ ತರ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ಬೇಕು, ಅದಕ್ಕೆಲ್ಲ ಒಂದಷ್ಟು ಮಾಹಿತಿಗಳು ಇದಾವೆ. ಆಮೇಲೆ ಇನ್ನೊಂದು ವರ್ಕರ್ಸ್ ರೀಸ್ಕಿಲಿಂಗ್ ಫಂಡ್ ಅಂತ, ಅಂದ್ರೆ ಇದು IR ಕೋಡ್ ಅಲ್ಲಿ ಅಥವಾ ಕಾರ್ಮಿಕ ಬಾಂಧವ್ಯಗಳ ಕೋಡ್ ಅಲ್ಲಿ ಇದೊಂದು ಪ್ರಾವಿಷನ್ ಇದೆ. ನೀವ್ ಯಾರನ್ನಾದ್ರೂ ರಿಟ್ರೆಂಚ್ ಮಾಡಿದ್ರೆ ಅದಕ್ಕೆ ಒಂದಷ್ಟು ಪರಿಹಾರ ಕೊಡ್ಬೇಕು ಅಂತ ಔದ್ಯೋಗಿಕ ವಿವಾದಗಳ ಕಾಯ್ದೆ ಅಥವಾ ಇವಾಗ ನಾವು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿಗಳು ಇದಾವೆ. ನೀವು ಕಾಂಪನ್ಸೇಷನ್ ಕೊಡ್ಬೇಕಾಗತ್ತೆ. ಅದಲ್ಲದೆ ಒಂದು 15 ದಿವಸದ್ದು ವೇತನನ ಒಂದು ಫಂಡ್ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ, ವರ್ಕರ್ಸ್ ರೀಸ್ಕಿಲಿಂಗ್ ಫಂಡ್ ಅಂತ. ಅದಕ್ಕೆ ತಾವು ಪಾವತಿ ಮಾಡ್ಬೇಕಾಗತ್ತೆ. ಅಂದ್ರೆ ಪ್ರತಿ ವರ್ಷಕ್ಕೆ ಅಲ್ಲ, ಇದು ಒನ್ ಟೈಮ್ ಪೇಮೆಂಟ್. ಈ ರಿಟ್ರೆಂಚ್ಮೆಂಟ್ ಅಥವಾ ಯಾರನ್ನಾದ್ರೂ ಕೆಲಸದಿಂದ ತೆಗೆದಾಗ ಎಸ್ಪೆಷಲಿ ವರ್ಕರ್ ಅಂದ್ರೆ ಯಾರು ಈ ವರ್ಕರ್ ಡೆಫಿನೇಷನ್ ಅಲ್ಲಿ ಬರ್ತಾರೆ, ನಿಮ್ಮ ಸೂಪರ್ವೈಸರ್ಸ್ ಮ್ಯಾನೇಜರ್ಸ್ ಬಿಟ್ಟು ಮಿಕ್ಕಿದವ್ರನ್ನೆಲ್ಲರನ್ನು ನಾವು ವರ್ಕರ್ಸ್ ಅಂತ ಕರಿಬಹುದು. ಅವರನ್ನ ನೀವು ಕೆಲಸದಿಂದ ತೆಗೆದು ಹಾಕ್ಬೇಕಾದ್ರೆ ನೀವು ಅವ್ರಿಗೆ ಪ್ರತಿ ವರ್ಷಕ್ಕೆ 15 ದಿವಸದ ಆವರೇಜ್ ಸಂಬಳ ಕೊಡ್ಬೇಕಾಗತ್ತೆ. ಅದು ರಿಟ್ರೆಂಚ್ಮೆಂಟ್ ಕಾಂಪನ್ಸೇಷನ್. ಅದ್ರ ಜೊತೆಗೆ ಇದು ಒಂದು ಒನ್ ಟೈಮ್ ಪೇಮೆಂಟ್ 15 ದಿವಸದ ವೇತನವನ್ನ ಕೊಡ್ಬೇಕಾಗತ್ತೆ. ಈ ವೇತನವನ್ನ ಈ ವರ್ಕರ್ಸ್ ರೀಸ್ಕಿಲಿಂಗ್ ಫಂಡ್ ಗೆ ನೀವು ಪಾವತಿ ಮಾಡಿದ್ರೆ ಅದನ್ನ ಅವರ ಎಂಪ್ಲಾಯೀಸ್ ನ ಸ್ಕಿಲ್ ಗಳನ್ನ ಈ ಏನು ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಅಥವಾ ಅದನ್ನ ಹೆಚ್ಚಳ ಮಾಡ್ಲಿಕ್ಕೆ ಅವ್ರಿಗೆ ಕೊಡ್ತಕ್ಕಂತ ಒಂದು ಕಾನೂನು ಇದು, ಅಂದ್ರೆ ಒಂದು ಪ್ರಾವಿಷನ್ ಇದು. ಸೊ ಇದೊಂದು ಹೊಸದಾಗಿ ತಂದಿದ್ದಾರೆ. ಈ ವ್ಯಾಪಾರದ ಮೇಲೆ ಅಥವಾ ಕೈಗಾರಿಕೋದ್ಯಮಗಳ ಮೇಲೆ ಇನ್ನೇನೇನ್ ಬದಲಾವಣೆಗಳಿದಾವೆ ಅಂತ ನೋಡಿದ್ರೆ, ನಾನು ಅವಾಗ್ಲೇ ನಿಮ್ಗೆ ಹೇಳಿದೆ, ಈ ಕಾಂಪನ್ಸೇಷನ್ ಸ್ಟ್ರಕ್ಚರ್ ಅಥವಾ ನಿಮ್ಮ ವೇತನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ನಾನು ಹೇಳ್ದಂಗೆ ಒಂದು 60ರಿಂದ 70% ವೇತನವನ್ನ ನೀವು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಗೆ ಟ್ರೀಟ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು 10,000 ಇದ್ದು ನೀವು ಅದನ್ನ ಬರೀ 3,000ಕ್ಕೆ PF ಕಟ್ತಾ ಇದ್ರೆ ಮುಂದೆ ಹೋಗ್ತಾ ಅದು ಒಂದು 6,000, 7,000 ಆ ತರ ಆಗ್ಬೋದು. ಅದೊಂದು ವೇಜ್ ಡೆಫಿನೇಷನ್ ಬದಲಾವಣೆ ಆಗಿರೋದ್ರಿಂದ ಅದ್ರ ಬಗ್ಗೆ ತಾವು ಕಾಳಜಿ ಕೊಡ್ಬೇಕಾಗತ್ತೆ. ಆಮೇಲೆ ಇದರಿಂದಾಗಿ ಈ ನಿಮ್ದು PF ಮಾಲೀಕರದ PF ಕಾಂಟ್ರಿಬ್ಯೂಷನ್ ಏನಿದೆ ಅಥವಾ ನೀವು ಕೊಡ್ಬೇಕಾದಂತಹ ಗ್ರಾಚ್ಯುಟಿ ಅದ್ರದ್ದು ಕೂಡ ಜಾಸ್ತಿ ಆಗುತ್ತೆ. ಈ ಲಯಬಿಲಿಟಿ ಜಾಸ್ತಿ ಆಗತ್ತೆ. ಇವಾಗ ನೀವು ಬರೀ 30% ಅಥವಾ 40% ಸಂಬಳದ ಮೇಲೆ PF ಗ್ರಾಚ್ಯುಟಿ ಎಲ್ಲ ಕೊಡ್ತಾ ಇದ್ರೆ ಮುಂದೆ ಹೋಗ್ತಾ ಅದು 60-70% ಆಗತ್ತೆ. ಸೊ ಹಂಗಾಗಿ ನಿಮ್ಮ ಮೇಲೆ ಒಂದಷ್ಟು ಹಣಕಾಸಿನ ಒತ್ತಡ ಅಥವಾ ಹಣಕಾಸಿನ ಬರ್ಡನ್ ಅಂತ ಏನ್ ಹೇಳ್ತೀವಿ ಅದು ಸ್ವಲ್ಪ ಜಾಸ್ತಿ ಆಗತ್ತೆ. ಹಾಗೆ ಕೂಡ ಇದು ಕೂಡ ಬೋನಸ್ಗೂ ಕೂಡ ಅಪ್ಲೈ ಆಗುತ್ತೆ. ನಿಮ್ಮಲ್ಲಿ 20 ಜನಕ್ಕಿಂತ ಜಾಸ್ತಿ ಇದ್ರೆ ನೀವು ಬೋನಸ್ ಕೊಡ್ಬೇಕಾಗತ್ತೆ ನಿಮ್ಮ ಎಂಪ್ಲಾಯೀಸ್ಗೆ. ಸೊ ಆ ಬೋನಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೂ ಕೂಡ ಈ ವೇತನದ ವ್ಯಾಖ್ಯಾನ ಅಥವಾ ಅರ್ಥೈಸುವಿಕೆ ಏನಿದೆ ಅದು ಕೂಡ ನಮ್ಗೆ ಬರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಇವಾಗಿನ ಪರಿಸ್ಥಿತಿನಲ್ಲಿ ನೀವು ಯಾರಾದ್ರೂ ಕೆಲಸ ಬಿಟ್ರೆ ಮಾತ್ರ ಅವರ ರಜೆಗಳನ್ನ ನೀವು ನಗದೀಕರಣ ಮಾಡ್ಬೇಕು, ಅಂದ್ರೆ ಎನ್ಕ್ಯಾಶ್ ಮಾಡ್ಬೇಕಾಗತ್ತೆ. ಇವಾಗ ಅದು ಕಾನೂನು ಇದೆ. ಅಂದ್ರೆ ನೀವೇನಾದ್ರೂ ಆಂತರಿಕವಾಗಿ ಪಾಲಿಸಿ ಮಾಡ್ಕೊಂಡು ಮಧ್ಯದಲ್ಲಿ ನೀವು ಲೀವ್ ಗಳನ್ನ ಎನ್ಕ್ಯಾಶ್ ಮಾಡ್ತಾ ಇದ್ರೆ ಅದು ನಿಮ್ಮ ದೊಡ್ಡತನ ಅಥವಾ ನಿಮ್ಮ ಸ್ವಇಚ್ಛೆ. ಆದ್ರೆ ಕಾನೂನಿನಲ್ಲಿ ಕೆಲಸ ಇದ್ದಾಗ ನೀವು ಲೀವ್ ನ ಎನ್ಕ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಇವಾಗ ಕಾನೂನಿನಲ್ಲಿ ಅದ್ರ ಬಗ್ಗೆ ಅವಕಾಶಗಳು ಬಂದಿದಾವೆ. ಅಂದ್ರೆ ಈಗ ವರ್ಷದ ಎಂಡ್ ಅಲ್ಲಿ ನನಗೆ ಲೀವ್ಸ್ ಬ್ಯಾಲೆನ್ಸ್ ಇದ್ರೆ ಅವಾಗ ಕಾರ್ಮಿಕ ಬಂದು ನನ್ನ ಲೀವ್ ನ ಎನ್ಕ್ಯಾಶ್ ಮಾಡಿ ಕೊಡಿ ಅಂತಂದ್ರೆ ಅದನ್ನ ಎನ್ಕ್ಯಾಶ್ಮೆಂಟ್ ಮಾಡ್ಕೊಡ್ಬೇಕಾಗತ್ತೆ. ಸೊ ಅಂತ ಕಾನೂನು ಇವಾಗ ಬಂದಿದೆ, ಮೊದ್ಲು ಇರ್ಲಿಲ್ಲ. ಸೊ ಅದಕ್ಕೆ ನಾರ್ಮಲಿ ನೀವೇನ್ ಮಾಡ್ತಿದ್ರಿ ಅಥವಾ ಮೋಸ್ಟ್ ಆಫ್ ದ ಕಂಪನೀಸ್ ಬೇಸಿಕ್ ಅಂಡ್ DA ಮೇಲೆ ಎನ್ಕ್ಯಾಶ್ ಮಾಡ್ತಾ ಇದ್ರು. ಬಟ್ ಈ ಕಾನ್ಸೆಪ್ಟ್ ಹೋಗತ್ತೆ. ಯಾಕೆಂದ್ರೆ ವೇತನದ ಡೆಫಿನೇಷನ್ ಚೇಂಜ್ ಆಗಿರೋದ್ರಿಂದ ಆ ಡೆಫಿನೇಷನ್ ಮೇಲೆ ಆಲ್ಮೋಸ್ಟ್ ಒಂದು 70-80% ಮೇಲೆ ಈ ಎನ್ಕ್ಯಾಶ್ಮೆಂಟ್ ನ ಕೊಡ್ಬೇಕಾಗತ್ತೆ. ಆಮೇಲೆ ಈ ಗ್ರಾಚ್ಯುಟಿ ಇವೆಲ್ಲ ಇವೆಲ್ಲ ಏನಾಗುತ್ತೆ, ನೀವು ನಿಮ್ ಬುಕ್ಸ್ ಅಲ್ಲಿ ಪ್ರಾವಿಷನ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇವೆಲ್ಲ ಲಯಬಿಲಿಟಿಗಳು ಇರೋದ್ರಿಂದ ನಿಮ್ಗೆ ಮುಂದೆ ಯಾವತ್ತಾದ್ರೂ ಒಂದ್ ದಿವಸ ಇದು ಲಯಬಿಲಿಟಿ ಇರೋದ್ರಿಂದ ಆಕ್ಚುರಿಯಲ್ ವ್ಯಾಲ್ಯೂಯೇಷನ್ಸ್ ಮಾಡಿಸಿ ಅದಕ್ಕೆ ಬುಕ್ಸ್ ಅಲ್ಲಿ ಪ್ರಾವಿಷನ್ ಮಾಡ್ಬೇಕಾಗತ್ತೆ. ಸೊ ಈ ಲಯಬಿಲಿಟಿ ನಿಮ್ ಮೇಲೆ ಸ್ವಲ್ಪ ಜಾಸ್ತಿ ಆಗ್ಬೋದು. ನಾನು ಅವಾಗ್ಲೇ ಹೇಳ್ದಂಗೆ ಈ ಸಿಂಗಲ್ ರಿಜಿಸ್ಟ್ರೇಷನ್ ಕಾನ್ಸೆಪ್ಟ್ ಅಥವಾ ಲೇಬರ್ ಐಡೆಂಟಿಫಿಕೇಶನ್ ನಂಬರ್, ಸೊ ಇದೊಂದು ಲಿನ್ ಅಂತ ಕರಿತೀವಿ. ಇದು ಎಲ್ಲ ಕಂಪನಿಗೂ ಒಂದು ಲಿನ್ ಬರುತ್ತೆ. ನಿಮ್ಗೆ ಆಲ್ರೆಡಿ PF ESI ನೀವು ತಗೊಂಡಿದ್ರೆ ನಿಮ್ ಲಿನ್ ಅನ್ನ ನೀವು ಚೆಕ್ ಮಾಡ್ಬೋದು. ಈ ಸಂಸುವಿಧ ಪೋರ್ಟಲ್ ಹೋದ್ರೆ ನಿಮ್ಮ PF ESI ಅಥವಾ ಪ್ಯಾನ್ ನಂಬರ್ ಡೀಟೇಲ್ಸ್ ಕೊಟ್ರೆ ನಿಮ್ಗೆ ಆಲ್ರೆಡಿ ಲಿನ್ ಜನರೇಟ್ ಆಗಿರುತ್ತೆ. ಸೊ ಅದನ್ನ ನೀವು ಇಟ್ಕೋಬೇಕಾಗತ್ತೆ. ಮುಂದೆ
ಈ PF ESI ಅಥವಾ ನಿಮ್ ಲೈಸೆನ್ಸ್ ನಂಬರ್ ಎಲ್ಲ ಮುಖ್ಯ ಆಗಲ್ಲ. ಸೊ ಈ ಲಿನ್ ಅನ್ನೋದು ಇಂಪಾರ್ಟೆಂಟ್. ಸೊ ಅದನ್ನ ದಯವಿಟ್ಟು ಶ್ರಮ ಸುವಿಧಾ ಪೋರ್ಟಲ್ ಹೋಗಿ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅದೇ ತರ ಸ್ಟೇಟ್ ಅಲ್ಲೂ ಕೂಡ ಒಂದು ಲಿನ್ ಇರ್ಬೋದು. ಯಾಕಂದ್ರೆ ನಾನು ಹೇಳ್ತಾ ಇರೋದು ಇದು ಸೆಂಟ್ರಲ್ ಗವರ್ಮೆಂಟ್ ಶ್ರಮ ಸುವಿಧಾ ಪೋರ್ಟಲ್. ಸ್ಟೇಟ್ ಅಲ್ಲಿ ಶ್ರಮ ಸುವಿಧಾ ಪೋರ್ಟಲ್ಗೆ ಪೋರ್ಟಬಿಲಿಟಿ ಇಲ್ಲ ಅಂತಂದ್ರೆ ಸ್ಟೇಟ್ ಲೋಕಲೈಸ್ಡ್ ಒಂದ್ ಲಿನ್ ಬರ್ಬೋದು. ಅದೊಂದು ಇನ್ನು ಕ್ಲಾರಿಫಿಕೇಶನ್ ಬೇಕಾಗಿದೆ. ನಮ್ಗಿನ್ನು ರೂಲ್ಸ್ ಗಳೆಲ್ಲ ಆಗಿಲ್ಲ. ಅಂದ್ರೆ ಈ ಕಾರ್ಮಿಕ ಕೋಡ್ಗಳೇನಿದೆ ಇವು ಬರೀ ಕಾಯ್ದೆಗಳಾಗಿ ಪಾಸ್ ಆಗಿದಾವೆ ಹೊರತು ಅದನ್ನ ಇನ್ನು ಇಂಪ್ಲಿಮೆಂಟೇಶನ್ ಆಗಿಲ್ಲ. ಸೊ ಇಂಪ್ಲಿಮೆಂಟೇಶನ್ ಆದಾಗ ರೂಲ್ಸ್ ಎಲ್ಲ ಫಾರ್ಮ್ ಆದಾಗ ನಮ್ಗೆ 2 ಲಿನ್ ಇರುತ್ತೋ, ಅಂದ್ರೆ ಸ್ಟೇಟ್ ವೈಸ್ ಒಂದ್ ಲಿನ್ ಇರುತ್ತೋ ಅಥವಾ ಸೆಂಟ್ರಲ್ ಒಂದ್ ಲಿನ್ ಇರುತ್ತೋ ಗೊತ್ತಾಗತ್ತೆ. ಸದ್ಯಕ್ಕೆ ನಮ್ಗೆ ಇನ್ನೂ ಗೊತ್ತಿಲ್ಲ ಇದು ಒಂದೇ ಲಿನ್ ಇರುತ್ತೋ ಅಥವಾ 2 ಲಿನ್ ಬರುತ್ತೋ ಅಂತ ನಮಗ್ ಗೊತ್ತಿಲ್ಲ. ಸೊ ಮುಂದೆ ಇದ್ರ ಬಗ್ಗೆ ಮಾಹಿತಿಗಳು ಸಿಗ್ತದೆ. ಆಮೇಲೆ ಈ ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಾವಿಷನ್ಸ್ 300 ಮೇಲೆ ಇರೋದ್ರಿಂದ ನಿಮ್ಮ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ಸ್, ಅಪಾಯಿಂಟ್ಮೆಂಟ್ ಲೆಟರ್ಸ್ ಏನಿರುತ್ತೆ ನಿಮ್ ಕಾರ್ಮಿಕರ ಜೊತೆಗೆ ಅವುಗಳನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕಾಗತ್ತೆ. ಆಮೇಲೆ ಈ GRC ಅಂದ್ರೆ ಗ್ರೀವೆನ್ಸ್ ರಿಡ್ರೆಸಲ್ ಕಮಿಟಿ ಅಥವಾ ಕಾರ್ಮಿಕರ ಕುಂದುಕೊರತೆಗಳ ನಿವಾರಣಾ ಸಮಿತಿಯನ್ನ ನೀವು ಎಸ್ಟಾಬ್ಲಿಷ್ ಮಾಡ್ಬೇಕಾಗಿರೋದ್ರಿಂದ ಅದಕ್ಕೊಂದು ಪಾಲಿಸಿ ಫ್ರೇಮ್ ವರ್ಕ್, ಒಂದೊಂದು ಪ್ರೊಸೀಜರ್ ಮಾಡ್ಕೋಬೇಕಾಗತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಇದು. ಅದಕ್ಕೋಸ್ಕರ ನಿಮ್ಮಲ್ಲಿ ಏನ್ ಇಂಟರ್ನಲ್ ಪಾಲಿಸೀಸ್ ಇದಾವೆ ಅವೆಲ್ಲ ಲೇಬರ್ ಕೋಡ್ ನ ಮೀಟ್ ಮಾಡ್ತಿದ್ದಾವೋ ಇಲ್ವೋ ಅನ್ನೋದ್ರ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಸೊ ನಾನು ಅವಾಗ್ಲೇ ಹೇಳಿದೆ ಈ ವೇಜ್ ಡೆಫಿನೇಷನ್ ಅಂದ್ರೆ ಈ ವೇತನದ ಡೆಫಿನೇಷನ್ ಏನಿದೆ ಅದು ಬದಲಾವಣೆ ಆಗಿದೆ. ಸೊ ಇದರಲ್ಲಿ ಬೇಸಿಕಲಿ ಒಂದ್ 3 ಪಾರ್ಟ್ ಇದೆ. ಮೊದಲನೇ ಭಾಗದಲ್ಲಿ ಏನ್ ಹೇಳ್ತಾರೆ ಅವರು, ನೀವು ಕಾರ್ಮಿಕರಿಗೆ ಏನಾದ್ರೂ ಕೊಡಿ, ನಿಮ್ಮ ಎಂಪ್ಲಾಯ್ಮೆಂಟ್ ಟರ್ಮ್ಸ್ ಪ್ರಕಾರ ಇದ್ರೆ ಅದೆಲ್ಲಾನು ಕೂಡ ವೇತನ ಅಂತ ಒಂದು ಫಸ್ಟ್ ಪಾರ್ಟ್ ಅಲ್ಲಿ ಹೇಳ್ತಾರೆ. ಅದರಲ್ಲಿ ಬೇಸಿಕ್ ಮತ್ತೆ DA ಮತ್ತೆ ರಿಟೈನಿಂಗ್ ಅಲೋಯನ್ಸ್ ಈ 3 ಕಾಂಪೊನೆಂಟ್ ಇನ್ಕ್ಲೂಡ್ ಆಗಿರೋದು. ಇವಾಗ ಒಂದಷ್ಟು ಕಾಂಪೊನೆಂಟ್ಸ್ ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಅಂದ್ರೆ ನೀವು ಏನಾದ್ರೂ ಬೋನಸ್ ಕೊಟ್ರೆ ಅಥವಾ ಏನಾದ್ರೂ ಬೆನಿಫಿಟ್ ಕೊಟ್ರೆ, ಕನ್ವೇಯನ್ಸ್ ಅಲೋಯನ್ಸ್ ಅಥವಾ HRA ಇವೆಲ್ಲಾನು ವೇತನ ಅಂತ ಕನ್ಸಿಡರ್ ಆಗಲ್ಲ. ಸೊ ಈ ಡೆಫಿನೇಷನ್ ಇಲ್ಲಿಗೆ ನಿಲ್ಲಲ್ಲ. ಈ ಒಂದು 11 ಸ್ಪೆಸಿಫಿಕ್ ಟೈಪ್ಸ್ ಆಫ್ ಪೇಮೆಂಟ್ ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ವೇತನದಿಂದ. ಆದ್ರೆ ಒಂದು ಪ್ರಾವಿಷನ್ ನಾನು ಹೇಳ್ದಂಗೆ ನೀವೇನ್ ಎಕ್ಸ್ಕ್ಲೂಷನ್ಸ್ ಹೇಳ್ತೀವಿ, ಈ 11 ಎಕ್ಸ್ಕ್ಲೂಷನ್ಸ್ ಈ ಫಸ್ಟ್ ಪಾರ್ಟ್ ಅಲ್ಲಿ 50% ಗಿಂತ ಜಾಸ್ತಿ ಆದ್ರೆ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟನ್ನ ವಾಪಸ್ಸು ವೇತನಕ್ಕೆ ಆಡ್ ಮಾಡ್ಬೇಕು ಅಂತ ಹೇಳಿರೋದ್ರಿಂದ ಈ ವೇತನದ ಭಾಗ, ಸೋಷಿಯಲ್ ಸೆಕ್ಯೂರಿಟಿಗೆ ಏನ್ ವೇತನದ ಭಾಗ ಇರುತ್ತಲ್ಲ ಅದು ಜಾಸ್ತಿ ಆಗತ್ತೆ. ನಾರ್ಮಲಿ ಏನಾಗುತ್ತೆ, ಒಂದು 10,000 ನಿಮ್ದು ಸಂಬಳ ಅಥವಾ ಟೋಟಲ್ CTC ಅಂತ ಅನ್ಕೊಂಡ್ರೆ ನೀವೊಂದ್ 3,000 ಬರೀ ಬೇಸಿಕ್ ಪ್ಲಸ್ TA ಇದ್ದು 6,000 ಬರೀ ಎಕ್ಸ್ಕ್ಲೂಡೆಡ್ ಕಾಂಪೊನೆಂಟ್ಸ್ ಇದ್ರೆ 3,000 ಫಸ್ಟ್ ಪಾರ್ಟ್ ಗಿಂತ ಜಾಸ್ತಿ ಆಗುತ್ತೆ. ಅವಾಗ ನಿಮ್ದು ಫಸ್ಟ್ ಪಾರ್ಟ್ ಬಂದು 6,000 ಆಗ್ಬಿಡುತ್ತೆ. ಅಂದ್ರೆ 6,000 ಮೇಲೆ ನೀವು PF ಕಟ್ಬೇಕಾಗುತ್ತೆ. ಇದೊಂದು ಸ್ವಲ್ಪ ಕಾಂಪ್ಲೆಕ್ಸ್ ವಿಚಾರ. ಈ ವೆಬಿನಾರ್ ಅಲ್ಲಿ ತುಂಬಾ ನಿಮ್ಗೆ ಡೀಟೇಲ್ ಆಗಿ ಹೇಳಕ್ಕಾಗುತ್ತೋ ಇಲ್ವೋ, ಆದ್ರೂ ಒಂದಷ್ಟು ಮಾಹಿತಿಗಳನ್ನ ಟ್ರೈ ಮಾಡ್ತೀನಿ. ನೋಡಿ, ನೀವು ಪ್ರಾವಿಡೆಂಟ್ ಫಂಡ್ ಗೆ ಏನ್ ಮಾಡ್ತಿದ್ದೀರಿ, ಇವಾಗ ಬೇಸಿಕ್ ಇವಾಗ ಏನಿದೆ ಅಂದ್ರೆ ಬೇಸಿಕ್ DA ತಗೋತಾ ಇದ್ದೀರಾ. ಆಮೇಲೆ ಈ ಯಾವ ಅಲೋಯನ್ಸಸ್ ನ ನೀವು ಯೂನಿಫಾರ್ಮ್ ಆಗಿ ಎಲ್ಲಾನು ಪೇಮೆಂಟ್ ಮಾಡಿ ಎಲ್ಲಾರ್ಗೂ ಕೊಡ್ತಿರ್ತೀರಿ, ಅದನ್ನು ಕೂಡ ಪ್ರಾವಿಡೆಂಟ್ ಫಂಡ್ ಗೆ ನೀವು ವೇತನ ಅಂತ ಕನ್ಸಿಡರ್ ಮಾಡ್ತಾ ಇರ್ತೀರಿ. ಆದ್ರೆ ಇಲ್ಲಿ ವೇಜ್ ಸೀಲಿಂಗ್ ಇರೋದ್ರಿಂದ ಒಂದು EPFO ನಲ್ಲಿ ಒಂದು ವೇಜ್ ಸೀಲಿಂಗ್ ಇದೆ 15,000. ಇವಾಗ ಯಾರ್ದಾದ್ರೂ ಸಂಬಳ 15,000ಕ್ಕಿಂತ ಜಾಸ್ತಿ ಇದ್ರೆ ನೀವು ಅವ್ರಿಗೆ PF 15,000ಕ್ಕಿಂತ ಜಾಸ್ತಿ ಕಟ್ಟಂಗಿಲ್ಲ. ಅಕಸ್ಮಾತ್ ನಿಮ್ಮಲ್ಲಿ ಹೊಸ ಎಂಪ್ಲಾಯಿ 15,000ಕ್ಕಿಂತ ಜಾಸ್ತಿ ಜಾಯಿನ್ ಆದ್ರೆ ಅವನು ಈಗ ಆಲ್ರೆಡಿ PF ಮೆಂಬರ್ ಅಲ್ಲದೆ ಇದ್ರೆ ನೀವು ಅವನನ್ನ PF ಇಂದ ಎಕ್ಸ್ಕ್ಲೂಡ್ ಕೂಡ ಮಾಡಬಹುದು. ಆ ತರ ಪ್ರಾವಿಷನ್ಸ್ ಇದೆ. ಅಥವಾ ನೀವು 15,000 ಮಾತ್ರ ನಾನು ಕಟ್ತೀನಿ ಅಂತ ರಿಸ್ಟ್ರಿಕ್ಷನ್ ಹಾಕೋಬಹುದು. ಇವಾಗ ನೀವು ನೋಡಿದ್ರೆ PF ಕಾಂಟ್ರಿಬ್ಯೂಷನ್ 12% ಇದೆ. ನಾನು ಹೇಳ್ದಂಗೆ ಕರೆಂಟ್ ವೇಜ್ ಸೀಲಿಂಗ್ 15,000 ಇದೆ. ಸೊ ಮುಂದೆ ಏನಾಗ್ಬೋದು, ಈ ಬೇಸಿಕ್ DA ಅಥವಾ ರಿಟೈನಿಂಗ್ ಅಲೋಯನ್ಸ್ ಅದು ಮುಂದುವರಿಯುತ್ತದೆ. ಅದಲ್ಲದೆ ಈ ರಿಸ್ಟ್ರಿಕ್ಷನ್ ಏನಿದೆ ವೇಜ್ ಸೀಲಿಂಗ್, ಈ ವೇಜ್ ಸೀಲಿಂಗ್ ಕೂಡ ಇರುತ್ತೆ. ಬಟ್ ಆದ್ರೆ ಒಂದು ಬದಲಾವಣೆ ಏನಪ್ಪಾ ಅಂತಂದ್ರೆ ಈ ವೇತನದ ಡೆಫಿನೇಷನ್ ಚೇಂಜ್ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಎಕ್ಸ್ಕ್ಲೂಡೆಡ್ ಕಾಂಪೊನೆಂಟ್ಸ್ ಜಾಸ್ತಿ ಇದ್ರೆ ಫಸ್ಟ್ ಪಾರ್ಟ್ ಗಿಂತ ಬೇಸಿಕ್ ಅಥವಾ DA ಗಿಂತ ಜಾಸ್ತಿ ಇದ್ದು ಬೇಸಿಕ್ DA ನಲ್ಲಿ 50 ಭಾಗ ತಗೊಂಡು 50 ಭಾಗಕ್ಕಿಂತ ಜಾಸ್ತಿ ಇದ್ರೆ, ನಾನು ಹೇಳಿದ 10,000 ಉದಾಹರಣೆಯಲ್ಲಿ ಜಾಸ್ತಿ ಇದ್ರೆ ಅದನ್ನ ನಾವು ವೇತನ ಅಂತ ಟ್ರೀಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ನಾ ಹೇಳಿದ್ದು ಒಂದು 60ರಿಂದ 70% ನಿಮ್ಮ ಸಂಬಳದಲ್ಲಿ ಆ ಪಾರ್ಟ್ ಮೇಲೆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ನ ಕೊಡ್ಬೇಕಾಗತ್ತೆ. ಸೊ ಹಂಗಾಗಿ ಇದೊಂದು ಮಹತ್ತರವಾದ ಬದಲಾವಣೆ. ಈ PF ಕಾಂಟ್ರಿಬ್ಯೂಷನ್ 12% ಏನಿದೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್, ಸರ್ ಕೇಳಿಸ್ತಾ ಇಲ್ವಾ?
ಹಲೋ, ಹಾ ಸರ್, ಓಕೆ. ಸೊ ಅದೇ ತರ ಈ ಗ್ರಾಜ್ಯುಟಿನಲ್ಲೂ ಕೂಡ ಸೇಮ್ ಬದಲಾವಣೆಗಳು ಬರುತ್ತೆ. ಸೊ ಇದೊಂದು ಎಕ್ಸಾಂಪಲ್ ತಗೊಂಡಿದ್ದೆ ನಾನು. ಸೊ ಇದು ಸ್ವಲ್ಪ ಡೀಟೇಲ್ಸ್ ಇರೋದ್ರಿಂದ ಸ್ಕಿಪ್ ಮಾಡ್ತಾ ಇದ್ದೀನಿ. ಬಟ್ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರಾವಿಡೆಂಟ್ ಫಂಡ್ ಅಲ್ಲಿ ನಿಮ್ಗೆ ಏನ್ ಅಂತ ಮಹತ್ತರವಾದ ಇಂಪ್ಯಾಕ್ಟ್ ಬರೋದಿಲ್ಲ, ಯಾಕಂದ್ರೆ ಸೀಲಿಂಗ್ ಇದೆ. ಅದೇ ತರ ಬೋನಸ್ ಮತ್ತೆ ESI ಕೂಡ ಸೀಲಿಂಗ್ ಇದೆ. ಆಮೇಲೆ ಈ ನಿಜವಾಗಿ ಇಂಪ್ಯಾಕ್ಟ್ ಬರೋದು ಗ್ರಾಜ್ಯುಟಿ ಮತ್ತೆ ಲೀವ್ ಎನ್ಕ್ಯಾಶ್ಮೆಂಟ್ ಮೇಲೆ ನಿಮ್ಗೆ ಜಾಸ್ತಿ ಇಂಪ್ಯಾಕ್ಟ್ ಬರುತ್ತೆ. ಸೊ ಅದಲ್ಲದೆ ಈ ಅಫೆನ್ಸಸ್ ಮತ್ತೆ ಪೆನಾಲ್ಟೀಸ್ ನೋಡಿದಾಗ ನಮ್ಮಲ್ಲಿ ಲೇಬರ್ ಕೋಡ್ ಅಲ್ಲಿ ಮೊದಲೆಲ್ಲ ಆದ್ರೆ ಪನಿಷ್ಮೆಂಟ್ಸ್ ಅದೆಲ್ಲ ಇರ್ತಾ ಇತ್ತು. ಇವಾಗ ಒಂದು ಕಾಂಪೋಸಿಷನ್ ಅಥವಾ ಕಾಂಪೌಂಡಿಂಗ್ ಫೆಸಿಲಿಟಿ ತಗೊಂಡ್ ಬಂದಿದ್ದಾರೆ. ಅಂದ್ರೆ ನೀವು ಅದಕ್ಕೆ ಏನಂದ್ರೆ ಏನು ಪೆನಾಲ್ಟಿ ಇದೆಯೋ, ಅಕಸ್ಮಾತ್ 1 ಲಕ್ಷ ಪೆನಾಲ್ಟಿ ಇದ್ರೆ ಅದ್ರಲ್ಲಿ ನೀವು 50% ಪೆನಾಲ್ಟಿನ ಪೇಮೆಂಟ್ ಮಾಡಿ ಅದು ಆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಹುದು. ಬಟ್ ಆದ್ರೆ ಈ ಪೆನಾಲ್ಟೀಸ್ ಏನಿದೆ ಇದು ತುಂಬಾ ಜಾಸ್ತಿ ಆಗಿದೆ. ಅಂದ್ರೆ ಈಗ 2,000, 3,000, 5,000 ಆ ತರ ಎಲ್ಲ ಒಂದು 10,000ದಿಂದ ಒಂದು 5 ಲಕ್ಷ, 6 ಲಕ್ಷ ಈ ತರ ಎಲ್ಲಾನು ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ನೀವು ಸೂಕ್ತವಾಗಿ ನೋಡಿ ಅದನ್ನ ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಮಾಹಿತಿಗಳು ಬೇಸಿಕಲಿ ನಾನು ಹೇಳೋದಾದ್ರೆ ಈ ಕಾರ್ಮಿಕ ಕಾನೂನುಗಳಲ್ಲಿ ಅಥವಾ ಕೋಡ್ಗಳಲ್ಲಿ ಸಾಕಷ್ಟು ವಿಶಾಲವಾಗಿ ಎಲ್ಲರನ್ನು ಕೂಡ ಕವರ್ ಮಾಡಿದ್ದಾರೆ. ಈ ವೇಜ್ ಡೆಫಿನೇಷನ್ ಸಾಕಷ್ಟು ಇಂಪ್ಯಾಕ್ಟ್ ಇದೆ. ಆಮೇಲೆ ಏನಾದ್ರೂ ಕಾಂಟ್ರಿಬ್ಯೂಷನ್ಸ್ ನೀವು ಕಟ್ಟಿಲ್ಲ ಅಂತಂದ್ರೆ ಅದು ಗೌರ್ಮೆಂಟ್ 5 ವರ್ಷದ ಹಿಂದಕ್ಕೆ ಮಾತ್ರ ಹೋಗ್ಬೋದು. ಮುಂದೆ 5 ವರ್ಷದಿಂದ ಹಿಂದಕ್ಕೆ ಹೋಗಂಗಿಲ್ಲ. ಮೊದ್ಲೆಲ್ಲ ಅಂದ್ರೆ PF ಅಲ್ಲಿ ಪ್ರಾವಿಷನ್ಸ್ ಇರ್ಲಿಲ್ಲ. ಸೊ ಇವಾಗ ಅದೊಂದು ಯೂನಿಫಾರ್ಮ್ ಲಿಮಿಟೇಷನ್ಸ್ ನ ತಗೊಂಡ್ ಬಂದಿದ್ದಾರೆ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಡಿಜಿಟಲೈಸ್ ಜಾಸ್ತಿ ಆಗತ್ತೆ. ಸಿಂಗಲ್ ರಿಜಿಸ್ಟ್ರೇಷನ್, ಸಿಂಗಲ್ ಯೂನಿಟ್ ಕಾನ್ಸೆಪ್ಟ್ ಬರುತ್ತೆ. ಆಮೇಲೆ ಕಾಂಪೌಂಡಿಂಗ್ ಫೆಸಿಲಿಟಿ ಅಂದ್ರೆ ನೀವು ದುಡ್ಡು ಕೊಟ್ಬಿಟ್ಟು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳುವಂಥದ್ದು, ಆ ತರ ಪ್ರಾವಿಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಇಷ್ಟು ನಿಮ್ಗೆ ಲೇಬರ್ ಕೋಡ್ ಮೇಲೆ ಮಾಹಿತಿಗಳು. ನಂದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ನಿಮ್ಗೆ ಕೊಟ್ಟಿದ್ದೇನೆ. ಸೊ ಇದನ್ನ ನೀವು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮುಂದೆ ಲೇಬರ್ ಕೋಡ್ಸ್ ಅಲ್ಲಿ ಅಥವಾ ಏನಾದ್ರು ಸಮಸ್ಯೆಗಳಿದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇಷ್ಟು ಮಾಹಿತಿ ನಿಮ್ಗೆ ನಾನು ಲೇಬರ್ ಕೋಡ್ಸ್ ಮೇಲೆ ಕೊಡ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷ ನಿಮ್ಗೆ ಈ ಪೋಸ್ಟ್ ಕಾಯ್ದೆ ಮೇಲೆ ಹೇಳ್ಬಿಡ್ತೀನಿ. ರಂಜಿತ್ ಕಾಣಿಸ್ತಾ ಇದೆಯಲ್ಲ? ಓಕೆ. ಸೊ ಈ ಪೋಸ್ಟ್ ಅಂತಂದ್ರೆ ಈ ನಮ್ಮಲ್ಲಿ ಒಂದು ಇದಿದೆ, ಏನು ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮನ್ ಅಟ್ ವರ್ಕ್ ಪ್ಲೇಸ್ ಮಾಡಬಾರ್ದು. ಇದ್ರ ಬಗ್ಗೆ ಒಂದು ಒಂದು ನಿಗದಿತವಾದ ಕಾನೂನಿದೆ. ಹಿಂದೆಲ್ಲ ಬೇಕಾದಷ್ಟು ಇಶ್ಯೂಸ್ ಗಳೆಲ್ಲ ಆಗಿ ಇದ್ರ ಬಗ್ಗೆ ವರ್ಕ್ ಪ್ಲೇಸ್ ರಿಲೇಟೆಡ್ ಸೆಕ್ಷುವಲ್ ಹರಾಸ್ಮೆಂಟ್ ರಿಲೇಟೆಡ್ ಕಾನೂನುಗಳು ಇರ್ಲಿಲ್ಲ. ಇವಾಗ 2013ರಲ್ಲಿ ಒಂದು ಕಾನೂನು ತಗೊಂಡ್ ಬಂದು ಅದರಲ್ಲಿ ಕೆಲವೊಂದು ಮಾಲೀಕರ ಮೇಲೆ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಗಳಿದಾವೆ. ಇದು ಹಿಂದೆ ಎಲ್ಲ 2013ರಲ್ಲೆಲ್ಲ ಏನಾಗ್ತಾ ಇತ್ತು, ಇದಕ್ಕೆ IPC ಸೆಕ್ಷನ್ ನ ಪ್ರಾವಿಷನ್ ನ ತಗೊಳ್ತಾ ಇದ್ರು. ಸೊ ಆದ್ರೆ IPC ನಲ್ಲಿ ಹೋದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಅದಕ್ಕೆ ಪನಿಷ್ಮೆಂಟ್ ಮತ್ತೆ ಅದಕ್ಕೆ, ಯಾಕೆಂದ್ರೆ ಪ್ರಿನ್ಸಿಪಲ್ಸ್ ನೆಲ್ಲ ಫಾಲೋ ಮಾಡ್ಬೇಕಾಗಿತ್ತು. ಹಂಗಾಗಿ ನಮ್ಗೆ ಒಂದು 2013ರಲ್ಲಿ ಕಾನೂನು ತಗೊಂಡ್ ಬಂದು ಮಾಲೀಕರ ಮೇಲೆ ಕೆಲವೊಂದು ಜವಾಬ್ದಾರಿಗಳಿದಾವೆ. ಈ ಕೆಲಸದ ಪರಿಸರದಲ್ಲಿ ಮಹಿಳೆಯರ ಮೇಲೆ ಆಗ್ತಕ್ಕಂತ ಲೈಂಗಿಕ ಕಿರುಕುಳವನ್ನ ತಪ್ಪಿಸ್ಲಿಕ್ಕೆ ಕೆಲವೊಂದು ಕ್ರಮಗಳನ್ನ ತಗೊಳ್ಬೇಕಾಗತ್ತೆ. ನಾನ್ ನಿಮ್ಗೆ ಬರೀ ಇದನ್ ಮಾತ್ರ ಹೇಳ್ತೇನೆ, ಏನು ನಿಮ್ಮ ಜವಾಬ್ದಾರಿಗಳೇನು, ಎಂಪ್ಲಾಯರ್ಸ್ ಜವಾಬ್ದಾರಿಗಳು ಏನು ಅನ್ನೋದನ್ನ ಮಾತ್ರ ನಿಮ್ಗೆ ಇವತ್ತು ಹೇಳ್ತೇನೆ. ಅದಕ್ ಮೊದ್ಲು ಈ ಲೈಂಗಿಕ ಕಿರುಕುಳ ಅಂದ್ರೆ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಲೈಂಗಿಕ ಕಿರುಕುಳ ಅನ್ನೋದು ಕೆಲಸದ ಪರಿಸರದಲ್ಲಿ ಬರೀ ದೈಹಿಕವಾಗಿನೇ ಆಗ್ಬೇಕು ಅಥವಾ ದೈಹಿಕ ತರಾನೇ ಇರ್ಬೇಕು ಅಂತ ಏನಿಲ್ಲ. ಕೆಲವೊಂದು ಯಾವ್ದು ಇಷ್ಟ ಆಗದ ನಡತೆಗಳು ಅಥವಾ ಅದರಲ್ಲಿ ಎಲ್ಲಿ ಸೆಕ್ಷುವಲ್ ಕಲರ್ಸ್ ಇರುತ್ತೆ ಅಂತ ನಡತೆಗಳೆಲ್ಲಾನು ಕೂಡ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿ ಕನ್ವರ್ಟ್ ಆಗ್ಬೋದು. ಸೊ ಕಾರ್ಮಿಕರು, ಎಸ್ಪೆಷಲಿ ಮಹಿಳಾ ಕಾರ್ಮಿಕರು ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಬಹುದು. ಅವಾಗ ಮಾಲೀಕರು ಅದ್ರ ಮೇಲೆ ಸೂಕ್ತ ಕ್ರಮವನ್ನ ತಗೊಳ್ಬೇಕಾಗತ್ತೆ. ಸೊ ನಿಮ್ಗೆ ಜವಾಬ್ದಾರಿಗಳು ಮತ್ತೆ ಮಾಲೀಕರ ಜವಾಬ್ದಾರಿಗಳು ಏನೇನು ಅಂತ ಸ್ವಲ್ಪ ಹೇಳ್ತೇನೆ ನಿಮ್ಗೆ. ಸೊ ಅದಕ್ ಮೊದ್ಲು ಈ ಅಪ್ಲಿಕಬಿಲಿಟಿ, ಯಾರು ಈ ಕಾನೂನಿನ ವ್ಯಾಪ್ತಿಲಿ ಬರ್ತಾರೆ ಅನ್ನೋದ್ ಬಗ್ಗೆ ಒಂದಷ್ಟು ಮಾಹಿತಿ. ಈ ಕಾನೂನಿಗೆ ಸಂಬಂಧಪಟ್ಟಂಗೆ
ಇಂಥವ್ರಿಗೆ ಅಪ್ಲಿಕಬಲ್ ಅಂತ ಏನಿಲ್ಲ. ಎಲ್ಲಿ ಕೆಲಸದ ಪರಿಸರ ಇರುತ್ತೋ ಅಲ್ಲಿ ಎಲ್ಲಾನು ಕೂಡ ಎಲ್ಲಾ ಕೆಲಸದ ಆಕ್ಯುಪೇಷನ್ಸ್ ಅಥವಾ ಕೆಲಸದ ಪರಿಸರಗಳಲ್ಲಿ ಈ ಕಾನೂನು ಅಪ್ಲೈ ಆಗುತ್ತೆ. ಆಬ್ಜೆಕ್ಟಿವ್ ಬಂದು ಲೈಂಗಿಕ ಕಿರುಕುಳನ ತಪ್ಪಿಸೋದು, ಅಕಸ್ಮಾತ್ ಆದ್ರೆ ಅದನ್ನ ರಿಡ್ರೆಸ್ ಮಾಡೋದು, ಪರಿಹಾರ ಮಾಡೋದು. ಸೊ ಇದು ಆಬ್ಜೆಕ್ಟಿವ್. ಇದರಲ್ಲಿ ಒಂದಷ್ಟು ಇದು ಈ ಕಾನೂನಲ್ಲಿ ಮಹಿಳೆಯರ ಮೇಲೆ ಆಗ್ತಕ್ಕಂತ ಲೈಂಗಿಕ ಕಿರುಕುಳವನ್ನ ತಪ್ಪಿಸೋದು, ತಡೆಗಟ್ಟೋದು, ಅದನ್ನ ಪರಿಹಾರ ಮಾಡೋದು ಒಂದು ಆಬ್ಜೆಕ್ಟಿವ್. ಆದ್ರೆ ಇವಾಗಿನ ಕಾಲದಲ್ಲಿ ಸೊಸೈಟಿ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ನಮ್ಮಲ್ಲಿ ನೋಡಿರ್ಬೋದು, ನಾವು ಬೇಕಾದಷ್ಟು ಮಾತಾಡ್ತೀವಿ, ಸೇಮ್ ಸೆಕ್ಸ್ ಮ್ಯಾರೇಜು, ಸೇಮ್ ಸೆಕ್ಸ್ ಕಿರುಕುಳ ಇವೆಲ್ಲ ನೋಡ್ತಾ ಇದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಆ ತರದ ಲೈಂಗಿಕ ಕಿರುಕುಳನು ಕೂಡ ಈ ಕಾನೂನಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪ್ರಾವಿಷನ್ಸ್ ಜಾಸ್ತಿ ಇದೆ. ಇತ್ತೀಚೆಗೆ ಒಂದು ವೆಸ್ಟ್ ಬೆಂಗಾಲ್ ಕೋರ್ಟ್ ಅಲ್ಲಿ ಒಂದು ಪ್ರಕರಣ ಆಯ್ತು. ಆ ಪ್ರಕರಣದಲ್ಲಿ ಸೇಮ್ ಸೆಕ್ಸ್ ಲೈಂಗಿಕ ಕಿರುಕುಳ ಆದಾಗ ಅದು ಕೋರ್ಟ್ ಮೆಟ್ಲು ಹತ್ತಾಗ, ಸೊ ಇದು ಕಾನೂನಿನ ವ್ಯಾಪ್ತಿ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ಈಗ ಆ ತರದವು ಕೂಡ ಈ ಕಾನೂನು ವ್ಯಾಪ್ತಿಯಲ್ಲಿ ತರಬೇಕು ಅಂತ ನಿರ್ಧಾರವನ್ನ ಬಂದಿದೆ. ಸೊ ಹಂಗಾಗಿ ನಮ್ಮ ಸಮಾಜ ಬದಲಾವಣೆ ಆಗ್ತಿರೋದ್ರಿಂದ ಆ ತರ ಪ್ರಕರಣಗಳು ಕೂಡ ಈ ಕಾನೂನಿನ ವ್ಯಾಪ್ತಿಯಲ್ಲಿ ಬರ್ತವೆ. ಮಾಲೀಕರು ಅದ್ರ ಬಗ್ಗೆ ಅದನ್ನ ಸೂಕ್ತವಾದ ಪರಿಸರವನ್ನ ಕೊಡಬೇಕಾಗಿರೋದು ಮಾಲೀಕರ ಕರ್ತವ್ಯ ಆಗ್ತದೆ. ಈ ಕಾನೂನು ಪ್ರಕಾರ ಎಲ್ಲ ಮಾಲೀಕರು ಒಂದು ಆಂತರಿಕ ಸಮಿತಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ, ರಚಿಸಬೇಕಾಗುತ್ತೆ. ಇಂಟರ್ನಲ್ ಕಮಿಟಿ ಅಂತ ಕರಿತೀವಿ. ವರ್ಕ್ ಪ್ಲೇಸ್ ಅಲ್ಲಿ ಏನಾದ್ರೂ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಸ್ ಆದ್ರೆ ಅದನ್ನ ಪರಿಹಾರ ಮಾಡ್ಲಿಕ್ಕೆ, ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿತಸ್ಥರಿರ್ತಾರೋ ಅವ್ರಿಗೆ ಶಿಕ್ಷೆಯನ್ನ ರೆಕಮೆಂಡ್ ಮಾಡ್ಲಿಕ್ಕೆ ಈ ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಈ ಯಾರು ಕಾನ್ಸ್ಟಿಟ್ಯೂಟ್ ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿ 10 ಜನಕ್ಕಿಂತ ಜಾಸ್ತಿ ಇದ್ರೆ, 10 ಅಥವಾ ಅದಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ಇದ್ರೆ ನೀವೊಂದು ಆಂತರಿಕ ಸಮಿತಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಅದಕ್ಕೆ 10 ಜನಕ್ಕಿಂತ ಕಡಿಮೆ ಇದ್ರೆ ನೀವು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಸ್ಥಳೀಯ ಸಮಿತಿ ಅಂದ್ರೆ ಲೋಕಲ್ ಕಮಿಟಿ ಅಂತ ಒಂದು ಡಿಸ್ಟ್ರಿಕ್ಟ್ ಕಮಿಷನರ್ ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ನಾರ್ಮಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ನಾನ್ ನೋಡಿರೋ ಪ್ರಕಾರ ಕಾನ್ಸ್ಟಿಟ್ಯೂಟ್ ಆಗಿಲ್ಲ. ನಿಮ್ ಜಿಲ್ಲೆನಲ್ಲಿ ಆಗಿರ್ಬೋದೇನೋ, ದಯವಿಟ್ಟು ನೀವು ನೋಡಿ ನಿಮ್ಮ DC ಆಫೀಸ್ ನ ಕಾಂಟ್ಯಾಕ್ಟ್ ಮಾಡಿ ಲೋಕಲ್ ಕಮಿಟಿ ಅಂತ ಒಂದು ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಸೊ 10 ಜನಕ್ಕಿಂತ ಕಡಿಮೆ ಎಂಪ್ಲಾಯೀಸ್ ಇರುವಂತ ಕಂಪ್ನಿನಲ್ಲಿ ಕಂಪ್ಲೇಂಟ್ಸ್ ಏನಾದ್ರು ಬಂದ್ರೆ ಲೋಕಲ್ ಕಮಿಟಿಗೆ ಕೊಡ್ಬೇಕಾಗತ್ತೆ. ಆಮೇಲೆ ಈ ಎಂಪ್ಲಾಯರ್ ಮೇಲೆ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ, ಅಕಸ್ಮಾತ್ ಈ ಲೈಂಗಿಕ ಕಿರುಕುಳದ ಬಗ್ಗೆ ಎಂಪ್ಲಾಯರ್ ಮೇಲೆ ಕಂಪ್ಲೇಂಟ್ಸ್ ಇದ್ರೆ ಈ ಇಂಟರ್ನಲ್ ಕಮಿಟಿ ಕೊಡ್ಲಿಕ್ಕೆ ಬರೋದಿಲ್ಲ. ಅವಾಗ ಅವ್ರ ಮೇಲೆ ಕಂಪ್ಲೇಂಟ್ ನ ಲೋಕಲ್ ಕಮಿಟಿಗೆ ಕೊಡ್ಬೇಕಾಗತ್ತೆ. ಆಮೇಲೆ ಅಕಸ್ಮಾತ್ ಕೆಲವು ಕಂಪನಿಗಳಲ್ಲಿ ಏನಾಗುತ್ತೆ, ಬೋರ್ಡ್ ಅಂತ ಇರುತ್ತೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ಬೋರ್ಡ್ಗೂ ಕೊಡ್ಬೋದು. ಸೊ ಆ ತರ ಪಾಸಿಬಿಲಿಟಿ ಕೂಡ ಮಾಡ್ಬೋದು. ಸೊ ಇವಾಗ ಈ ಜವಾಬ್ದಾರಿಗಳು ಬಂದಾಗ ಯಾಕೆ ಎಂಪ್ಲಾಯರ್ಸು ಈ ಕಮಿಟಿನ ರಚಿಸ್ಬೇಕು? ಒಂದು, ಸೂಕ್ತವಾದ ವಾತಾವರಣ ಕೊಡ್ಬೇಕು. ಆಮೇಲೆ ಮುಂದೆ ಏನಾದ್ರು ಲಿಟಿಗೇಷನ್ ಆದ್ರೆ ಅದನ್ನೆಲ್ಲ ತಪ್ಪಿಸ್ಬೋದು. ಸೂಕ್ತವಾದ ವಾತಾವರಣ ಇದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಈ ಸೆಕ್ಷನ್ 4 ನೋಡಿದ್ರೆ, ಈ ಸೆಕ್ಷನ್ 4 ಪ್ರಕಾರ ಎವ್ರಿ ಎಂಪ್ಲಾಯರ್ ಯಾರು ಈ ಕಾನೂನು ವ್ಯಾಪ್ತಿಯಲ್ಲಿ ಬರ್ತಾರೋ 10 ಜನಕ್ಕಿಂತ ಜಾಸ್ತಿ ನಿಮ್ಮಲ್ಲಿ ಜನ ಇದ್ರೆ ಅಂತವ್ರು ಒಂದು ಇಂಟರ್ನಲ್ ಕಮಿಟಿನ ಮಾಡ್ಬೇಕಾಗತ್ತೆ. ಆಮೇಲೆ ನಿಮ್ಮಲ್ಲಿ ಬ್ರಾಂಚಸ್ ಇದ್ರೆ ಅಥವಾ ಫ್ಯಾಕ್ಟ್ರೀಸು ನಿಮ್ ಬೇರೆ ಬೇರೆ ಬ್ರಾಂಚಸ್ ಇದ್ರೆ ಅಲ್ಲೂ ಕೂಡ ಸಪರೇಟ್ ಆಗಿ ಒಂದು ಸಮಿತಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಕೆಲವೊಂದು ಸೂಕ್ತವಾದ ಸ್ಪೆಸಿಫಿಕ್ ಜವಾಬ್ದಾರಿಗಳಿದಾವೆ. ಅಂದ್ರೆ ಮೊದಲನೇದಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸೇಫ್ಟಿ ಮತ್ತೆ ಸುರಕ್ಷಿತವಾದ ವಾತಾವರಣವನ್ನ ಕೊಡ್ಬೇಕಾಗತ್ತೆ. ಹರಾಸ್ಮೆಂಟ್ ಫ್ರೀ, ಅಲ್ಲಿ ಯಾವುದೇ ತರದ ಕಿರುಕುಳ ಇರಬಾರ್ದು. ಆ ತರದೊಂದು ವಾತಾವರಣ ಕೊಡೋ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. ಆಮೇಲೆ ನೀವು ಈ ಆಂತರಿಕ ಸಮಿತಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಕ್ಕೆ, ರಚಿಸಿದ್ದಕ್ಕೆ ಒಂದು ಆದೇಶವನ್ನ ಹೊರಡಿಸಿ ನಿಮ್ ನೋಟಿಸ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೇಕಾಗುತ್ತೆ. ಅಕಸ್ಮಾತ್ ಯಾರಾದ್ರೂ ಲೈಂಗಿಕ ಕಿರುಕುಳ ನಿಮ್ಮಲ್ಲಿ ಎಂಪ್ಲಾಯೀಸ್ ಯಾರಾದ್ರೂ ಮಾಡಿದ್ರೆ ಬೇರೆಯವ್ರ ಮೇಲೆ, ಅಂತವ್ರ ಮೇಲೆ ಏನನ್ನ ಕ್ರಮಗಳನ್ನ ನೀವು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ನೋಟಿಸ್ ನ ರೆಡಿ ಮಾಡಿ ಡಿಸ್ಪ್ಲೇ ಮಾಡ್ಬೇಕಾಗತ್ತೆ. ಆಮೇಲೆ ಈ ಕಾರ್ಮಿಕರಿಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನ ಕೊಡ್ಬೇಕು ನೀವು, ನಿಮ್ಮ ಕಾರ್ಮಿಕರು. ಯಾಕೆಂದ್ರೆ ಅವ್ರ ತಿಳುವಳಿಕೆ ಇಲ್ಲದೆ ಇದ್ರೆ ಕಂಪ್ಲೇಂಟ್ಸ್ ಆಗೋ ಜಾಸ್ತಿ ಚಾನ್ಸಸ್ ಇರ್ತವೆ. ಹಾಗಾಗಿ ಇದ್ರ ಬಗ್ಗೆ ಈ ಲೈಂಗಿಕ ಕಿರುಕುಳ ಅಂದ್ರೆ ಏನು, ನೀವು ಮಾಡಿದ್ರೆ ಏನಾಗತ್ತೆ, ಏನ್ ಕಾನೂನು ಕ್ರಮ ಆಗುತ್ತೆ, ಸೊ ಇದನ್ನೆಲ್ಲಾನು ನೀವು ಅವ್ರಿಗೆ ಒಂದು ಅವೇರ್ನೆಸ್ ಕೊಡ್ಬೇಕಾಗತ್ತೆ, ಜಾಗೃತಿ ಕೊಡ್ಬೇಕಾಗತ್ತೆ. ಆಮೇಲೆ ನಿಮ್ಮಲ್ಲಿ ಏನ್ ಇಂಟರ್ನಲ್ ಕಮಿಟಿ ಮೆಂಬರ್ಸ್ ಏನಿರ್ತಾರೋ ಅವ್ರಿಗೆ ಸೂಕ್ತವಾದ ತರಬೇತಿ ಕೊಡ್ಬೇಕು. ಇದ್ರ ಬಗ್ಗೆ ಸೂಕ್ತವಾದ ಇನ್ಫಾರ್ಮೇಶನ್ ಇದ್ರೆ ಮಾತ್ರ ಅವರು ಇದನ್ನ ನೋಡ್ಕೊಳ್ಳಕ್ಕೆ ಸಾಧ್ಯ. ಸೊ ಇದು ಮಾಲೀಕರ ಜವಾಬ್ದಾರಿ ಇರ್ತದೆ. ಆಮೇಲೆ ಈ ಆಂತರಿಕ ಸಮಿತಿಗೆ ಎನ್ಕ್ವೈರಿ ಕಂಡಕ್ಟ್ ಮಾಡ್ಬೇಕು ಅಂದ್ರೆ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ನೀವು ಸೂಕ್ತವಾದ ಫೆಸಿಲಿಟೀಸ್ ಏನೇನ್ ಬೇಕು ಅದನ್ನೆಲ್ಲ
ಕೊಡ್ಬೇಕಾಗತ್ತೆ. ಅದಾದ್ಮೇಲೆ ಏನಾದ್ರೂ ಮಾಹಿತಿ ಬೇಕಂದ್ರೆ, ಕಮಿಟಿಗೆ ಏನಾದ್ರೂ ಮಾಹಿತಿ ಬೇಕಂತಂದ್ರೆ ಆ ಮಾಹಿತಿಗಳನ್ನೆಲ್ಲ ಕೊಡ್ಬೇಕಾದ ಜವಾಬ್ದಾರಿ ಮಾಲೀಕರ ಮೇಲೆ ಇರುತ್ತೆ. ಅಕಸ್ಮಾತ್ ಯಾವ್ದಾದ್ರು ಮಹಿಳೆ ಮೇಲೆ ಲೈಂಗಿಕ ಕಿರುಕುಳ ಆಗಿ ಆ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದ್ರೆ ಎಂಪ್ಲಾಯರ್ಸ್ ಅಸಿಸ್ಟ್ ಮಾಡ್ಬೇಕು, ಅಂದ್ರೆ ಅದಕ್ಕೆ ಹೆಲ್ಪ್ ಮಾಡ್ಬೇಕು. ಆಮೇಲೆ ಯಾರು ಮಾಡಿರ್ತಾರೋ ಅವ್ರ ಮೇಲೆ ಆಕ್ಷನ್ ತಗೋಬೇಕು, ಆ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಆಮೇಲೆ ಅಕಸ್ಮಾತ್ ಲೈಂಗಿಕ ಕಿರುಕುಳ ಬೇರೆ ಯಾವ್ದಾದ್ರು ವ್ಯಕ್ತಿಯಿಂದ ಆದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಆ ನೊಂದಂತಹ ಮಹಿಳೆಗೆ ನೀವು ಸಹಾಯ ಮಾಡ್ಬೇಕಾಗತ್ತೆ. ಸೊ ಇದೊಂದು. ಆಮೇಲೆ ನಿಮ್ಮಲ್ಲಿ ಏನು ರೂಲ್ಸ್ ಇರ್ತದೆ, ನಿಮ್ದು ಸರ್ವಿಸ್ ರೂಲ್ಸ್ ಇರ್ಬೋದು ಅಥವಾ ಕಂಪನಿ ಪಾಲಿಸಿ ಇರ್ಬೋದು, ಆ ತರದ್ದು ಏನಾದ್ರು ಪಾಲಿಸಿ ಇದ್ರೆ ಅದ್ರ ಸೂಕ್ತವಾಗಿ ಕ್ರಮ ಕೈಗೊಳ್ಬಹುದು. ಅದ್ರ ಬಗ್ಗೆ ಏನೋ ರೂಲ್ಸ್ ಇಲ್ಲ ಅಂತಂದ್ರೆ ಈ ಕಾನೂನಲ್ಲಿ ಕೆಲವೊಂದು ರೂಲ್ಸ್ ಇದಾವೆ, ಅದನ್ನ ಫಾಲೋ ಮಾಡಿ ಕೂಡ ನೀವು ಮಾಡ್ಬೋದು. ಆಮೇಲೆ ಇದ್ರಲ್ಲಿ ಈ ಕಾನೂನಲ್ಲಿ ನೀವು ಒಂದು ಆಂತರಿಕ ವರದಿಯನ್ನ, ಅಂದ್ರೆ ವಾರ್ಷಿಕ ವರದಿಯನ್ನ ಈ ಡಿಸ್ಟಿಕ್ ಆಫೀಸರ್, ಡಿಸ್ಟಿಕ್ ಕಮಿಷನರ್ ಅಂತ ಏನ್ ಹೇಳ್ತೀವಿ, ಅವ್ರಿಗೆ ಕೊಡ್ತಕ್ಕಂತ ಒಂದು ಪ್ರಾವಿಷನ್ ಇದೆ. ಪ್ರತಿ ವರ್ಷ ಜನವರಿ ಒಳಗಡೆ ನೀವು ಈ ಒಂದು ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಕೊಡದೇ ಇದ್ರೆ ವೈಲೇಷನ್ ಆಗತ್ತೆ. ಆಮೇಲೆ ಈ ಇಂಟರ್ನಲ್ ಕಮಿಟಿ ಏನ್ ನಿಮ್ಗೆ ರೆಕಮೆಂಡೇಶನ್ಸ್ ಕೊಡ್ತಾರೆ ಅದನ್ನ 60 ದಿವಸಗಳ ಒಳಗೆ ನೀವು ಪಾಲನೆ ಮಾಡ್ಬೇಕಾಗತ್ತೆ. ಸೊ ಇದು ಒಂದು. ಆಮೇಲೆ ನೀವು ಈ ಕಂಪನಿ ಆಕ್ಟ್ ಪ್ರಕಾರ ಒಂದು ಆನ್ಯುವಲ್ ರಿಪೋರ್ಟ್ ನ ಫೈಲ್ ಮಾಡ್ತಿದ್ರೆ ಅದರಲ್ಲಿ ನಿಮ್ಮಲ್ಲಿ ಎಷ್ಟು ಲೈಂಗಿಕ ಕಿರುಕುಳದ ಕೇಸ್ಗಳಾದವು, ನೀವೇನೇನು ಅದ್ರ ಬಗ್ಗೆ ಆಕ್ಷನ್ ತಗೊಂಡ್ರಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಡಿಸ್ಕ್ಲೋಸ್ ಮಾಡ್ಬೇಕಾಗತ್ತೆ. ಇದು ಸಾಕಷ್ಟು ಜನರಿಗೆ ಈ ಮಾಹಿತಿ ಗೊತ್ತಿರಲ್ಲ, ಹಂಗಾಗಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಇದೊಂದು ಲೀಗಲ್ ಕಂಪ್ಲೈನ್ಸ್ ಅಂತೂ ಇದೆ, ನಿಮ್ಮ ಆಡಿಟರ್ಸ್ ನ ಕೇಳಿದ್ರೆ ಕೂಡ ಹೇಳ್ಬೋದು. ಸೊ ಇದೊಂದಷ್ಟು ಇಂಟರ್ನಲ್ ಕಮಿಟಿ ಬಗ್ಗೆ ಜಾಸ್ತಿ ನಾನು ಹೇಳಲ್ಲ. ಬಟ್ ಇನ್ನೊಂದು, ನಿಮ್ಗೆ ಈ ನೀವು ಮಾಡದೇ ಇದ್ರೆ, ನಿಮ್ ಕರ್ತವ್ಯಗಳನ್ನ ನೀವು ಮಾಡದೇ ಇದ್ರೆ ಏನಾಗ್ಬೋದು ಅಂತ ಹೇಳ್ತೀನಿ. ಈ ಸೆಕ್ಷನ್ 26ರಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಹೇಳ್ತಾರೆ. ನೀವು ಇಂಟರ್ನಲ್ ಕಮಿಟಿ ಮಾಡ್ಲಿಲ್ಲ ಅಥವಾ ಈ ಲೈಂಗಿಕ ಕಿರುಕುಳವನ್ನ ಮಾಡದಂತವ್ರಿಗೆ ಅಥವಾ ಈ ನಿಯಮಗಳನ್ನ ಉಲ್ಲಂಘನೆ ಮಾಡದಂತವ್ರಿಗೆ ಸಹಾಯ ಮಾಡಿದ್ರೆ, ಆಮೇಲೆ ನೀವು ಆಂತರಿಕ ಸಮಿತಿಯ ರೆಕಮೆಂಡೇಶನ್ಸ್ ನ ಪಾಲನೆ ಮಾಡದೇ ಇದ್ರೆ, ಆನ್ಯುವಲ್ ರಿಪೋರ್ಟ್ ನ ಕಳಿಸದೇ ಇದ್ರೆ ನಿಮ್ಗೊಂದು 50,000 ಪನಿಷ್ಮೆಂಟ್ ಆಗ್ಬೋದು ಪ್ರತಿಯೊಂದು ಅಫೆನ್ಸ್ಗೆ. ಆಮೇಲೆ ಇದೇ ಅಫೆನ್ಸ್ ನ ನೀವು ಕಂಟಿನ್ಯೂ ಮಾಡಿದ್ರೆ ಈ ಪೆನಾಲ್ಟಿ ಡಬಲ್ ಕೂಡ ಆಗ್ಬೋದು. ಹಂಗೆ ಜಾಸ್ತಿ ಮುಂದುವರೆದ್ರೆ ನಿಮ್ಮ ಬಿಸ್ನೆಸ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗೋ ಪ್ರಾವಿಷನ್ಸ್ ಇದ್ರಲ್ಲಿ ಇದಾವೆ. ಅದಲ್ಲದೆ ನಿಮ್ಗೆ ಈ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದಿಂದ ನಿಮ್ಗೆಲ್ಲರಿಗೂ ಒಂದು, ಎಸ್ಪೆಷಲಿ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಕೂಡ ಒಂದು ನೋಟಿಸ್ ಬಂದಿರುತ್ತೆ. ನಿಮ್ಮಲ್ಲಿ ಈಗಾಗಲೇ ಬಂದಿದೆ, ಒಂದು 4-5 ತಿಂಗಳ ಹಿಂದೆ ನಿಮ್ಗೆ ಬಂದಿರ್ಬೋದು. ನಿಮ್ಮಲ್ಲಿ ಆಂತರಿಕ ಸಮಿತಿಯನ್ನ ರಚಿಸಿದ್ರೆ ಡೀಟೇಲ್ಸ್ ಕೊಡ್ಲಿಲ್ಲ ಅಂತಂದ್ರೆ ನಾವು ನಿಮ್ಮಲ್ಲಿ ಸಮಿತಿ ಇಲ್ಲ ಅಂತ ತಗೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ ಅನ್ನೋದೊಂದು ನೋಟಿಸ್ ಬಂದಿದೆ. ನೋಡಿ, ನಿಮ್ಗೆ ಏನಾದ್ರು ನೋಟಿಸ್ ಬಂದಿದೆ ಅದು ಸೂಕ್ತವಾದ ಉತ್ತರ ಕೊಟ್ಬಿಡಿ. ಆಮೇಲೆ ಇವೆಲ್ಲ ಈ ಇರ್ತಕ್ಕಂಥ ಅಫೆನ್ಸಸ್ ಎಲ್ಲ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರಿತೀವಿ. ಅಂದ್ರೆ ಈ ಅಫೆನ್ಸ್ ಗಳ ಮೇಲೆ ಆಕ್ಷನ್ ತಗೋಬೇಕು ಅಂತಂದ್ರೆ ಕಂಪ್ಲೇಂಟ್ ಮತ್ತೆ ಇನ್ವೆಸ್ಟಿಗೇಷನ್ ಮತ್ತೆ ವಾರೆಂಟ್ ಬೇಕೇ ಆಗತ್ತೆ. ಸೊ ವಾರೆಂಟ್ ಇಲ್ದಂಗೆ ಯಾರು ಬಂದು ನಿಮ್ಮನ್ನ ಅರೆಸ್ಟ್ ಮಾಡಕ್ ಆಗೋದಿಲ್ಲ. ಸೊ ಇಷ್ಟು ನಿಮ್ಗೆ ಪೋಸ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಕೊನೆಯದಾಗಿ ನನ್ನ ಮಾಹಿತಿಗಳು ಇಲ್ಲಿ ಇದಾವೆ. ನಿಮ್ಗೆ ಏನಾದ್ರು ಈ ವಿಚಾರದ ಬಗ್ಗೆ ಮಾಹಿತಿಗಳು ಬೇಕು ಅಂದ್ರೆ, ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಅಥವಾ ಕ್ಲಾರಿಫಿಕೇಶನ್ಸ್ ಇದ್ರೆ, ಸಪೋರ್ಟ್ ಬೇಕಂದ್ರೆ ನನ್ನ ಇಮೇಲ್ ಐಡಿ ಮತ್ತೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ತಾವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಾಗರಾಜ್ ಅವರೇ, ಮುಗಿಸಿದ್ದೀನಿ. ಅಧ್ಯಕ್ಷರು ಮತ್ತೆ ಎಲ್ಲ ಸರ್ ಗೋವಿಂದರಾಜ್, ಥ್ಯಾಂಕ್ ಯು ವೆರಿ ಮಚ್. ಶ್ರೀನಿವಾಸ್ ಸರ್ ಅವರು ಬರಬೇಕು. ಸರ್, ಕೆನರಾ ಬ್ಯಾಂಕ್ ಆಫೀಸರ್ ಬಂದಿದ್ದಾರೆ, ತಮ್ಮ ಒಂದು ಪ್ರೆಸೆಂಟೇಶನ್ ಕೊಡ್ಬೋದು.
ಸ್ವಾತಿ ಅವರು ಕೆನರಾ ಬ್ಯಾಂಕ್ ಆಫೀಸರ್ ಬಂದಿದ್ದಾರೆ. ಅವ್ರ ಕಡೆಯಿಂದ ಕೆನರಾ ಬ್ಯಾಂಕ್ ಕಡೆಯಿಂದ ಒಂದು ಪ್ರೆಸೆಂಟೇಷನ್. ವೇದಿಕೆಯಲ್ಲಿ ಆಸೀನರಾದಂತ ಎಲ್ಲ ಗಣ್ಯರಿಗೆ ನಮಸ್ಕಾರ ಹಾಗೂ ಇಲ್ಲಿ ಸೇರಿದಂತ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಕೆನರಾ ಬ್ಯಾಂಕ್ ಪರವಾಗಿ ನಾನು ಸ್ವಾತಿ MSME ಸೆಕ್ಟರ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದೇನೆ. ನಮ್ಮ ಸರ್ಕಲ್ ಆಫೀಸ್ ಬಲ್ಮಾಟದಿಂದ ಬಂದಿದ್ದೇನೆ. ಸೊ ಮೇನ್ ಆಗಿ ಈಗ ಇಂಡಸ್ಟ್ರಿ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಇಂಡಸ್ಟ್ರಿಗೆ ಫೋಕಸ್ ಜಾಸ್ತಿ ಇದೆ, MSME ಅಂತ ನಾವು ಹೇಳ್ತೇವೆ. ಸೊ MSME ಲೋನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಅತಿ ಇಂಪಾರ್ಟೆಂಟ್ ಲೋನ್ ಈಗ ಆಲ್ಮೋಸ್ಟ್ ಎಲ್ಲರ ಬಾಯಲ್ಲಿರುವಂತದ್ದು ಮುದ್ರಾ ಯೋಜನೆ, ಪ್ರೈಮ್ ಮಿನಿಸ್ಟರ್ಸ್ ಮುದ್ರಾ ಯೋಜನೆ ಅಂತ. ಸೊ ಅದರ ಬಗ್ಗೆ ಹೇಳ್ಬೇಕಾದ್ರೆ ಅರೌಂಡ್ 10 ಲಕ್ಷ ತನಕ ಲೋನ್ ನಾವು ಮುದ್ರಾ ಯೋಜನೆಯಲ್ಲಿ ಯಾವುದೇ ಒಂದು ಸೆಕ್ಯೂರಿಟಿ ಕೊಲಾಟರಲ್ ಸೆಕ್ಯೂರಿಟಿ ಅನ್ನ ಬೇರೆ ಸೆಕ್ಯೂರಿಟಿ ಇಲ್ಲದೆ ಕೊಡುವಂತಹ ಲೋನ್ ಕೆನರಾ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂತ ಹೇಳುವಂತದ್ದು. ಸೊ ಅಲ್ಲಿ ಏನಾಗ್ತದೆ ಅಂದ್ರೆ ಈಗ 100 ರೂಪಾಯಿಗೆ ಲೋನ್ ತಗೊಂಡ್ರೆ 15 ರೂಪಾಯಿ ಬಂಡವಾಳ ತಮ್ಮದಾಗಿರುತ್ತೆ, 85 ರೂಪಾಯಿ ಬ್ಯಾಂಕ್ ಇಂದ ನಾವು ಕೊಡುವಂತದ್ದು. ಸೊ 15% ಮಾರ್ಜಿನ್ ಅಲ್ಲಿ ಮುದ್ರಾ ಯೋಜನೆಯು ಸಾಲವನ್ನು ಸಿಗುವಂತದ್ದು. ಅದು ಈಗ ಗವರ್ಮೆಂಟ್ ಯೋಜನೆಯಲ್ಲಿ ಬರ್ತದೆ. ಇನ್ನೊಂದು ಮೇನ್ ಆಗಿ ಫೋಕಸ್ ಆಗುವುದು ನಮ್ದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಂತ. ಇದೇನಂದ್ರೆ ಯೂಶಲಿ ನಮ್ಮ ಮಹಿಳೆಯರಿಗೆ ಅಲ್ಲದೆ SC/ST ಕ್ಯಾಟಗರಿಯಲ್ಲಿ ಬರುವಂತವರಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಂತ ಗವರ್ಮೆಂಟ್ ಇಂದ ಬಂದಿದೆ. ಅದು ಆಲ್ಮೋಸ್ಟ್ ಒಂದು 10 ಲಕ್ಷದಿಂದ 1 ಕೋಟಿ ರೂಪಾಯಿ ತನಕ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಲ್ಲಿ ಬ್ಯಾಂಕ್ಗಳು ಸಾಲ ಕೊಡುವಂತದ್ದು. ಸೊ ಅದು ಕೂಡ ಪ್ರಯೋಜನ ತುಂಬಾ ಇದೆ ಅಂಡ್ ಗವರ್ಮೆಂಟ್ ಕೂಡ ತುಂಬಾ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಸೊ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಆಲ್ಮೋಸ್ಟ್ ಫ್ರಮ್ 10 lakhs ಅಪ್ ಟು 1 crore ತನಕ ಲೋನ್ ಕೊಡ್ತದೆ ಬ್ಯಾಂಕ್. 25% ಇಲ್ಲಿ ನಮ್ಮ ಮಾರ್ಜಿನ್ ಬಂಡವಾಳ ಗ್ರಾಹಕರು ಕೊಡುವಂತದ್ದು 25% ಮಾರ್ಜಿನ್ ಬರ್ತದೆ. ಸೊ MSME ಕ್ಯಾಪ್ ಕೆನರಾ ಬ್ಯಾಂಕ್ ಗೆ ಬಂದ್ರೆ ಸ್ಪೆಷಲಿ MSME ಕ್ಯಾಪ್ ಅಂತ ಸ್ಲೈಡ್ ಫಸ್ಟ್ ಸ್ಲೈಡ್ MSME ಎಕ್ಸ್ಪೋ. ಸೊ MSME ಎಕ್ಸ್ಪೋ ಅಂದ್ರೆ ಈಗ ಆಲ್ಮೋಸ್ಟ್ ಎಕ್ಸ್ಪೋರ್ಟರ್ಸ್ ಇರ್ತಾರೆ ಮತ್ತೆ ಅವರಿಗೆ ಎಕ್ಸಿಬಿಷನ್ಸ್ ಮಾಡ್ಲಿಕ್ಕೆ ಇರ್ತದೆ. ಸೊ ಈ ಎಕ್ಸಿಬಿಷನ್ ಫೇರ್ ಅನ್ನು ಕಾಸ್ಟ್ ಬ್ಯಾಂಕ್ ಫೈನಾನ್ಸ್ ಮಾಡ್ತದೆ. ಸೊ ಅಂತ ಒಂದು ಯೋಜನೆ ಕೆನರಾ MSME ಎಕ್ಸ್ಪೋ. ಟರ್ನ್ ಓವರ್ ಬಂದ್ಬಿಟ್ಟು 100 lakhs ಇರಬೇಕು. ಲಾಸ್ಟ್ ಇಯರ್ ಟರ್ನ್ ಓವರ್ ನೋಡ್ಕೊಂಡು ಕಂಪನೀಸ್ಗೆ ಲೋನ್ ಕೊಡುವಂತದ್ದು. ಸೊ ಅದು 50 lakhs ತನಕ ರೀಪೇಮೆಂಟ್ 3 years ಟರ್ನ್ ಲೋನ್ ತರ ಲೋನ್ ಕೊಡುವಂತದ್ದು. ನೆಕ್ಸ್ಟ್ ಸೊ MSME ಕ್ಯಾಪ್. MSME ಕ್ಯಾಪ್ ಅಂದ್ರೆ ಈಗ ಈ ಯೂನಿಟ್ಸ್ ಗಳಿಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ ಉತ್ಪನ್ನಗಳು ಅಲ್ಲ ಸರ್ವಿಸ್ ಸೆಕ್ಟರ್, ಈ ಟೆಲಿಫೋನ್ ಅಲ್ಲ ಬಸ್ ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ಸರ್ವಿಸ್ ಸೆಕ್ಟರ್ ಗೆ ಬರ್ತದೆ. ಸೊ ಈ ಎರಡು ಸೆಕ್ಟರ್ಸ್ ಅಲ್ಲಿ MSME ಕ್ಯಾಪ್ ಕೊಡ್ತೀವಿ. ಕ್ಯಾಪ್ ಅಂದ್ರೆ ಅದಕ್ಕೆ ಕೊಲಾಟರಲ್ ಸೆಕ್ಯೂರಿಟಿ ಬೇಕು. ಆಲ್ಮೋಸ್ಟ್ 100 ಇದು ಬೇಸ್ಡ್ ಆನ್ ನಿಮ್ದು ಪ್ರಾಪರ್ಟಿ ಏನು ಕೊಡ್ತೀರಾ, ಯಾವ ಲೊಕೇಶನ್ ಅಲ್ಲಿ ಇರ್ತದೆ ಆ ಬೇಸಿಸ್ ಮೇಲೆ ಕೊಲಾಟರಲ್ ಸೆಕ್ಯೂರಿಟಿ ಬೇಕಾಗ್ತದೆ. ಸೊ ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ 100,000 lakhs, ಸರ್ವಿಸ್ ಸೆಕ್ಟರ್ಗೆ 500 lakhs ತನಕ ಲೋನ್ ಕೊಡುವಂಥದ್ದು ಈ MSME ಕ್ಯಾಪ್ ಇದೆ. ಮಿನಿಮಮ್ ಲೋನ್ ಬಂದ್ಬಿಟ್ಟು 10 ಲಕ್ಷ ತನಕ ಈ ನಮ್ಮ MSME ಕ್ಯಾಪ್ ಯೋಜನೆಯಲ್ಲಿ ಕೊಡ್ತೇವೆ. ಕಾಂಟ್ರಾಕ್ಟರ್ಸ್ ಈಗ ಕಾಂಟ್ರಾಕ್ಟರ್ ಲೈಸೆನ್ಸ್ ಹೋಲ್ಡರ್ಸ್ ಯಾರು ಇರ್ತಾರೆ, ಯಾವುದೇ ಕಾಂಟ್ರಾಕ್ಟ್ ಅಲ್ಲಿ ಇರಬಹುದು, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವ್ರ ಏನೇ ಆಗುತ್ತೆ, ಬಟ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಹೋಲ್ಡರ್ಸ್ ಅವರಿಗೆ MSME ಕಾಂಟ್ರಾಕ್ಟರ್ಸ್ ಲೋನ್ ಕೊಡ್ತೇವೆ. ಸೊ ಈ ಕಾಂಟ್ರಾಕ್ಟರ್ಸ್ ಲೋನ್ ಅಲ್ಲಿ 1000 lakhs ತನಕ ಟರ್ಮ್ ಲೋನ್ ಆಗಿ ಕೊಡ್ತಾ ಇದ್ದೇವೆ. ಬಟ್ ಇದರಲ್ಲೂ ಸೆಕ್ಯೂರಿಟಿ ಬೇಕಾಗ್ತದೆ. ಆಲ್ಮೋಸ್ಟ್ 25% ಮಾರ್ಜಿನ್, 10% ಮಾರ್ಜಿನ್ ಸೆಕ್ಯೂರಿಟಿ ಸಹ 100% ಕೊಲಾಟರಲ್ ಸೆಕ್ಯೂರಿಟಿ ಅಂತ ಕೇಳ್ತೇವೆ ಬ್ಯಾಂಕ್ ನಾವು. ನೆಕ್ಸ್ಟ್ ಈಗ MSME ಗೋಲ್ಡ್ ಲೋನ್. ಗೋಲ್ಡ್ ಲೋನ್ ತುಂಬಾ ಪ್ರಚಾರದಲ್ಲಿದೆ. ಬೇರೆ ಮುಂಚೆ ಕೃಷಿ ಸಾಲ ಅಂತ ಕೊಡ್ತಿದೆ, ಬಟ್ ಈಗ ಗವರ್ಮೆಂಟ್ ಸಬ್ಸಿಡಿ ತೆಗೆದ ಕಾರಣ ಕೃಷಿ ಸಾಲ ಅಂತ ಗೋಲ್ಡ್ ಅಲ್ಲಿ ಕೊಡೋದಿಲ್ಲ. ಸೊ ಬ್ಯಾಂಕ್ ನಾವು ಹೊಸದಾಗಿ ನಾವು ಬಿಸ್ನೆಸ್ ಪೀಪಲ್ ಗೆ ಅಂತ ಸ್ಪೆಷಲ್ ಆಗಿ MSME ಗೋಲ್ಡ್ ಲೋನ್ ಅಂತ ಕೊಡ್ತಾ ಇದ್ದೇವೆ. ಸೊ ಅದು ಸಹ ಒಂದು ಬಿಸ್ನೆಸ್ ಲೋನ್ ತರನೇ ಬರ್ತದೆ. ಮಿನಿಮಮ್ 1 lakh ಇಂದ 20 lakh ತನಕ 1 year ರೀಪೇಮೆಂಟ್ ಟರ್ಮ್ ಲೋನ್ ತರ ಚಿನ್ನದ ಮೇಲೆ ಸಾಲ ಕೊಡುವಂತದ್ದು. ಸೊ ರೇಟ್ ಆಫ್ ಇಂಟ್ರೆಸ್ಟ್ 7 to 7.35% ಆಗುತ್ತೆ. ನೆಕ್ಸ್ಟ್ ಕೆನರಾ GST. ಸೊ ಈಗ ಆಲ್ಮೋಸ್ಟ್ GST ಹೋಲ್ಡರ್ಸ್ GST ಗೆ ಪ್ರಾಮುಖ್ಯತೆ ಕೊಡುವಾಗ GST ಅಡ್ಮಿನಿಸ್ಟ್ರೇಷನ್ ಆಗಿರ್ತಾರೆ. ಆ ಟರ್ನ್ ಓವರ್ GST ಟರ್ನ್ ಓವರ್ ಮೇಲೆ ಬ್ಯಾಂಕ್ಗಳು ಲೋನ್ ಕೊಡ್ತಿದೆ. ಬಿಸ್ನೆಸ್ ಮ್ಯಾನ್, ಸೆಲ್ಫ್ ಎಂಪ್ಲಾಯ್ಡ್, ಪಾರ್ಟ್ನರ್ಶಿಪ್ ಫರ್ಮ್ಸ್ ಎಲ್ಲ ಲೋನ್ ಕೊಡುವಂಥದ್ದು.
ಮಿನಿಮಮ್ ಅಮೌಂಟ್ 10 ಲಕ್ಷ 2 crores ತನಕ ಬ್ಯಾಂಕ್ ಟರ್ನ್ ಓವರ್ GST ಟರ್ನ್ ಓವರ್, ಈಗ ನಮ್ಮ ಬ್ಯಾಲೆನ್ಸ್ ಶೀಟ್ ನೋಡಿ GST ಟರ್ನ್ ಓವರ್ ಎಷ್ಟಾಗಿದೆ ಅದರ ಮೇಲೆ ಲೋನ್ ಅಮೌಂಟ್ ಅನ್ನು ಫಿಕ್ಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ 25% ಆಫ್ ಟರ್ನ್ ಓವರ್ ಲೋನ್ ಕೊಡುವಂಥದ್ದು, ಪ್ರೀಪೇಮೆಂಟ್ ಬಂದ್ಬಿಟ್ಟು 1 year. ನೆಕ್ಸ್ಟ್ ಕೆನರಾ ಕಾರ್ ಲೋನ್. ಸೊ ಯೂಶಲಿ ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್ಗೆ ಲಾಟ್ ಅಲ್ಲಿ ವೆಹಿಕಲ್ಸ್ ತಗೊಳ್ಳುವಾಗ ಈ ಕಾರ್ ಲೋನ್ ಸ್ಕೀಮ್ ಅಲ್ಲಿ ನಾವು ಲೋನ್ ಕೊಡ್ತೇವೆ. ಸೊ ವೆಹಿಕಲ್ಸ್ ಪರ್ಚೇಸ್ ಮಾಡಲಿಕ್ಕೆ ಆಲ್ಮೋಸ್ಟ್ 25 lakhs ಇಂದ 5 crores ತನಕ. ಬಟ್ ಅಲ್ಲಿ ಕಂಡೀಷನ್ ಏನಿದೆ ಅಂದ್ರೆ 5 lots ನ್ಯೂ ವೆಹಿಕಲ್ಸ್ 5 lakhs to 25 lakhs ತನಕ ತಗೊಳ್ಬಹುದು. ರೀಪೇಮೆಂಟ್ 5 years. ಸೊ ಈಗ ಗವರ್ಮೆಂಟ್ ಪ್ರಾಮಿಸ್ ಕೊಡ್ತದೆ PSB ಲೋನ್ಸ್. PSB ಲೋನ್ ಅಂದ್ರೆ PSB ಪೋರ್ಟಲ್ ಇದೆ. ಸೊ ನಮ್ಮ ಸ್ಟ್ಯಾಂಡಪ್ ಇಂಡಿಯಾ ಪೋರ್ಟಲ್ ಅಲ್ಲಿ ಕಸ್ಟಮರ್ ಏನ್ ಮಾಡ್ತಾರೆ, ಅವರಾಗಿ ಲಾಗಿನ್ ಮಾಡಬಹುದು. ನಿಮ್ಮ ಕ್ರೆಡೆನ್ಶಿಯಲ್ಸ್ ಎಲ್ಲ ಕೊಟ್ಟಿದ್ರೆ ಆನ್ಲೈನ್ ಅಲ್ಲಿ ನೀವು ಪಂಚ್ ಮಾಡಿದ್ರೆ ಅದು ಆಯಾ ಬ್ಯಾಂಕಿಗೆ ನೀವು ಅಕೌಂಟ್ ಡೀಟೇಲ್ಸ್ ಕೊಡುವಾಗ ಆ ಬ್ಯಾಂಕಿಗೆ ಬರುತ್ತೆ, ನಿಮ್ಮ ಲೋನ್ ಪ್ರಪೋಸಲ್ ಬರ್ತದೆ. ಅದರಲ್ಲಿ ಬ್ಯಾಂಕ್ ನಾವು ಆನ್ಲೈನ್ ಲೋನ್ ಪಾಸ್ ಮಾಡ್ತಾರೆ. ಸೊ PSB 59 ಪೋರ್ಟಲ್ ಅಂದ್ರೆ ಎಕ್ಸಿಸ್ಟಿಂಗ್ MSME ಬಾರೋವರ್ಸ್ಗೆ 5 crores ತನಕ ಮಾಡುವಂಥದ್ದು. ITR ಮತ್ತೆ GST ಕಂಪಲ್ಸರಿ ಆಗಿರ್ತದೆ. ಸೊ ಮುಂದೆ ನಾನು ಬಿಸ್ನೆಸ್ ಲೋನ್ಸ್ ಕೆನರಾ ಬ್ಯಾಂಕ್ ಅಲ್ಲಿ ಅಲ್ಲ ಬಿಸ್ನೆಸ್ ಲೋನ್ಸ್ ಅಲ್ಲಿ ಹೇಳುವುದಾದ್ರೆ PMEGP ಲೋನ್ ಅಂತ ಇದೆ, ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಸೊ ಸಬ್ಸಿಡಿ ಓರಿಯೆಂಟೆಡ್ ಲೋನ್ ಅದು ಅಲ್ಲ. ಆಲ್ಮೋಸ್ಟ್ ಲೇಟೆಸ್ಟ್ ಗವರ್ಮೆಂಟ್ ಗೈಡ್ಲೈನ್ಸ್ ಅಲ್ಲಿ PM ಸ್ವಾನಿಧಿ ಅಂತ ಬಂದಿದೆ, ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ತನಕ ಕೊಡುವಂತಹ ಲೋನ್. ಸೊ ಈ ಎಲ್ಲ ಸೌಲಭ್ಯಗಳು ಕೆನರಾ ಬ್ಯಾಂಕ್ ವತಿಯಿಂದ ಎಸ್ಪೆಷಲಿ ಬಿಸ್ನೆಸ್ ನೀಡ್ಸ್ ನವರಿಗೆ. ಸೊ ನಿಮ್ಮದೇ ಊರಿನ ಕೆನರಾ ಬ್ಯಾಂಕ್ ಒಂದೇ ನ್ಯಾಷನಲೈಸ್ ಬ್ಯಾಂಕ್ ಆಗಿ ಉಳಿದಂತ ನಮ್ಮ ಊರಿನ ಬ್ಯಾಂಕ್ ಅಂತಾನೆ ಹೇಳ್ಬೋದು. ಈ ಬ್ಯಾಂಕ್ ಜೊತೆ ನೀವು ಕೈ ಜೋಡಿಸಿ ನಮ್ಮ ಹೆಸರಿದೆ ಟುಗೆದರ್ ವಿ ಕ್ಯಾನ್. ಸೊ ನಿಮ್ಮಂತ ಗ್ರಾಹಕರು ಬಂದ್ರೆ ಕೆನರಾ ಬ್ಯಾಂಕ್ ಮುಂದೆ ಹೋಗ್ಬೋದು. ಸೊ ನಿಮ್ಮ ಸಹಕಾರ ಯಾವತ್ತೂ ನಮ್ಮ ಜೊತೆ ಇರ್ಲಿ ಅಂತ ಹೇಳಿಕೊಂಡು ಈ ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಒಂದು ನೆನಪಿನ ಕಾಣಿಕೆ ತಗೋಬೇಕು ನಮ್ಮ ಅಧ್ಯಕ್ಷ ಕಡೆಯಿಂದ ಹೇಳ್ತೀನಿ. ಮೈ ರಿಕ್ವೆಸ್ಟ್ ಅವರ್ ಪ್ರೆಸಿಡೆಂಟ್ ಟು ಕೈಂಡ್ಲಿ ಮೊಮೆಂಟೋ. ಥ್ಯಾಂಕ್ ಯು ಮನ್ನ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಇಂಡಸ್ಟ್ರಿಯಲ್ ಪ್ಯಾಲೇಸ್ ಬಗ್ಗೆ ಮಾತಾಡಿದ ನಮ್ಮ ನೆಚ್ಚಿನ ಶ್ರೀ HN ಶ್ರೀನಿವಾಸ್, ಅಡಿಷನಲ್ ಡೈರೆಕ್ಟರ್ MSME PP ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್, ಇವರಿಗೆ ಸಹ ಸನ್ಮಾನಿಸಿ ಗೌರವಿಸಿ ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ನಾನು ಅಧ್ಯಕ್ಷ ಕೇಳ್ಕೊತೀನಿ. ಹಾಗೆ ಸ್ವಾಗತ ಭಾಷಣ ಮಾಡಿದ ಶ್ರೀ ಅಜಿತ್ ಕಾಮತ್, ಪ್ರೆಸಿಡೆಂಟ್ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್, ಇವರು ಸಹ ಗೌರವಿಸಿ ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಅಧ್ಯಕ್ಷ ಹೇಳ್ಕೊಳ್ತೀವಿ. ಶ್ರೀ ವಿಶಾಲ್ ಎಲ್ ಸಾಲಿಯಾನ್, ಪ್ರೆಸಿಡೆಂಟ್ ಡಿಸ್ಟ್ರಿಕ್ಟ್ ಸ್ಮಾಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್, ಇವರಿಗೂ ಸಹ ಗೌರವಿಸಿ ನೆನಪಿನ ಕಾಣಿಕೆ ಕೊಡಬೇಕು ಅಂತ ನಮ್ಮ ಕಾಸಿಯಾದ ಅಧ್ಯಕ್ಷರನ್ನು ಕೇಳ್ಕೊತಾ ಇದ್ದೀವಿ. ಹಾಗೆ ಶ್ರೀ ಐಸಾಕ್ ವಾಸ್, ಪ್ರೆಸಿಡೆಂಟ್ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್,
ಹಾಗೆ ಶ್ರೀ ವೆಂಕಟೇಶ್ ಕೆವಿ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಿದ್ದಾರೆ EIC ಇಂದ. ಮತ್ತೆ ನಮ್ಮ ಉಡುಪಿ ಅಸೋಸಿಯೇಷನ್ ಫರ್ನಾಂಡಿಸ್ ಸಹ ಬಂದಿದ್ದಾರೆ, ಅವರು ಸಹ ವೇದಿಕೆಗೆ ಬರಬೇಕು. ಅಧ್ಯಕ್ಷರು ಮತ್ತೆ ಈ ಒಂದು ಸುಂದರ ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟ ಅರುಣ್ ಪಡಿಯ ನಮ್ಮ ಕಾಸಿಯಾದ ನಮ್ಮ ಪ್ಯಾನೆಲ್ ಚೇರ್ಮನ್ ನಮ್ಮವರು. ನಾವು ಕರೋನಾ ಮಾಡೋದು ಬೇಡ ಅಂತಿದ್ರು, ಆದ್ರೂ ಸಹ ಅವರು ನಮ್ಮ ಜೊತೆ ನಾನಿದ್ದೀನಿ ಮಾಡಿ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಿರು ಕೈಗಾರಿಕಾ ಸಂಘ ಅವರು ರೆಪ್ರೆಸೆಂಟೇಟಿವ್ ಅಧ್ಯಕ್ಷರು ಬಂದಿದ್ದಾರೆ, ಬರಬೇಕು. ಮತ್ತೆ ಮಹಿಳಾ ಉದ್ದಿಮೆದಾರ ವೇದಿಕೆಯಿಂದ ಬಂದಿದ್ರೆ ಕೆನರಾ ಕರಾವಳಿ ಮುದ್ರಣಕಾರ ಸಂಘ, ಕೆನರಾ ಕೈಗಾರಿಕೆಗಳ ಸಂಘ, ಕರ್ನಾಟಕ ಗೋಡಂಬಿ ಉತ್ಪಾದಕರ ಸಂಘ. ಬನ್ನಿ ಬನ್ನಿ. ಪ್ಲಾಸ್ಟಿಕ್ ಅಸೋಸಿಯೇಷನ್ ಇಂದ, ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಇಂದ ಬರಬೇಕು. ಕೆನರಾ ಪ್ಲಾಸ್ಟಿಕ್ ಅಸೋಸಿಯೇಷನ್. ಕಾಂಟ್ರಾಕ್ಟರ್ ದಕ್ಷಿಣ ಕನ್ನಡ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಬರಬೇಕು. ಎನ್ ಜಿ ಶೆಟ್ಟರ್ ಬರಬೇಕು, ದಯಮಾಡಿ ಬನ್ನಿ ಸರ್. ಕೆನರಾ ಕೈಗಾರಿಕಾ ಮಾಜಿ ಅಧ್ಯಕ್ಷರು ಸಹ ಸರ್, ನಮ್ಮ ಇನ್ನ ಗೌರವ ನಮ್ಗೆ ಹೆಚ್ಚುತ್ತೆ ಸರ್ ನಿಮ್ಗೆ ಸನ್ಮಾನಿಸಿದ್ರಲ್ಲಿ. ಈ ಭಾಗದ ನಮ್ಮ ಪ್ಯಾನೆಲ್ ಚೇರ್ಮನ್ ಅರುಣ್ ಪಡಿಯ ಅವರಿಂದ ವಂದನಾರ್ಪಣೆ. ಇವತ್ತಿನ ಈ ನೂತನ ಕೈಗಾರಿಕಾ ನೀತಿ 2020-25 ಇದರ ಹೂಡಿಕೆ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ನಮ್ಮ ಮಿತ್ರರಾದ ನಮ್ಮ ಅಧ್ಯಕ್ಷರಾದ ಕಾಸ್ಯಾದ KB ಅರ್ಸಪ್ಪನವರು ನನ್ನ ಹತ್ರ ಫೋನ್ ಅಲ್ಲಿ ಹೇಳಿದ್ರು. ಅವರು ಬಂದು ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಟ್ಟಿದ್ದಕ್ಕಾಗಿ ಅವರಿಗೂ ಮತ್ತೆ ನಮ್ಮ ಇಡೀ ಕಾಸಿಯಾದ ಆಫೀಸರ್ಸ್ ಎಲ್ಲರಿಗೂ ನಾನು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಉಪನಿರ್ದೇಶಕರು MSME
HM ಶ್ರೀನಿವಾಸ್ ಅವರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಖ್ಯವಾಗಿ ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಅವರು ಬಂದಿದ್ರು, ಎಲ್ಲರೂ ಬಂದಿದ್ರಿಂದ ಈ ಕಾರ್ಯಕ್ರಮ ಒಳ್ಳೆಯದಾಗಲಿಕ್ಕೆ ಕಾರಣ. ಅದರಿಂದ ನಿಮ್ಗೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮಾಧ್ಯಮದವರಿಗೂ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ಇಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಕೆನರಾ ಸಣ್ಣ ಕೈಗಾರಿಕಾ ಸಂಘ, ಕೆನರಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್, ಈಗ ಇದರ ಅಧ್ಯಕ್ಷರಾದ ಅಜಿತ್ ಕಾಮತ್ ಮತ್ತೆ ಉಪಾಧ್ಯಕ್ಷರು ಐಜಾಕ್ ವಾಸ್, ಹಾಗೆ ನಮ್ಮ ಮಾಜಿ ಇಮಿಡಿಯೇಟ್ ಮಾರ್ಕ್ಸ್ ಪ್ರೆಸಿಡೆಂಟ್ ಆದ ಗೌರವ ಹೆಗ್ಡೆ ಅವರಿಗೂ ಮತ್ತೆ ಇಲ್ಲಿಯ ಸಿಬ್ಬಂದಿಗಳಿಗೂ ನಾನು ಪ್ರೀತಿಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು. Thank you all once again. ಹಾಗೆ ನಮ್ಮ ಪ್ಯಾನಲ್ ಚೇರ್ಮನ್ ನಾಗರಾಜ್ ಅವರಿಗೂ ಮತ್ತು ಗೋವಿಂದ ರಾಜ್ ಅವರಿಗೆ ವಂದನೆಗಳು. ಗೋವಿಂದ ರಾಜ್ ಅವರಿಗೆ ಮತ್ತೊಮ್ಮೆ ಕಾಸಿಯಾದ ಅಧ್ಯಕ್ಷರು ಮತ್ತು ಎಲ್ಲರ ಪರವಾಗಿ ಇಲ್ಲಿ ನೆರೆದಿರುವಂತ ಎಲ್ಲರ ಪರವಾಗಿ ವಂದನೆಗಳು ಹೇಳ್ತಾ ಇದ್ದೀನಿ.